ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಬ್ಲ್ಯಾಕು ಏ ಬ್ಲ್ಯಾಕ್ ಲೇ ಬ್ಲ್ಯಾಕು ಏ ಬ್ಲ್ಯಾಕು ಬ್ಲ್ಯಾಕು ಏ ಬ್ಲ್ಯಾಕು ಬ್ಲ್ಯಾಕು ಏ ಬ್ಲ್ಯಾಕು ಬ್ಲ್ಯಾಕು ಬಾ ಬ್ಲ್ಯಾಕು 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 ಲೇ ವಾಷಿಂಗ್ಟನ್ ಎಲ್ಲಿ ಹೋದ್ನೋ ಈ ಬ್ಲ್ಯಾಕು? ಅದ್ ಗೊತ್ತಿದ್ರೆ ಅಲ್ಲೇ ಹೋಗ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಬಂದ್ವಿ? ನೋಡು ಸಿಸರು, ನಾವೇನಾದ್ರೂ ಬ್ಲ್ಯಾಕಿನ ಕಂಡಿಡ್ದಿಲ್ಲ ಅಂದ್ರೆ ಮೂಗಲ್ ಹತ್ತಿ ಇಟ್ಬಿಡ್ತಾರೆ ಯಜಮಾನ್ ಅವ್ರ ತಮ್ಮ. ಹಾಗಾದ್ರೆ ಬಾ ಹೋಗಿ ನೋಡೋಣ. ಏನ್ ನೋಡೋದು, ಮೂಗಲ್ ಹತ್ತಿ ಇಡೋದ? ಅದಲ್ಲ ಕಣೋ, ಬ್ಲ್ಯಾಕ್ ನ ನೋಡ್ಬೇಕು ಅಂದಿದ್ದು. ಬಾ. ಬ್ಲ್ಯಾಕ್ ಅಯ್ಯೋ ನನ್ನನ್ನೇ ಹೆದರ್ಸ್ಬಿಟ್ಟಲ್ಲ. ಬಾ ಬ್ಲ್ಯಾಕು. ಇಲ್ಲಿದಾನ ನೋಡೋಣ. ನೀನ್ ಇಲ್ಲಿ ಬಂದಿದ್ಯೇನೋ? ಯಾವಾಗ ನೋಡಿದ್ರು ಚಿಕ್ಕ ಮಕ್ಕಳ ಜೊತೆ ಆಟಾಡ್ತಾ ಇರೋ. ಲೇ ಬ್ಲ್ಯಾಕು, ನೀನ್ ಹಿಂಗೆ ನಗ್ತಿರು. ಅಲ್ಲಿ ಒಕ್ಕಚ್ಚನ್ ಎಲ್ಲಾರನ್ನೂ ಸಾಯಿಸ್ಲಿ. ಯಾರು? ಲೇ ನೆನೆ ಯಜಮಾನ್ರ ಜೊತೆ ಹೋಗಿ ಒಬ್ಬನ ಹೊಡೆದ್ಬಿಟ್ಟು ಬಂದಲ್ಲ, ಮರ್ತೋದಾ? ನಿನ್ನೆ ನಾನ್ ಹೊಡದ್ನ? ಯಾವಾಗ? ನೀನ್ ಮರ್ತೋದ್ರು, ಅವರೆಲ್ಲ ನೆನ್ಪಿಟ್ಕೊಂಡಿರ್ತಾರೆ. ನಿನ್ನೆ ನನ್ ಮಕ್ಕಳಿಗೆ ನಾಯಿ ಹೊಡೆದಂಗ್ ಹೊಡೆದಿದ್ದಲ್ಲ. ಹಾಗಿದ್ರೆ ನಾವು ಹೋಗೋಣ ಬ್ಲ್ಯಾಕ್. ಅಣ್ಣ ನೀವಿಲ್ ಹೊಡಿರಿ, ನಾನು ಅಲ್ಲೋಗಿ ಹೊಡೆದ್ ಬರ್ತೀನಿ, ಸರಿನಾ? ತಮ್ಮನ್ಗೆ ಹೊಡೆಯೋ ದೊಡ್ಡವನಾಗ್ಬಿಟ್ಟೇನೋ. ನಿಮ್ಮಪ್ಪ ಭಿಕ್ಷುಕ ನನ್ನ ಮಗನ ಕೊಂದ್ಬಿಟ್ಟೆ. ಅಣ್ಣನ ಬಗ್ಗೆ ಏನಾನ ಮಾತಾಡಿದ್ರೆ ನಿನ್ಗೆ ಅಬ್ಬಬ್ಬಾ, ಯಾರಪ್ಪ ಇದು? ಬ್ಲೆಸ್ಸಿನಾ? ಅಂದ್ರೆ ನೀನಿನ್ನ ಇದೇ ಗುಂಪ್ನಲ್ಲೇ ಇದೆಯಾ ಅಂತ ಆಯ್ತು. ಬ್ಲ್ಯಾಕಿ, ನಮ್ಮನ್ನ ಹೊಡೆದಿದ್ದು ಏನೇ? ಬ್ಲ್ಯಾಕ್ ಬಂದಿದ್ದಾನೆ. ಧೈರ್ಯ ಇದ್ರೆ ಬಾರಲೇ. ದೊಡ್ಡ ದೊಡ್ಡ ರೌಡಿಗಳಿಗೆಲ್ಲ ರೌಡಿ ಕಣ. ಹೆದರ್ಕೋಬೇಡ ಆಯ್ತಾ? ನಮ್ಮವ್ರಿಗೆಲ್ಲ ಹೊಡಿತಾನೆ. ನೋಡೋದು ಅನ್ಸುತ್ತೆ. ಬ್ಲ್ಯಾಕು ಓಡ್ಬೇಡ ಕಣೋ. ನೀನು ಓಡೋದ್ರೆ ಎಲ್ಲರೂ ಓಡೋಗ್ತಾರೆ. ಅಂದಿ ನನ್ನ ಮಗನೇ, ನೀನೇ ಏನೋ ನನ್ನ ತಮ್ಮನ್ ಹೊಡೆದಿದ್ದಲೇ. ಹೊಡೆದಿದ್ ನಾನೇ, ಆದ್ರೆ ಯಜಮಾನ್ರು ಹೇಳಿದಕ್ಕೆ ಹೊಡೆದಿದ್ದು. ನಿನ್ ಯಜಮಾನ್ರು ಏನೋ ಹೇಳಿದ್ರು. ಯಜಮಾನ್ರು ಹೇಳಿದ್ದು ನಂಗೊಂಚೂರು ನೆನಪಿಲ್ಲ, ಆದ್ರೆ ಹೊಡೆಯೋದಕ್ಕೆ ಹೇಳಿದ್ರು. ಹೊಡೆಯೋಕ್ ಹೇಳಿದ್ರೆ ನಾನ್ ಬಂದ್ ಹೊಡೆದೆ, ಹೌದಲ್ವಾ? ಮಗನೇ, ನಿಮ್ ಯಜಮಾನ್ರು ಹೇಳಿದ್ರೆ ನಿಮ್ಮ ಅಮ್ಮನೇ ಮದ್ವೆ ಆಗ್ತೀನಿ. ನಮ್ಮಮ್ಮನ್ ಮದ್ವೆ ಆಗೋದಿಕ್ಕಾಗಲ್ಲ, ಅವ್ರು ಸತ್ತೋಗಿದ್ದಾರೆ. ನಿಮ್ಮಮ್ಮನ್ ಬೇಕಾದ್ರೆ ಮದ್ವೆ ಆಗ್ತೀನಿ. ಏನೋ ಅನ್ಕೊಂಡಿದ್ದೆ? ಅಯ್ಯೋ ನನ್ನ ಹೊಡಿಬೇಡಿ ಅಣ್ಣ, ಯಜಮಾನ್ರು ಹೇಳಿದ್ಕೆ ಮಾತ್ರ ನಾನು ಹೊಡೆದಿದ್ದು. ಹೊಡಿಯೋಣ. ತಿರುಗಿಸ್ ಹೊಡಿಯೋ ಬ್ಲ್ಯಾಕು ಅವನ್ಗೆ. ಅಯ್ಯೋ ದೇವ್ರೆ, ಏನ್ ಮಾಡೋದು? ಯಜಮಾನ್ರು ಬಂದು ಹೇಳ್ದೆ, ಇವ್ನು ತಿರುಗಿಸ್ ಹೊಡಿಯಲ್ವಲ್ಲ.
ತಮ್ಮಂಗೆ ಹೊಡಿತೀನೋ ಎಲ್ಲೋಗಿದಾರೋ ಇವ್ನ ಒಟ್ಟು ಸಾಯಿಸಿದ ಮೇಲೆನೆ ಬರ್ತಾರೇನೋ ಯಜಮಾನ್ರೇ. ಲೋ ನಾನ್ ಬಂದ್ಬಿಟ್ಟೆ ಕಣೋ. ಅಣ್ಣ ಇವರೆಲ್ಲರೂ ನನ್ನ ಓಹೋ ಇವನೇನಾ ಯಜಮಾನ? ಏನೋ ಭಿಕ್ಷುಕ್ ನನ್ನ ಮಗನೇ, ನೀನು ನಮ್ ಕುಟುಂಬದ ಮೇಲೆ ಕೈ ಮಾಡ್ತೀಯಾ? ನೀನು ಈ ಜಾಗದಿಂದ ಹೇಗ್ ಹೋಗ್ತೀಯ ನೋಡ್ತೀನಿ ಕಣೋ. ನೋಡ್ತೀಯ ಇಲ್ಲಿ ನಿಂತಿರೋದು ಯಾರು ಅಂತ ಗೊತ್ತಾ? ಈ ಊರಿಗೆ ದೊಡ್ಡವರು. ನೋಡೋದಕ್ ಮಾತ್ರ ಭಿಕ್ಷಿಕೊಂತರ ಇರ್ತಾರೆ, ಆದ್ರೆ ಈ ಊರಿಗೆ ಇವರೇ ಶ್ರೀಮಂತರು. ಇವ್ರು ಯಾರು ಅಂತ ಗೊತ್ತಿಲ್ದೆ ಮಾತಾಡ್ತಿದ್ಯಾ? ಹಲೋ, ಯಾರು? ತರ್ಕನ್ ಯಜಮಾನ್ರು ಒದೆ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸ್ವಲ್ಪ ಹೊತ್ತು ಬಿಟ್ಕೊಳ್ ಮಾಡಿ. ಏನೋ ನಾಯಿ, ನಿನ್ನೆ ನೀನ್ ನಮ್ಮ ಮನೆಗ್ ಬಂದ್ ನನ್ನ ತಮ್ಮನ್ಗೆ ಹೊಡೆದೆ ಅಲ್ವಾ? ಏನೋ ನಾಯಿ, ಭಿಕ್ಷುಕ್ ನನ್ ಮಗನೇ. ನಿನ್ ತಮ್ಮ ನನ್ ಮಗಳು ಬ್ಲೆಸ್ಸಿನ ಮದುವೆ ಮಾಡ್ಕೋಬೇಕಿತ್ತು. 25 ಲಕ್ಷ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ್ದು ನಿನಗ್ ನೆನ್ಪಿರ್ಬೇಕಲ್ವಾ? ಅವನ್ ಸತ್ತು ಹೋಗಿದ್ರಿಂದ ಅವಳಿಗೆ ಮದ್ವೆ ಆಗಿಲ್ಲ. ಹಾಗಿದ್ಮೇಲೆ ನೀವ್ ಇಸ್ಕೊಂಡಿರೋ ವರದಕ್ಷಿಣೆ ನಮಗ್ ವಾಪಸ್ ಕೊಡ್ಬೇಕಲ್ವಾ? ಅದನ್ನ ಇಸ್ಕೊಳಕ್ ಬಂದಾಗ ನಿಮ್ ಮನೇಲಿ ನನ್ನನ್ನ ಇಲ್ಲಿ ನಿಂತಿದ್ದಾನಲ್ಲ ನಿಮ್ ತಮ್ಮ, ನನ್ನನ್ನ ನೋಡ್ಬಿಟ್ಟು ಏನ್ ಹೇಳ್ದ ಗೊತ್ತಾ? ಅಣ್ಣವ್ರು ಸತ್ತೋದ್ರೆ ಏನು, ಅವಳು ನಮ್ ಮನೇಲಿ ಜೀವನ ಮಾಡ್ಲಿ ಅಂತ ಹೇಳ್ದ. ಇಲ್ಲಿ ನೋಡು ತಮ್ಮ, ನೀನೇ ಇದನ್ನ ಹೇಳು. ಒಂದು ಹೆಣ್ಣು ಎತ್ತಿರೋಂತ ತಂದೆ ಯಾರೇ ಆದ್ರೂ ಹೊಡಿತಾನ ಇಲ್ವಾ ಹೇಳು? ಅದಕ್ಕೆ ನಾನು ಹೊಡಿಬಾರ್ದು ಅಂತ ಹೇಳಿ ಬ್ಲಾಕ್ ನ ಬಿಟ್ಟು 2 ಹೊಡಿ ಅಂತ ನಾನೇ ಹೇಳಿದ್ದು. ಅದಕ್ಕೆ ನನ್ನ ತಮ್ಮನ್ಗೆ ಹೊಡಿತೀನೋ? ಹೊಡಿಬೇಡ ಕಣಪ್ಪ. ಅಯ್ಯೋ ದೇವ್ರೆ, ಇವ್ರು ನನ್ನನ್ನ ಸಾಯಿಸ್ತೇ ಬಿಡಲ್ಲ ಅಂತ ಅನ್ಸುತ್ತೆ. ಅಯ್ಯೋ ಆ ಬ್ಲಾಕ್ ಎಲ್ಲೋ ಹೋದ? ಲೇ ಬ್ಲಾಕು ಎಲ್ಲೋ ಹೋಗ್ ಸತ್ತಿದ್ಯಾ? ಅಯ್ಯೋ ಯಜಮಾನ್ರೆ, ನಿಮ್ ಪಕ್ಕ ಬಿದ್ದಿರೋದೇ ಬ್ಲ್ಯಾಕು. ಅಯ್ಯೋ ಲೋ ಬ್ಲಾಕು, ನೀನ್ ಇಲ್ಲೇ ಇದೆಯೇನೋ? ಎದ್ದೋಳೋ ಮೇಲೆ. ಅವ್ನು ಹೊಡೆದಿರೋ ಏಟ್ಗೆ ಹಂಗೆ ಮಲಗ್ ಬಿಟ್ಟಿದ್ದಾನೆ ಯಜಮಾನ್ರೆ. ಅವ್ನು ಎಲ್ಲೇದೊಳ್ತಾನೆ ಇವಾಗ. ಲೋ ಬ್ಲಾಕು, ಲೋ ಕಿವಿ ಕೇಳಿಸ್ತಿದ್ಯೋ? ಲೇ ಎದ್ದೇಳೋ. ಓಯ್ತು, ಛೇ, ನಾನ್ ನಿಮ್ ಯಜಮಾನ ಬಂದಿದ್ದೀನಿ ಕಣ. ಎದ್ದೇಳೋ. 1 2 3. ಎದ್ದಳು. ಎದ್ದೇಳು. ಎದ್ಬಿಟ್ಟ. ಬಿಡ್ಬೇಡ ಅವನ್ನ, ಸಾಯಿಸೋ ಅವನ್ನ. ಅವನ ಮುಗಿಸು. ನನ್ನ ಪ್ರೀತಿಯ ಜನರೇ, ಬ್ಲ್ಯಾಕ್ ಹೊಡೆಯೋದಕ್ಕೆ ಶುರು ಮಾಡಿದ್ದಾನೆ. ನೀವೆಲ್ಲ ಇರೋ ಸ್ಥಳದಲ್ಲಿ ಕೂತ್ಕೊಂಡು ಅವನು ಹೊಡೆಯೋದನ್ನ ನೋಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದೀವಿ. ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡಬೇಕು. ಇಲ್ಲಿ ನಾವು ಕುತ್ಕೊಂಡು ಜಗಳ ನೋಡೋಣ. ಬಿಡ್ಬೇಡ. ಬಿಡ್ಬೇಡ ಅವನ್ನ. ಹಾಕೋ, ಹೊಡಿ ಅವನ್ನ. ಅಣ್ಣ ಹೊಡೆದು ಮಲಗಿಸಿದಾನೆ. ಎಲ್ಲ ಹೊಡಿರಿ ಚಪ್ಪಾಳೆ. ಇನ್ನೂ ಜೋರ ಹೊಡಿರಿ. ಹೋಗು. ಹೊಡಿಯೋ. ಬಿಡ್ಬೇಡ, ತುಳಿದವನು.
ಬಿಡ್ಬೇಡ ಅವ್ನ, ಹೊಡಿ. ಬಿಡ್ಬೇಡ ಅವ್ನ, ಹೊಡಿ. ಹಾಕ. ಅವ್ನ್ಗ್ ಹೊಡಿ. ಹಾಕ ಅವ್ನ್ಗೆ. ಆಸ್ತಿ ಮಿಗುರ್ತಾ ನನ್ ಮಗ. ಹೊಡಿ. ಬಿಡ್ಬೇಡ ಬಿಡ್ಬೇಡ ಹೊಡಿ ಅವನ್ಗೆ. ನಮ್ಮನೆಯವ್ರ ಮೇಲೆ ಕೈ ಮಾಡ್ತಾನೆ. ಬಿಡ್ಬೇಡ, ಹೊಡಿ ಅವ್ನ್ಗೆ. ಆಯ್ತ್ ಅಂದ್ರೆ ನನ್ ಮಗ. ಹಾಕ ಕಿಚ್ಚು. ಹೊಡಿ. ಹೊಡಿ ಬ್ಲಾಕು ಅವ್ನ. ಇವನೇ ನಮ್ಮ ಬ್ಲಾಕ್ ಕ್ಯಾಟ್. ಅದೇ ಕಣೋ ನಾನು ಅದ್ಗೆ ನಾನ್ ಬ್ಯಾಂಕ್ ಹೋಗ್ಬಿಟ್ಟು ಬರ್ತೀನಿ. ಅದ್ಕೆ ಎಲ್ಲ ಹೋಗಿರ್ಬೇಕು. ಸಿಕ್ಕಲ್ ಸುತ್ತಾಡೋದಕ್ಕೆ ಅದೇನ್ ಹುಚ್ಚನಾಯಿನ ತಗದ್ ಬಾರ್ಸ್ದ ಅಂದ್ರೆ ನೋಡು. ಏನ್ ಅನ್ಕೊಂಡಿದ್ಯಾ? ಅದ್ಕೆ ನಾಯಿ ಅಂತ ಇದೀಯ? ಅಯ್ಯೋ ನಾನ್ ನಾಯಿ ಅನ್ಲಿಲ್ಲ, ಹಾಗೆ ಏನ್ ಮಾತಾಡಿದ್ರು ನೆಟ್ಟಿಂಗ್ ಮಾತಾಡ್ಬೇಕಣ. ಸರಿ ಆಯ್ತು ಬಿಡಿ, ಕಾಡಮೆ. ಇಲ್ಲಡು, ಹುಷಾರಾಗಿ ಹೋಗ್ಬಿಟ್ ಬಾ. ನೀನ್ ಅವನ್ ಜೊತೆಲೇ ಇರ್ಬೇಕು. ಅದನ್ನ ನಾನ್ ನೋಡ್ಕೋತೀನಕ್ಕ. ಏನಲ್ಲ ನಿನ್ ಹತ್ರ ಎಷ್ಟ್ ಸಲ ಹೇಳಿದೀನಿ ಇಲ್ಲಿ ಬಂದು ಊಟ ಮಾಡ್ಬೇಡ ಅಂತ. ಚಿಕ್ಕ ಯಜಮಾನ್ರು ಆಚೆ ಹೋಗ್ಬೇಕಾದ್ರೆ ಎದುರುಗಡೆ ಊಟ ಮಾಡ್ತೇನ? ಯಜಮಾನ್ರು ಬರ್ತಾರೆ ಅಂತ ನನಗೇನ್ ಗೊತ್ತು? ಹೌದು, ಚಿಕ್ಕ ಯಜಮಾನ್ರು ಯಾವ ಕಡೆ ಹೋಗ್ತಿದ್ದೀರಾ? ಮಂಗಳೂರಲ್ಲಿ ನಾವ್ ಬಾಡಿಗೆಗೆ ಬಿಟ್ಟಿರೋ ಹಡಗ್ದು ಬಾಡಿಗೆ ಬಂದಿದ್ಯಂತೆ, ಅದನ್ನ ತಗೊಂಬರಕ್ ಹೋಗ್ತಾ ಇದೀವಿ. ಯಜಮಾನ್ರೆ, ನಿಮ್ಗೆ ಬ್ಯಾಂಕ್ ಇಂದ ದುಡ್ಡು ತೆಗೆದಕ್ಕೆಲ್ಲ ಗೊತ್ತಾ? ಬಾಯಿ ಮುಚ್ಚೋ ತಿಂಡಿ ಪೋತ. ಯಜಮಾನ ಆದ್ಮೇಲೆ ನಾನು ಎಲ್ಲ ತಿಳ್ಕೊಂಡೇ ಇರ್ತೀನಿ. ಬಾರ ಹೋಗೋಣ. ಅಣ್ಣ, ನೀವ್ ಬನ್ನಿ ಅಣ್ಣ. ಅಯ್ಯಯ್ಯ. ಮನೆ ಒಳಗಡೆ ಛತ್ರಿ ತಗೊಂಡ್ ಹೋಗ್ತಾವನೆ. ಅದ್ಕೆ ಇನ್ ಏನು? ಸ್ವಲ್ಪ ಅನ್ನ ಹಾಕ್ತೀರಾ? ಏ ಕಾರ್ತಿಕ, ಬ್ಲ್ಯಾಕ್ ಗೆ ಇನ್ನೊಂದ್ ಸ್ವಲ್ಪ ಪುಟ್ಟು ಬೇಕಂತೆ, ಕೊಡು. ಸಾಂಬಾರು ತಗೊಂಬನ್ನಿ ಹಂಗೆ. ಇರೋದೆಲ್ಲ ಇವನೇ ಖಾಲಿ ಮಾಡಿ ಮುಗಿಸ್ಬಿಡ್ತಾನೆ. ಇದೇನಕ್ಕ ಇಷ್ಟೇ ಇಷ್ಟ ತಂದಿದ್ಯಾ? ನಂಗೆ ಹೊಟ್ಟೆ ಹೆಂಗ್ ತುಂಬುತ್ತೆ? ಇಲ್ಲ, ಮಾಡಿರೋ ಅಡ್ಗೆ ಎಲ್ಲ ತಂದ್ ಬಡಿಸ್ತೀನಿ, ನೀನೇ ತಿನ್ನು. ಒಳ್ಳೆ ಬಕಾಸುರನ್ ಹೊಟ್ಟೆ ನಿಂದು. ತಗೋ, ಇದನ್ನ ನೀನೇ ತಿನ್ಕೋ ಹೋಗು, ನನಗೇನ್ ಬೇಡ ಆಯ್ತಾ? ನಿನಗ್ ಬೇಡ ಅಂದ್ರೆ ಬಿಡು, ಇದನ್ನು ತಗೊಂಡೋಗಿ ನಾಯಿಗೆ ಹಾಕ್ತೀನಿ. ನೀ ತಿನ್ಲಿಲ್ಲ ಅಂದ್ರೆ ಏನು? ಯಾಕೆ ಕಿರ್ಚ್ತಿದಾರಕ್ಕ? ಏನು ಅಂತ ಹೇಳಿ ಮಗಳೇ, ಈಗ ತಾನೇ 10-12 ಪುಟ್ಟುನ ತಿಂದ್ ಮುಗ್ಸಿದಾನೆ, ಮತ್ತೆ ಇನ್ನು ಇಲ್ವಾ ಅಂತ ಕೇಳ್ತಾ ಇದ್ದಾನೆ. ಇವನಿಗೆ ಬೇಯಿಸಾಕಕ್ಕಾಗಲ್ಲ. ಏನ್ ಮಾಡಾಕ್ಬಿಟ್ಟಿದೀರಾ? ನೀನೇ ಹೇಳು, ನಿನ್ ಗೊತ್ತು ತಾನೆ? ಏನಾದ್ರೂ ತಿಂದ್ರೆ ಹೊಟ್ಟೆ ತುಂಬಾ ತಿನ್ಬೇಕು, ಇಲ್ಲಾಂದ್ರೆ ತಿನ್ಲೇಬಾರ್ದು. ನೀನ್ ಕುತ್ಕೋ, ನಾನ್ ತಗೊಂಡ್ ಬರ್ತೀನಿ. ನೋಡಿದ್ರಾ, ಇದನ್ನೇ ಪ್ರೀತಿ ಅಂತ ಹೇಳೋದು. ಅಯ್ಯೋ ದೇವ್ರೆ, ಎಲ್ಲ ತಗೊಂಡ್ ಬರ್ತಾ ಇದ್ದಾಳಲ್ಲ. ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ನು, ಸ್ವಲ್ಪನೂ ಬಿಟ್ಬಾರ್ದು. ಅರ್ಥ ಆಯ್ತಾ? ಮತ್ತೆ ಪಾತ್ರೆ ಬೇಡ್ವಾ? ಅಯ್ಯೋ, ಪಾತ್ರ ಬೇಕು. ಇಲ್ಲಿ ನೋಡಿದ್ರ, ಊಟಕ್ಕೆ ಕೊಟ್ರೆ ಹಿಂಗ್ ಕೊಡ್ಬೇಕು, ಅರ್ಥ ಆಯ್ತಾ ಈಗ? ನೋಡು, ನೀನ್ ಆಚೆ ರೌಡಿ ಆಗಿರ್ಬೋದು, ಆದ್ರೆ ನನ್ನ ಹತ್ರ ಇಟ್ಕೊಂಡ್ರೆ ಕೈಮಾ ಮಾಡ್ಬಿಡ್ತೀನಿ ನೋಡು ನಿನ್ನ. ಮತ್ತೆ ನಾವಿಬ್ರು ಪ್ರೀತಿಸ್ತಾ ಇದೀವಿ ಅಂತ ಎಲ್ರು ಹೇಳ್ತಾ ಇದಾರೆ. ಓ ಹೌದಾ? ನನಗೂ ಇದನ್ನೆಲ್ಲ ನೋಡ್ತಾ ಇದ್ರೆ ಹಂಗೆ ಅನ್ನಿಸ್ತಾ ಇದೆ. ಒಂದ್ ಕೊಟ್ರೇನೆ ಗೊತ್ತಾಗುತ್ತೆ. ಮರ್ಯಾದೆಗೆ ಊಟ ಮುಗಿಸ್ಕೊಂಡು ಅಪ್ಪನ್ ಜೊತೆ ಹೋಗು. ಬ್ಲಾಕ್ ಕ್ಯಾಟ್ ಅಂತೆ, ಬ್ಲಾಕ್ ಕ್ಯಾಟ್. ನಿಮ್ಮಿಬ್ರು ಮಧ್ಯೆ ಪ್ರೀತಿ ಇದೆಯಾ? ಮದ್ವೆ ಮಾಡ್ಕೋತೀನಿ. ಯಾಕೆ, ನೀನ್ ಚೆನ್ನಾಗಿರೋದ್ ನಿನ್ಗಿಷ್ಟ ಇಲ್ವಾ? ನಿಮಗ್ ಮದ್ವೆ ಆಗಿದ್ಯಾ? ಆಯ್ತು. ಜೀವನ ಮಾಡಕ್ ಇಷ್ಟ ಇಲ್ದೆಲ್ಲ ಆಗಿದ್ದ? ಏ ದಡ್ಡ, ಓ, ಇದಕ್ ಮುಂಚೆ ಅವಳನ್ನ ಮದ್ವೆ ಮಾಡ್ಕೋತೀನಿ ಅಂತ ಬಂದ ಇಬ್ರು ಸತ್ತೋದ್ರು. ಅದ್ ನಿನಗ್ ಗೊತ್ತಾ? ಮೊದ್ಲು ಪೊಲೀಸ್ ಕೆಲ್ಸ ಮಾಡೋನ್ ಜೊತೆ ಮದ್ವೆ ನಿಶ್ಚಯ ಮಾಡಿದ್ರು. ಅವನು ಬರೋ ದಾರಿಲೇ ಲಾರಿ ಆಕ್ಸಿಡೆಂಟ್ ಆಗಿ ಸತ್ತೋದ. 2ನೇ ಸಲ ಒಬ್ಬ IAS ಆಫೀಸರು ಮದ್ವೆ ಮಾಡ್ಕೊಳ್ತೀನಿ ಅಂತ ಬಂದ. ಮದ್ವೆಗೆ ಎಲ್ಲ ಗುಂಪು ಸಮೇತ ಬಂದ್ರು. ತಾಳಿ ಕಟ್ಟೋ ಸಮಯಕ್ಕೆ ಸರಿಯಾಗಿ ಹಸೆ ಮಣೆ ಮೇಲೆ ಆ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಈಗ ಯಾರು ಸಿಗ್ಲಿಲ್ಲ ಅಂತ ನಿನ್ನನ್ ಕಟ್ಟೋಕ್ ನೋಡ್ತಿದ್ದಾರೆ. ನಿನ್ ಜೊತೆ ಮದ್ವೆ ಮಾಡಿದ್ರೆ ರೌಡಿಗಳನ್ನ ಹೊಡಿಯೋಕೆ ಒಬ್ಬ ಆಳ್ ಸಿಗ್ತಾನೆ ಅಂತ. ಮತ್ತೆ ಅವಳನ್ನ ಮದ್ವೆ ಆದವರೆಲ್ಲ ಸತ್ತೋಗ್ತಾರ? ಅಯ್ಯೋ, ನೀನೊಬ್ಬ. ಬ್ಲ್ಯಾಕು, ಬ್ಲ್ಯಾಕ್ ಬ್ಲ್ಯಾಕು ಕಾಣಿಸ್ತಾನೆ ಇಲ್ಲ. ಇಲ್ಲಿದನ್ ನೋಡು. ಏ ಬ್ಲ್ಯಾಕು, ಬೇಗ ಬಾ ಬ್ಲ್ಯಾಕು. ಗಂಟ್ಲಲ್ಲಿ ಸಿಗಾಕೊಂಡ್ ಸದಾಕೋಗ್ಬಿಡ್ತೀಯ ಕಣ. ಒಳ್ಳೆ ನಾಗರಾವು ಕೋಳಿ ಮೊಟ್ಟೆ ನುಂಗ್ತವನೆ. ನೀನೇ ನಾನ್ ತಿಂತೀನಿ ಅಂತ ಅನ್ಕೊಂಡಿದ್ಯಾ? ನನ್ಗಂತೂ ಬೇಡಪ್ಪ, ಬೇಗ ಊಟ ಮಾಡ್ಕೊಂಡ್ ಬಾ. ಹೊಡಿಯೋದಕ್ಕ ನಾನ್ ಬರಲ್ಲಪ್ಪ. ಹೊಡಿಯೋದಕ್ಕಲ್ವೋ, ನಿಮ್ಮಪ್ಪ ಸರಾಯಿ ಅಂಗಡಿ ಹತ್ರ ಕುಡಿತಿದ್ದಾರೆ. ನಿನ್ನ ಇವಾಗ್ಲೇ ನೋಡ್ಬೇಕು ಅಂತ ನಮ್ಗೆ ಹೇಳ್ ಕಳ್ಸಿದ್ರು. ಮತ್ತೆ ಅಪ್ಪ ಅಲ್ಲಿದಾರ? ಮತ್ತೆ ಬನ್ರಿ ಎಣ್ಣೆ ಅಂಗಡಿಗೆ ಹೋಗೋಣ. ಬಾ ಹೋಗೋಣ. ಅರೆ, ಎಣ್ಣೆ ಅಂಗಡಿ ಕುಡಿಯೋದಕ್ ಹೋಗೋಣ ಅಂದ್ರೆ ಇವ್ನು ಉಂಡೆ ಕಟ್ಕೊಂಡ್ ಸರಿಯಾಗಿ ತಿಂತಿದ್ದಾನಲ್ಲ.
ಸಮುದ್ರ ದೇವ್ರು ಯಾರು ಅಂತ ಗೊತ್ತೇನೋ? ನಾಲ್ಕು ದಿಕ್ಕನ್ನ ಕಂಡವನೊಬ್ನವನೇ ಗೊತ್ತೇನೋ? ಆ ಸಮುದ್ರಕ್ಕೆ ರಾಜ ಯಾರು ಅಂತ ಗೊತ್ತೇನೋ? ಆ ಸೂರ್ಯನ್ ತರ ನನ್ನ ಮಗ ಕಾಣೋ, ಅವನು ಬ್ಲ್ಯಾಕು ಕಾಣೋ. ನನ್ನ ಮಗ ಬಂದ್ಬಿಟ್ಟ ಕಣ್ರು. ಜರ್ಕೊಳೋ, ನಾನ್ ನಿನ್ನೊಂದ್ ಎಷ್ಟೊತ್ತಿಂದ ಹುಡುಕ್ತಾ ಇದ್ದೆ ಗೊತ್ತೇನೋ? ನಾನ್ ಬೆಳಿಗ್ಗೆ ಸಮುದ್ರಕ್ಕೆ ಹೋಗ್ವಾಗ ನೀನಿನ್ನ ಮಲಿಕೊಂಡಿದ್ದೆ. ನೀನ್ ಇನ್ನು ಏನು ತಿಂದಿಲ್ವೇನೋ? ನಾವು ಇನ್ನ ಏನು ತಿಂದಿಲ್ಲ. ನಿಮ್ಮ ಹತ್ರ ಕೇಳಿದ್ರು ನನ್ ಮಗನ್ ಕೇಳಿದ್ದು ಊಟ ಆಯ್ತಾ ಅಂತ. ಊಟ ಮಾಡೋಣ. ಅಯ್ಯೋ, ಅಲ್ಲಿದ್ದನ್ನೆಲ್ಲ ತಿಂದು ಮುಗಿಸ್ದಲ್ಲೋ? ಹೌದು, ಆದ್ರೆ ಇನ್ನೂ ಹೊಟ್ಟೆ ಹಸಿತಾ ಇದೆಯಲ್ಲ. ಅಯ್ಯೋ ಲೇ, ಯಾವನ ಅವನು ಹೋಟ್ಲಲ್ಲಿ ಇರೋದೆಲ್ಲ ಎತ್ಕ ಬರ ಇಲ್ಲಿ. ನನ್ ಬ್ಲ್ಯಾಕ್ ಹೊಟ್ಟೆ ಹಸಿತೈತೆ. ನನ್ ಮಗ ಹೊಟ್ಟೆ ಹಸ್ಕೊಂಡಿರೋ ನನ್ ಕೈಲಿ ತಡಿಯಕ್ ಆಗಲ್ಲ ಕಣ್ರು. ನನ್ ಮಗಾರ ಬೇಗ ತಗೋಬರ. ತಗೊಂಬರ್ತಿದೀನಿ. ತಗೊಳ್ಳಿ. ಅಲ್ಲಿ ಜಾಗ ಇಲ್ಲಾಂದ್ರೆ ಇಲ್ಲಿ ಇಟ್ಕೊಳ್ಳಿ. ಅವನ ಹೊಟ್ಟೆಲಿ ಏನ್ ಅಷ್ಟು ಜಾಗ ಇರೋದಿಲ್ಲ. ತಿನ್ನಕ್ ನಮಗೂ ಏನಾದ್ರು ಸಿಗುತ್ತಲ್ವಾ ಸರ್? ಅದು ಹೊಟ್ಟೆ ಅಲ್ಲ, ತಪ್ಪಳೆ ಕಾಯ್ಬೇಕು. ಅಯ್ಯೋ, ಏನು ಇವನು ಕೆಳಗ್ ಬಿದ್ದಿ ತಿಂತಿದ್ದಾನೆ. ದೋಸೆ ನೆತ್ಕೊಂಡು ಸುತ್ಕೊಂಡು ಸಾರಲ್ಲಿ ಹತ್ಕೊಂಡು ತಿನ್ನು. ಹಂಗೇನೆ. ಅಯ್ಯೋ ಭಗವಂತ, ಇವನು ಸುನಾಮಿ ನನ್ ಮಗ, ಸಾಧಾರಣದವನಲ್ಲ ಇವನು. ನಮ್ಗೂ ಸ್ವಲ್ಪ ಉಳ್ಸೋಲೆ. ನನ್ನ ಹೊಟ್ಟೆ ಮೊದಲು ಚೆನ್ನಾಗಿ ತುಂಬಲಿ, ಆಮೇಲೆ ನಿಮಗ್ ಕೊಡ್ತೀನಿ. ಅಯ್ಯೋ, ಏಯ್, ನೀವೆಲ್ಲ ಹಿಂಗ್ ನೋಡ್ತಾ ಇದ್ರೆ ನನ್ ಮಗನ್ ಹೊಟ್ಟೆ ಏನ್ರು ಆಗೋದು? ಅದು ಹೊಟ್ಟೆ ಅಲ್ಲ, ತಪ್ಪಳೆ. ಬಾಯ್ ಮುಚ್ಚರೋ. ನನಗ್ ಗೊತ್ತಿರಂಗೆ ಇವನು ತಿಮ್ಮಿಂಗ್ಲಿಕ್ ಹುಟ್ದ ಅನ್ಸುತ್ತೆ. ಅಲ್ಲ ಕಣೋ, ಸಮುದ್ರದ ಆನೆಗಿರ್ಬೇಕು. ಲೇ, ಯಾವನ ಅವನು? ತಂದ್ ಇವ್ರಿಗೂ ಏನಾದ್ರು ಹಾಕಾತ್ಲಾಗೆ. ನನ್ ಮಗನ್ ಹೊಟ್ಟೆ ತುಂಬದ್ಮೇಲೆ ನೀವ್ ಇಲ್ಲಿಂದ ಎದ್ದೋಗ್ಬೇಕು, ಆಯ್ತಾ? ಹಂಗಿದ್ರೆ ಅಲ್ಲಿವರೆಗೂ ಎದೊಳ್ಬಾರ್ದ? ಎದೋಳೆಲ್ಲ ಬೇಗ ತಗೊಂಬರಲೇ. ಇದ್ದಿದ್ದನ್ನೆಲ್ಲ ಬ್ಲಾಕಿ ಕೊಟ್ಬಿಟ್ನಲ್ಲ, ಇನ್ನೇನು ಉಳಿದಿಲ್ಲ. ಏಳು ಸಮುದ್ರದ ರಾಜ ಮತ್ತೆ ನಮ್ಮ ನಾಯಕರ ಚಿಕ್ಕ ಯಜಮಾನ್ರು ಬರ್ತಾ ಇದ್ದಾರೆ. ಜಾಗ ಬಿಡಿ. ಈ ಸರಿ ಮೀನ್ಗಳು ತುಂಬಾ ಸಿಕ್ಕಿವೆ ದೊಡ್ಡವ್ರೆ. ಏ ರಾಮು, ನನ್ ಮಗಳು ಮೀನ್ ನೋಡ್ಬೇಕು ಅಂತ ಬಂದ್ಲು. ನಿನ್ನ ಹತ್ರ ಇದೇ ಮೀನ ಇರೋದು, ಬೇರೆ ಮೀನ್ಗಳಿಲ್ವಾ? ಅದು ಸಮುದ್ರದಲ್ಲಿರುತ್ತೆ. ನೋಡ್ಕೋತೀನಿ ನಿಮ್ಗೆಲ್ಲ ಆಗೋಗಿದೆ. ಅಮ್ಮ ಬ್ಲೆಸಿ ಮಗಳೇ, ನೀನ್ ಡಿಗ್ರಿ ಓದಿದ್ದು ಯಾವ ಪ್ರಯೋಜನಕ್ಕೂ ಬರ್ಲಿಲ್ಲ ನೋಡಮ್ಮ. ನಮ್ಮ ಕೆಲ್ಸ ಎಲ್ಲ ಇದೆ ಅಲ್ವಾ? ಅದು ಸರಿ, ಯಜಮಾನ್ರು ಹೋದ್ಮೇಲೆ ಮೀನನ್ನ ನೋಡ್ಕೊಳ್ಳೋದು ಇವನೇ ಅಲ್ವಾ? ಬ್ಲೆಸಿನ ಸಮುದ್ರದಲ್ಲಿ ಬೇಗ ಎತ್ಕೊಂಬರ ಇಲ್ಲಿ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಏನಮ್ಮ ನಿಂದು? ಇದೇ ನನ್ನ ಆರೋಗ್ಯಕ್ಕೆ ಕಾರಣ. ಅದೇ ಲೇ ಬ್ಲ್ಯಾಕ್ ಎಷ್ಟು ಅಂತ ಹೇಳೋ, ನಾನ್ ತಗೋತೀನಿ. ಇದನ್ ಮಾರಕ್ಕಲ್ಲ, ಇವ್ನು ಹಿಡ್ಕೊಂಡು ಬಂದಿರೋ ಮೀನ್ನ ಯಾರಿಗೆ ತಾನೇ ಕೊಡ್ತಾನೆ ಇವನು? ಏ ಬ್ಲಾಕ್, ಇದಕ್ಕೆ ಎಷ್ಟು ಬೇಕಿದ್ರು ಕೊಡ್ತೀನಿ ನಾನು. ಇದು ಮಾರಕ್ಕಲ್ಲ ಅಂದೆ ತಾನೆ? ಅಯ್ಯೋ ಬೇಡ ಬಿಡಪ್ಪ. ಒಳ್ಳೆ ಬೆಲೆ ಸಿಗ್ತದೆ ಕಣೋ ಬ್ಲ್ಯಾಕು. ಕೊಟ್ಬಿಟ್ಟು ಸಾರ ಅಂಗಡಿಗೆ ಹೋಗ್ಬಿಡಮ್ಮ. ಹೋಗೋಣ. ಆದ್ರೆ ಇದನ್ನ ಮಾರ್ಬಿಟ್ಟು ಎಣ್ಣೆ ಅಂಗಡಿಗೆ ಹೋಗೋದು ಬೇಡ, ಆಯ್ತಾ? ಏನೋ ಬ್ಲ್ಯಾಕಿ, ಹನುಮಂತ ಒಂದ್ ಕೈಯಲ್ಲಿ ಬೆಟ್ಟ ಎತ್ಕೊಂಡ್ ಬಂದಂಗ್ ಬರ್ತಿದ್ಯಾ? ಆದ್ರೆ ಇದು ಹನುಮಂತನ್ ಬೆಟ್ಟ ಅಲ್ಲ, ಅಂಜಲ್ ಮೀನು. ಇದು ನೋಡೋದಕ್ಕೆ ಸೂಪರ್ ಆಗಿದೆ ಮಗನೇ. ಒಂದೇ ರೇಟು. ಎಷ್ಟು ಕೊಡ್ತೀಯಾ? ಇದನ್ನ ಯಜಮಾನ್ರಿಗೆ ಕೊಡೋದಿಕ್ಕಲ್ಲ, ಇದನ್ನ ಬೇರೆ ಯಾರಿಗೋ ಕೊಡೋದಿಕ್ಕೆ. ನೀನ್ ಯಜಮಾನ್ರು ಕೊಡದೆ ಇದೆ, ನೀನ್ ಯಾರು ಕೊಡ್ತೀಯೋ? ನಾನ್ ತೋರಿಸ್ತೀನಿ. ಇವ್ರಿಗೆ ಕೊಡೋಕೆ ಅಂತಾನೆ ಹಿಡ್ಕೊಂಡ್ ಬಂದಿರೋ ಬಹುಮಾನ ಇದು. ಮಿಸ್ಟರ್ ತ್ಯಾಗರಾಜ, ನಾನು ತ್ಯಾಗರಾಜ್ ಯಜಮಾನ. ನೀವ್ ಯಾರು? ಏನೋ ಹೋಲ್ಡ್ ಮಾಡ್ಬೇಕಾ? ಹೋಲ್ಡ್ ಮಾಡು ಅಂತ ಹೇಳ್ತಿದ್ದಾನೆ. ಹೋಲ್ಡ್ ಮಾಡ್ಬೇಕು ಅಂದ್ರ ಹೋಲ್ಡ್ ಮಾಡಿದ್ರೆ ಇನ್ಯಾರ ಜೊತೆ ಮಾತಾಡ್ಬೇಕಣ್ಣ ನೀವು? ಅದ್ಯಾವನೋ ದೊಡ್ಡ ವ್ಯಕ್ತಿನೇ ಇರ್ಬೇಕು. ಅವ್ನ್ ಯಾರಾದ್ರೆ ನನಗೇನು? ಏನೋ ಹೋಗಿ ನಿಮ್ಮ ಅಪ್ಪ ಕರಿ ಹೋಲ್ಡ್ ಅಂತ. ಅಯ್ಯೋ ಕುಮಾರ್ ಸಾರ, ನನಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ. ಈಗ ಎಲ್ಲಿಂದ ಫೋನ್ ಮಾಡಿರೋದು? ಬಾಂಬೆ ಇಂದನ? ಮತ್ತೆ ಬೇರೆ ಏನ್ ವಿಷಯ? ಮಗಳ? ಅಲ್ಲ ಕುಮಾರಣ್ಣ, ನಿಮ್ ಮಗಳು ಎಲ್ಲೋ ಹೊರದೇಶಕ್ಕೆ ಹೋಗಿದ್ಲಲ್ವಾ? ಏನು? ನಮ್ಮ ವೈದ್ಯರು ಮುನಿರಾಜು ಅವ್ರ ಮನೆಗೆ ಬರ್ತಿದಾರ? ಮತ್ತೆ ಏನಕ್ಕೆ ಅಂತ? ಸೂಪರ್, ಅವ್ರು ನಿಜವಾಗ್ಲೂ ಒಳ್ಳೆ ವ್ಯಕ್ತಿನೇ. ಹೌದು, ಹುಡುಗಿ ಯಾವಾಗ ಬರ್ತಾರೆ ಇಲ್ಲಿಗೆ? ಅಯ್ಯೋ ದೇವ್ರೆ, ನಾಳೆಗೇನಾ? ಏನು ತೊಂದ್ರೆ ಇಲ್ಲ, ನಾವೆಲ್ಲ ಇದೀವಿ. ಹಾಗಾದ್ರೆ ಸರಿ, ಓಕೆ. ಅಲ್ಲ, ಅಯ್ಯೋ ಭಯ ಪಡ್ಕೊಂಡ್ಬಿಟ್ಟಿದ್ದೆ. ಎಲ್ಲಿಂದ ಫೋನ್ ಬಂದಿತ್ತು ಗೊತ್ತಾ? ಬಾಂಬೆಯಿಂದ. ಯಾರು ಅಂತ ಗೊತ್ತಾ?
ಕುಮಾರ್ ಸಾರು ನನ್ನ ಫ್ರೆಂಡು. ಅವರು ಮುಂಬೈಯಲ್ಲಿ ಹೋಮ್ ಮಿನಿಸ್ಟ್ರು. ಸಮುದ್ರದಲ್ಲಿ ಮೀನ್ ಹಿಡಿಯೋದಕ್ಕೆ 4 ಹಡಗುಗಳಿವೆ. ನಮ್ಮ ಹತ್ರ ಇಂದ 2 ಹಡಗು ಬಾಡಿಗೆಗೆ ತಗೊಂಡಿದ್ದಾರೆ. ಬಾಡಿಗೆ ನಾವು ಕೇಳಿದಕ್ಕಿಂತ ಜಾಸ್ತಿನೇ ಕೊಡ್ತಾರೆ. ಆ ಕುಮಾರ್ ಸಾರ್ ಮಗಳು ನಾಳೆಗೆ ಇಲ್ಲಿಗೆ ಬರ್ತಿದ್ದಾರೆ. ಆ ಹುಡುಗಿನ ಸ್ವಾಗತಿಸ್ಬೇಕು. ಆ ಹುಡುಗಿ FRCT ಓದಿದ್ದಾಳೆ. ಅಯ್ಯೋ ಅಪ್ಪ, FRCT ಅಲ್ಲ, FRCS. ಅದೇ ಕಣಮ್ಮ ನಾನು ಹೇಳಿದ್ದು. ಲೋ ಇಲ್ಲಿ ಕೇಳ, ಆ ಹುಡುಗಿ ನಮ್ಮೂರ್ ವೈದ್ಯರ ಹತ್ರ ಏನೋ ಓದಕ್ ಬರ್ತಿದ್ದಾಳಂತೆ. ಟೌನಲ್ಲಿ ಅವ್ರಿಗೆ ದೊಡ್ಡ ಬಂಗ್ಲಾ ಇದೆಯಂತೆ. ಯಾರನ್ನ ನಂಬಿ ಈ ಊರಿಗೆ ಬರ್ತಿದ್ದಾಳೆ? ಈ ತ್ಯಾಗರಾಜ್ನ ನಂಬಿ ಬರ್ತಿದ್ದಾಳೆ. ಆಗ ಆ ಹುಡುಗಿ ಇಲ್ಲಿಗೆ ಬಂದಾಗ ನಮ್ ಗೌರವನ ನಾವು ಕಾಪಾಡ್ಬೇಕು. ಲೇ ಶ್ರೀಧರ್, ನೀನ್ ಹೋಗಿ ಆ ಬ್ಯಾಂಡ್ ಅವ್ರಿಗೆ ಹೇಳ್ಬಿಡು. ಆದ್ರೆ ಒಂದ್ ಕಂಡೀಷನ್, ಏಕದೊಂದಿನ ಚೆನ್ನಾಗಿ ಊದ್ಬೇಕು. ನಾವ್ ಯಾಕೆ ಮಾಡ್ಬೇಕು? ಬೇಕಮ್ಮ, ಬರ್ತಿರೋಳು ಬಾಂಬೆ ಹೋಮ್ ಮಿನಿಸ್ಟರ್ ಮಗಳಲ್ವಾ? ಒಂದ್ ಕಡೆ ನಿಂತ್ಕೊಳ್ಳೋದೇ ಇಲ್ವಲ್ಲ. ಈ ಬ್ಯಾಂಡ್ ಸೌಂಡ್ ಅಲ್ಲಿ ನಿನ್ ಮಾತುಗಳೇ ಸರಿಯಾಗಿ ಕೇಳಿಸ್ತಿಲ್ಲ. ಬೇಗ ಹೇಳು. ಏನಪ್ಪ ನೀನು? ಫಾದರ್, ಬಾಯಲ್ಲಿ ಏನಿಟ್ಟಿದ್ದೀರಾ? ಆ ದೇವ್ರು ಎಲ್ಲಾರನ್ನು ರಕ್ಷಣೆ ಮಾಡ್ಲಿ. ಯಾವಾಗ್ಲೂ ಸುಖವಾಗಿ. ಫಾದರ್, ಎಲ್ರ ಮೇಲೂ ಸಿಂಪಡಿಸ್ತಾರಲ್ಲ, ನೀನ್ ತಂದಿದ್ದೀರಲ್ವಾ? ಅದು ಪನ್ನೀರ್ ಅಲ್ಲ, ಪನ್ನೀರ್. ಸರಿ ಸರಿ, ಬಾಯಿ ತಪ್ಪಿಟ್ಟು ಬ್ರದರ್ ಅಂತ ಕರೆದ್ಬಿಟ್ಟೆ. ಇದನ್ನೆಲ್ಲ ನೋಡಿದ್ರೆ ಹಂಗೆ ವಾಪಸ್ ಹೋಗ್ತಾನೆ. ಅದ್ ನಿಮ್ಮ ಅಪ್ಪ ಅರ್ಥ ಮಾಡ್ಕೋಬೇಕಲ್ಲ. ಬಾಂಬೆ ಹೆಣ್ಣು ಭಯ ಪಡ್ಬೇಡಿ, ಯಜಮಾನ್ರೆ ಪಟಾಕಿ ಹೊಡಿಸ್ತಿರೋದು. ಹೌದು ರೀ, ಪಟಾಕಿ. ಅಮ್ಮಂಗ್ ಸ್ವಲ್ಪ ಜಾಗ ಬಿಡಿ. Hello uncle. Hi auntie. I'm Meena. I'm blessed. ಕುಮಾರ್ ಸಾರ್ ಅವ್ರ ಮಗಳನ್ನ ಸ್ವಾಗತಿಸ್ತಾ ಇದ್ದೀವಿ. ಐ ಆಮ್ ತ್ಯಾಗರಾಜ್. ಇದೇನು ಇಷ್ಟೊಂದು ಸಂಭ್ರಮ? ಏನು ಅಂತ ಹೇಳಿ. ನೀವ್ ಬರ್ತೀರಾ ಅಂತ ಎಲ್ಲ ಏರ್ಪಾಡ್ ಮಾಡಿದ್ದಾರೆ. ನನ್ನನ್ ಸ್ವಾಗತಿಸಕ? ಹೌದು. ಓ ಮೈ ಗಾಡ್. ಎಲ್ಲ ರೆಡಿ ಆಗಿದೆ. ಅಪ್ಪ ಸ್ವಾಗತ ಮಾಡೋದು ಹೀಗೇನೆ. ತ್ಯಾಗರಾಜ್ ಅವ್ರ ಮನೆಗ್ ಬರೋರ್ನೆಲ್ಲ ಹೀಗೇನೆ ತ್ಯಾಗರಾಜು ಸ್ವಾಗತಿಸೋದು. ಬಾ ಮಗಳೇ ಬಾ. ಆ ಕಡೆ ಯಾಕೋ ಹೂವ. ಇಷ್ಟೊಂದು ಅರೇಂಜ್ಮೆಂಟ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ಫ್ಯಾಂಟಾಸ್ಟಿಕ್. ನಾನ್ ಸ್ವಲ್ಪ ಶೂಟ್ ಮಾಡ್ಕೊಳ್ಳ? ಧಾರಾಳವಾಗಿ ಕಣಮ್ಮ. ಇವ್ರಿಗೆಲ್ರಿಗೂ ಸರಿಯಾಗಿ ಬರ್ಸೋದಕ್ಕೆ ಹೇಳೋ. ಈಗ ಇವರು ಶೂಟಿಂಗ್ ಮಾಡ್ಕೋತಾರಂತೆ. ಮಾಡ್ಕೋ. ಎಲ್ಲಾನು ಚೆನ್ನಾಗಿ ಶೂಟ್ ಮಾಡ್ಕೊಳಮ್ಮ. ಮಗಳೇ, ನೀವು ಶೂಟಿಂಗ್ ಮಾಡ್ತಿದ್ದೀರಾ ಅಂತ ಅವನು ನಾಟಕ ಮಾಡ್ತಿದ್ದಾನೆ. ಚೆನ್ನಾಗಿ ನಾಟಕ ಮಾಡೋ. ನಾಟಕ ಮಾಡ್ರೋ. ಇವ್ರು ಯಾರು? ಅಪ್ಪ ಸೆಕ್ಯೂರಿಟಿ, ಬ್ಲಾಕ್ ಅಂತ ಹೆಸರು. ನಮ್ಮ ಯಜಮಾನ್ರ ಹತ್ರ ಕೆಲಸ ಮಾಡೋದು. ಸ್ವಲ್ಪ ಬುದ್ಧಿ ಕಮ್ಮಿ ಅಷ್ಟೇ. ಹೆಣ್ಮಕ್ಳು ಅಂದ್ರೆ ಅವ್ನಿಗೆ ತುಂಬಾ ಇಷ್ಟ. ನಾವು ಅವಾಗ ಬ್ಲೆಸ್ ಹೆಸರು ಹೇಳಿ ಅವನಿಗೆ ರೇಗಿಸ್ತಾ ಇರ್ತೀವಿ. ಬಾಂಬೆಯಿಂದ ಬಂದಿರೋ ನೀವು ನನ್ನ ನೋಡಿ ನಗ್ತಾ ಇದ್ದೀರಾ ಅಲ್ವಾ? ನಾನೇನು ಮೆಂಟಲ್ ಅಲ್ಲ, ಆಯ್ತಾ? ನಾನ್ ತಮಾಷೆ ಮಾಡ್ಲಿಲ್ವಲ್ಲ. ಆಹಾ, ಫುಲ್ ಘಮ ಅಂತ ಅವ್ರೆ. ನೀನು ಇದೇ ತರ ಯಾವ್ದಾರ ಘಮ ಅನ್ನೋದನ್ನ ತಗೊಂಡ್ ಹಾಕೋ, ಆಯ್ತಾ? ಅದು ಬಾಂಬೆ ಸಿಗೋದು. ಹಂಗಂದ್ರೆ ನಾವು ಬಾಂಬೆಗೆ ಹೋಗೋಣ. ಈಗ ಇದಕ್ಕೋಸ್ಕರ ಜಗಳ ಬೇಡ. ನೀನು ಯಾವ ಬಾಡಿ ಸ್ಪ್ರೇ ಬೇಕಾದ್ರೂ ಉಪಯೋಗಿಸು. ಆದ್ರೆ ನನಗಿಷ್ಟ ಆಗಿರೋದು ಘಮ ಅನ್ನೋ ಶ್ರೀಗಂಧದ ವಾಸನೆ, ಈ ಮಣ್ಣಿನ ವಾಸನೆ. ಅದು ನನ್ನ ಮೀನಾಕ್ಷಿ ಮಾತ್ರ. ಜೀವನ ಪೂರ್ತಿ ನಾವು ಬಾಂಬೆಲ್ಲೇ ಕಳೆದಿದ್ರು ನನ್ನ ದೇಹದಲ್ಲಿ ಹರಿತಾ ಇರೋದು ಕನ್ನಡಿಗನ್ ರಕ್ತ ಅಲ್ವಾ? ಓಹ್, ದೊಡ್ಡ ಕನ್ನಡಿಗ. ಹಾಗಾದ್ರೆ ತಲೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಲ್ಗೆ ಹೂ ಮುಡ್ಕೊಂಡು ಮುಖಕ್ಕೆ ಅರ್ಶನ ಹಚ್ಕೊಂಡ್ ಬರ್ತೀನಿ. ಏನು ಸಾಕಾ? ಸಾಕಾಗಲ್ಲ. ಅದ್ರ ಜೊತೆ
ಮಗನ ಪರಿಚಯ ಮಾಡ್ಸಿದ್ರ? ಇವನು ಜಗದೇಕ ವೀರ ಕಣಮ್ಮ. ನಾನ್ ಇವ್ರಪ್ಪ ಬಸವಯ್ಯ ಭೂಪ. ನಮ್ಮಪ್ಪ ಪರಮೇಶಿನೇ, ಆದ್ರೆ ಮೆಂಟ್ಲು. ನೀವು ಇಲ್ಲೇ ನಗ್ತಾ ಕಿಸ್ಕೊಂಡಿದ್ರೆ ಹೇಗೆ? ಬಾಂಗ್ಡಾ, ಜಲೇಬಿ, ಪಾರಿವಾಳ ಫ್ರೈ ಮಾಡಿ, ಕೋಳಿ ಮಾಂಸ, ಮೊಟ್ಟೆ, ಮೀನು, ಸೀಗಡಿ ಮೀನೆಲ್ಲ ಫ್ರೈ ಮಾಡಾಯ್ತು. ಐಲೆ ಮತ್ತಿ ಕಾಟ್ಲಾ, ಇವತ್ತು ನಮ್ಮ ಬ್ಲಾಕ್ ಹಿಡ್ಕೊಂಡ್ ಬಂದಿರೋ ಒಂದು ಮನುಷ್ಯನಷ್ಟು ಹೈಟ್ ಇರೋ ಒಂದು ದೊಡ್ಡ ಅಂಜಲ್ ಮೀನು. ಇದೆಲ್ಲ ನಿನಗೋಸ್ಕರ ಟೇಬಲ್ ಮೇಲೆ ಕಾಯ್ತಾ ಇದೆ. ಬಂದ್ ತಿನ್ಬಾರಮ್ಮ. ಏನು ಫೇಸ್ ಅಲ್ಲಿ ರಿಯಾಕ್ಷನ್ ಬದಲಾಗ್ತಾ ಇದೆ? ಮೀನ್ ತಿನ್ನೋದೇ ಇಲ್ವಾ? ಹಾಗಿದ್ರೆ ಕೋಳಿ, ಕುರಿ, ಹಾಡು, ಮೊಲ, ಹಂದಿ, ಬಾತು ಫ್ರೈ, ಕಾಡ್ ಕೋಳಿನ ರೋಸ್ಟ್ ಮಾಡಿ ಇಟ್ಟಿದ್ದಾರೆ. ಇಷ್ಟೆಲ್ಲ ಸಾಕಾಗಲ್ವಾ ಮಗಳೇ? ಅಯ್ಯೋ, ಅದೆಲ್ಲ ತೊಂದ್ರೆ. ಮತ್ತೇನಮ್ಮ ಸಮಸ್ಯೆ? ನಾನ್ ವೆಜಿಟೇರಿಯನ್. ಅಷ್ಟೇನಾ? ನೀವೇನು ನಾಚಿಕೆ ಪಟ್ಕೋಬೇಡಿ. ಇಲ್ಲಿರೋ ಹುಡುಗಿರು ಚೆನ್ನಾಗಿ ರುಬ್ತಾರೆ, ಆದ್ರೆ 6 ಗಂಟೆ ಆದ್ಮೇಲೆ ದೀಪ ಹಚ್ಚಿದ್ರೆ ಏನು ಮಾಡೋದಿಲ್ಲ. ಅಯ್ಯೋ ಅದಲ್ಲಪ್ಪ, ಮತ್ತಿನ್ನೇನು? ತರಕಾರಿ ಮಾತ್ರ ತಿನ್ನೋದಂತ ಹೇಳಿದ್ರು. ಹಾಗಿದ್ಮೇಲೆ ಮಾರ್ಕೆಟ್ಗೆ ಹೋಗಿ ಎಲ್ಲಾ ತರಕಾರಿನೂ ತಂದ್ಬಿಡೋ ಬ್ಲಾಕು. ಅಣ್ಣ, ಡ್ಯಾನ್ಸ್ ಆಡೋ ಹುಡುಗಿರೆಲ್ಲ ಬಂದಾಯ್ತಣ್ಣ. ಬಂದ್ಬಿಟ್ರಾ? ಹಾಗಿದ್ರೆ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋದಕ್ಕೆ ಕೇಳು. ಇವತ್ತೇ ಸ್ನಾನ ಮಾಡಿ ಮುಗಿಸ್ಬಿಡ್ತೀಯಾ? ಖಾಲಿ ನೀರ್ನ ಬೇಗ ಸ್ನಾನ ಮಾಡಿ ಬಾ ಬ್ಲ್ಯಾಕ್. ಇನ್ ಸ್ವಲ್ಪ ತಡೀರಿ, 1 ವಾರ ಆದ್ಮೇಲೆ ಸ್ನಾನ ಮಾಡ್ತಾ ಇದೀನಿ. ಈ ದೇಹನ ತೊಳಿಬಾರ್ದಾ? ಸಮುದ್ರ ಪೂರ್ತಿ ನೀರ್ ಕಳೆದ್ರು ನೀನ್ ಸ್ನಾನ ಮಾಡಿ ಮುಗಿಸಲ್ಲ. ಈ ದೇಹನ ಬೆಳೆಸೋದಕ್ಕೆ ನಮ್ಮಪ್ಪ ಎಷ್ಟು ಕಷ್ಟಪಟ್ಟವ್ರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಸುಮ್ನೆ ಮಾತಾಡ್ತೀರಾ? ನಾನ್ ಇವಾಗ ಹೋಗೋದಿಲ್ಲ, ಬೇರೆ ಪೈಪ್ ಹತ್ರ ಹೋಗಿ ಸ್ನಾನ ಮಾಡ್ಕೊಳ್ಳಿ. ಮೈ ಜುಮ್ ಅಂತ ಇದೆ. ಹೆಣ್ಮಕ್ಳು ಸ್ನಾನ ಮಾಡೋದನ್ನ ಕದ್ ನೋಡೋದ್ ನೋಡಿದೀನಿ, ಆದ್ರೆ ಗಂಡ್ ಮಕ್ಳು ಸ್ನಾನ ಮಾಡ್ತಾರೋದನ್ನ ಕದ್ ನೋಡ್ತಾರ ಇದೇ ಮೊದಲು ನೋಡ್ತಾರ. ಇದೇ ತರ ಸೀನು ಕನ್ನಡ ಸಿನಿಮಾಲ್ ಬಂದಿದೆ ನೋಡಿದ್ಯಾ? ಅದ್ರಲ್ಲಿ ಹೀರೋ ಒಂದು ಕುದುರೆನ್ ತಗೊಂಬಂದಿ ಅದಕ್ಕೆ ಸ್ನಾನ ಮಾಡಿಸ್ತಾ ಇರ್ತಾನೆ, ಅದನ್ನ ಬಚ್ಚಿಟ್ಕೊಂಡು ಹೀರೋಯಿನ್ ನೋಡ್ತಾ ಇರ್ತಾಳೆ. ಅದೇ ತರನೇ ಇದೂನು. ಅದ್ರಲ್ಲಿ ಕುದುರೆಗ್ ಸ್ನಾನ ಮಾಡಿಸ್ತಾರೆ, ಇದ್ರಲ್ಲಿ ಒಂದು ಕತ್ತೆಗ್ ಸ್ನಾನ ಮಾಡಿಸ್ತಿದ್ದಾರೆ. ಕುದುರೆ ಆಗ್ಲಿ ಕತ್ತೆ ಆಗ್ಲಿ ಹುಡುಗಿರಂತೂ ನೋಡೇ ನೋಡ್ತಾರೆ. ಎಂತ ಹಣೆ ಬರ ದೇವ್ರೇ. ನಾನು ಏನಕ್ಕೆ ಸ್ನಾನ ಮಾಡಿ ರೆಡಿ ಆಗ್ತಾ ಇದೀನಿ ಅಂತ ಗೊತ್ತಾ? ಏನದು? ಓ, ಏನು ಗೊತ್ತಿಲ್ಲದೆ ಇರೋ ತರ ನಾಟಕ. ಇವತ್ತೇ ತಾನೇ ಗಂಡಿನ ಕಡೆ ಅವ್ರು ಬರೋದ್ ನೀನ್ ನೋಡಕ್ಕೆ. ಅದಕ್ಕೆ ಯಾಕೆ ನೀನ್ ಸ್ನಾನ ಮಾಡ್ತೀಯಾ? ಚೆನ್ನಾಗಿ ತಿಂದ್ರೆ ಸಾಕಲ್ವಾ? ಹೌದೌದು. ಇವಳನ್ನ ಮದ್ವೆ ಆಗೋದಿಕ್ ಬರೋರು ಇಲ್ಲೇ ಸತ್ತೋಗ್ಬಿಡ್ತಾರ ಅಷ್ಟೇ. ಆಮೇಲೆ ಅದಕ್ಕೆ ಎಲ್ರು ರೆಡಿ ಆಗ್ರಿ ಅಂತ ಇವನ್ ತಾನೇ ಹೇಳಿದ ಅವಾಗ್ಲೇ. ನಾನು ಇವಾಗ ಹೇಳ್ದೆ ಕಚಡ ನನ್ ಮಗನೇ ಬಾಯಿ. ಇವನು ಆ ಸೀಸರ್ ಇಬ್ರು ಸೇರ್ಕೊಂಡು ಆ ಬ್ಲಾಕ್ ಆಗಿ ಏನ್ ಹೇಳ್ಕೊಡ್ತಾ ಇದಾರೆ ಗೊತ್ತಾ? ಇನ್ಮೇಲೆ ನನ್ ತಂಗಿ ಬ್ಲೆಸ್ಸಿನ ಏನಾದ್ರು ಕಿಂಡಲ್ ಮಾಡಿದ್ರೆ ಏನ್ ಮಾಡ್ತೀನಿ ನಿಮ್ಮನ್ನೆಲ್ಲ ಗೊತ್ತಾ? ಏನ್ ಮಾಡ್ತೀಯ? ನಾನು ಇದಕ್ ಮುಂಚೆ ನಡೆದಿದ್ದಾನೆ ಹೇಳ್ದೆ, ಬ್ಲೆಸ್ಸಿ ನೋಡಕ್ ಬರೋರೆಲ್ಲ ಸತ್ತೋಗ್ತಾರಲ್ಲ ಅದನ್ನೇ. ಅಯ್ಯೋ ಮೀನಾಕ್ಷಿ, ಯಾಕೆ ಇಷ್ಟ ಬೇಗ ಹೊರಟ್ಬಿಟ್ಟೆ? ಬ್ಲೆಸ್ಸಿ ಅವ್ರ ಅಪ್ಪ ಬಂದ್ಮೇಲೆ ಹೋಗ್ಬೋದಾಗಿತ್ತಲ್ಲ. ಮಧ್ಯಾಹ್ನದೊಳಗೆ ಸರ್ ಹತ್ರ ಹೋಗ್ಬೇಕು, ಇಲ್ಲಾಂದ್ರೆ ಲೇಟ್ ಆಗ್ಬಿಡುತ್ತೆ. ನೀವ್ ಹೊರಟ್ಬಿಡಿ. ವೈದ್ಯರು ತುಂಬಾ ಕೋಪಿಷ್ಟ ಅಂತ ನಾ ಕೇಳ್ಪಟ್ಟೆ. ಮಂಗಳಾರತಿ, ಕಸ್ತೂರಿ, ನೀಲಾಂಬರಿ, ತುಳಸಿ, ಮಲ್ಲಿಕಾ, ಜಾನಕಿ, ಸುಮತಿ. ಇದು ಔಷಧಿನ? ಹೇ, ಇದೆಲ್ಲ ರುಬ್ಬೋ ಅಂತ ಕೆಲಸಗಾರರ ಹೆಸರು. ಹೋಗೆಲ್ಲಾರನು ಕರ್ಕೊಂಬಾ. ಬರ್ಬೇಕಾದ್ರೆ ಇದ್ರಲ್ಲಿ ಬರ್ತಿರೋಂತ ಎಲ್ಲಾ ಔಷಧಿನೂ ತಗೊಂಬಾ. ಒಂದ್ಸಲ ಓದು ನೋಡೋಣ. ಮೇವಿನ ತೊಕ್ಕು, ಅರಳು, ಏಲಕ್ಕಿ. ಏನೋ ಓದ್ತಾ ಇದ್ಯಾ? ಸುಕ್ಕಾಗ್ದೇನೋ ಮಲ್ಲಿಗೆ ಅಂತ ಬರ್ದಿದ್ನಲ್ಲ. ಹೌದಾ? ಇದು ಹಾಗೋದ್ಬೇಕಾ? ಎಲ್ಲಿನ ತಗೋ ಇದನ್ನ, ಹೋಗು. ಹೇ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ನಿಮ್ ಪಾಡಕ್ ನೀವು ನಡ್ಕೊಂಡು ಹೋಗ್ತಾನೆ ಇದ್ದೀರಾ? ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ನಾನ್ ಮೀನಾಕ್ಷಿ. ನೀವು ಬೆಂಗಳೂರಿಂದ ಅಲ್ವಾ? ಅವಳೆ. ನಾನು ಮೃತ್ಯುಂಜಯ ಸ್ವಾಮಿ. ಇಲ್ಲಿ ದೊಡ್ಡವರಾದ್ಮೇಲೆ ಎಲ್ಲದಕ್ಕೂ ನಾನೇ. ನಾನ್ ಭೀಮಸೇನ, ಇವ್ರಾದ್ಮೇಲೆ ನಾನೇ. ಹಾಗೆಲ್ಲ ಏನಿಲ್ಲ, ನೀವು ಬನ್ನಿ ಬನ್ನಿ ಬನ್ನಿ. It's not for a joke, it's a truth.
ವಿಜ್ಞಾನ ಎಷ್ಟೇ ಬೆಳಿಲಿ, ಆ ಸುಡ್ತಿರೋ ಸೂರ್ಯನ ಬೇಕಂದ್ರೂ ಜನ ಹೋಗಿಡ್ಕೊಳ್ಳಿ, ಆದ್ರೆ ಇವತ್ತಿರೋ ಆಯುರ್ವೇದಕ್ಕೆ ಅಡಿಪಾಯ ತುಂಬಾ ಉಪಯೋಗ ಆಗುತ್ತೆ. ಯುನೋ, ಆಯುರ್ವೇದ ಇಸ್ ಬೇಸ್ಮೆಂಟ್ ಆಫ್ ಮಾಡರ್ನ್ ಮೆಡಿಕಲ್ ಸೈನ್ಸ್. ನಾನು ಹೇಳಿದ್ ಸರಿ ತಾನೆ? ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಬರ್ಬೇಕು. Marina, she is Meenakshi. 8 years back, we met in New York International Medical Conference. Yeah. ಆ ಸೆಮಿನಾರಲ್ಲಿ ತುಂಬಾನೇ ಒಳ್ಳೆ ಹೆಸರು ತಗೊಂಡಿದ್ದು ಇವಳೆ. ಮೀನಾಕ್ಷಿಗೆ ಮೆರಿನ್ ಗೊತ್ತಾಗಿಲ್ವಾ? ಸೆಮಿನಾರಲ್ಲಿ ನೀವಿಬ್ರು ಒಟ್ಟಿಗೆ ತಾನೇ ಡಿಸ್ಕಷನ್ ಮಾಡಿದ್ದು. ಅನುಮಾನ ಕೇಳೋದಕ್ಕೆ ಇಬ್ರು ಒಟ್ಟಿಗೆ ತಾನೇ ನನ್ನ ಹತ್ರ ಬಂದಿದ್ದು. Oh yeah, Marina Williams. Yeah. I think you came from Virginia University, right? Exactly. How are you, Meenakshi? Oh, I'm doing good. Thank you. 8 ವರ್ಷ ಆಯ್ತಲ್ಲ ಸರ್, ತಕ್ಷಣಕ್ಕೆ ನೆನಪಾಗ್ಲಿಲ್ಲ. ಯಸ್, ಮರುವು, ಮನುಷ್ಯನ ಮರುವು, ಅದೇ ಅಲ್ವಾ ಅವತ್ತಿನ ಚರ್ಚೆ ಆಗಿದ್ದು. ಅಲ್ಲ, ನಾಳೆ ಬರ್ತೀನಿ ಅಂದಲ್ಲ, ಏನ್ ಇವತ್ ಬಂದಿದ್ಯಾ? ಇವತ್ತೇ ನಿಮ್ಮನ್ನ ನೋಡ್ಬೇಕು ಅನ್ಸ್ತು. ಒಂದು ಮುಖ್ಯವಾದ ವಿಷಯ ಇದೆ ಸರ್. ವಾಟ್ ಹ್ಯಾಪೆಂಡ್? ಅದು ನಾನು ಸರ್ ಜೊತೆ ಪರ್ಸನಲ್ ಆಗಿ ಸ್ವಲ್ಪ ಮಾತಾಡ್ಬೇಕು. ನಾವೆಲ್ಲ ವೆಯ್ಟ್ ಮಾಡ್ತೀವಿ ಸರ್, ಪ್ಲೀಸ್ ಕಮ್. ನೀವೇನ್ ಇಲ್ಲೇ ನಿಂತಿದ್ದೀರಾ? ಅಲ್ಲ, ನಿಮ್ಮ ಹತ್ರ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದ್ರಲ್ವಾ, ಅದಕ್ಕೆ. ನಾನ್ ನೋಡ್ಕೊಂತೀನಿ. ನೀವು ಈಗ ಹೋಗಿ ಹೊಸದಾಗಿ 4 ಪೇಷಂಟ್ ಬಂದಿದಾರಲ್ಲ, ಅವ್ರೆಲ್ಲಾರ್ನು ಕೂರ್ಸಿ ತಲೆಗೆ ಎಣ್ಣೆ ಉಜ್ಜಿ ಸ್ನಾನ ಮಾಡಿಸಿ ಹೋಗಿ. ಮಾಡ್ತೀವಿ. ನಮ್ ಹಣೆ ಬರ್ದಲ್ಲಿ ಇದಷ್ಟೇ ಬರ್ದಿದೆ ಅನ್ಸುತ್ತೆ. ನೀವ್ ಇಷ್ಟು ಜನ ವೈದ್ಯರು ತಮ್ಮಂದ್ರ? ಹೌದು. ನಾನು ಸ್ವಾಮಿ, ನಾರಾಯಣ್ ಸ್ವಾಮಿ. ನೀವು ಅವ್ರ ಸ್ವಂತದವ್ರಾ? ಹೌದೌದು. ನಿಮ್ಗಳ ಮುಖ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ. ಸುಮ್ನೆ ಬಂದಿರಲ್ಲ ಮೀನಾಕ್ಷಿ ಈ ಕಡೆ ಅಲ್ವಾ? ಈ ಸೌಂದರ್ಯ ನಿಮ್ಗೂ ಬೇಕಾ? ಸಿಗುತ್ತಾ? ಸಿಗುತ್ತೆ. ಹಂಗಿದ್ರೆ ನನ್ ಮಕ್ಕಳು ಶೇಪ್ ನ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಡ್ತೀರಾ? ಹಾಗಿದ್ರೆ ಶರ್ಟ್ ಅನ್ನ ತೆಗೆದು ಕಣ್ ಮುಚ್ಕೊಂಡು ದೇವ್ರನ್ನ ಬೇಡ್ಕೊಳ್ಳಿ. ಏನ್ ಮಾಡ್ತಾನೆ ಹೇಳ್ತೀನಿ. ನಿನಗೆ ಈ ಭೀಮಸೇನ ಅನ್ನೋ ಹೆಸರು ಯಾವಾಗ್ಲೂ ಇಟ್ಟಿದ್ದು? ನಡಿಯ. ಏನ್ ಮಾಡ್ತಿದ್ದಾರೆ ಇವರೆಲ್ಲ? ಭೀಮಾ, ಇವ್ರಿಗೆಲ್ಲ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಇವ್ರ ತಲೆ ಮೇಲೆ ಫಸ್ಟ್ ಇದನ್ನ ಹಾಕ್ಬೇಕು. ಒಳಗಡೆ ಯಾರಿದ್ದಾರೋ ಅವನಪ್ಪ ಹುಚ್ಚ. ಹುಚ್ಚ ನನ್ ಮಗನೇ. ನೀನ್ ಹೇಳ್ದಂತ ವ್ಯಕ್ತಿ ಅದು ಕೊಪ್ಕೊಂತಾರ? ಅಂಕಲ್ ಹೇಳಿದ್ರೆ ಅವ್ರು ಕೇಳ್ತಾರೆ.
ಅದೇನಂತ ನೋಡು, ಇದನ್ ಪ್ರೀತಿ ಅನ್ಕೊಂಡು ಏನೇನೋ ಮಾಡ್ತಿದ್ದಾನ ನೋಡು. ಹೊಸ ಪೊಲೀಸ್ ಆಫೀಸರು ಮದುವೆ ಮಾಡ್ಕೊಳ್ದೆ ವಾಪಸ್ ಹೋಗಿದ್ದು ಬ್ಲಾಕ್ ನ ಸೌಭಾಗ್ಯ. ನಾನ್ ಅನ್ಕೊಂಡೆ ಮಲ್ಗೆ ಹೂವ ನಿನ್ ತಲೆ ಮೇಲೆ ಹಾಕ್ದಾಗ ನನಗ್ ನೀನ್ ಬೈತ್ಯಾ ಅಂತ. ಬೈತಿದ್ದೆ, ಆದ್ರೆ ಹೂ ವಾಸನೆ ಇರೋ ಹೂ, ಅದರಿಂದ ತಪ್ಸ್ಕೊಂಡೆ. ಈ ಹೂವ ನಾ ಊರು ಕೇರಿ ಎಲ್ಲ ಸುತ್ತಾಕೊಂಡ್ ಕಿತ್ಕೊಂಡ್ ಬಂದಿರೋದು. ಆ ಸೆಂಟು ತಗೊಬಂದ್ ಹಾಕುವ ನನ್ ಮಾತ್ ಕೇಳಿಲ್ಲ. ಆ ಮೀನಾಕ್ಷಿ ನೋಡಿ ಎಷ್ಟು ಘಮ ಘಮ ಅಂತಾಳೆ. ಆ ವಾಸನೆ ಇಟ್ಕೊಂಡು ನೀನ್ ಅವಳಿಂದ ಹೋಗ್ತಿದ್ಯಲ್ವಾ? ನಿನಗಿಷ್ಟ ಇಲ್ಲ ಅಣ್ಣ, ನಾನ್ ನಿನ್ ಮೇಲೆ ಹೋಗೋದಿಲ್ಲ. ನನಗೆ ಯಾಕೆ ಇಷ್ಟ ಆಗಲ್ಲ? ನೀನ್ ಹೋಗಿ ಮೀನಾಕ್ಷಿಗೆ ಸಹಾಯ ಮಾಡು. ಇವನು ಬೇರೆ ಕಡೆ ಹೋಗ್ಬಿಟ್ರೆ ಯಜಮಾನ್ರಿಗೆ ಬಾಡಿ ಗಾರ್ಡ್ ಆಗಿ ಯಾರಿರ್ತಾರೆ? ನಾನು ಬರೋವರೆಗೂ ಅವ್ರು ಯಾವ್ದೇ ರೀತಿ ಜಗಳಕ್ಕೆ ಹೋಗ್ದಲೇ ಇದ್ರೆ ಆಯ್ತು. ಯಾರೋ ಗಲಾಟೆ ಮಾಡ್ತಿರೋದು. ನಿನ್ಗೇನಾದ್ರೂ ಅನುಮಾನ ಇದ್ರೆ ನನ್ನನ್ನು ಕೇಳ್ಬೇಕು, ನಾನು ಹೇಳ್ಕೊಡಲ್ಲ. ನಾನು ಅದೇ ತಾನೇ ಅವಾಗಿಂದ ಹೇಳ್ತಾ ಇರೋದು. ನೀನ್ ಬೇಡದೆ ಇರೋದೆಲ್ಲ ಮಾತಾಡ್ಕೊಂಡಿರು. ನಮ್ ಮೀನಾಕ್ಷಿ ಅವರು ಕಾಡ್ಗೆ ಹೋಗಿ ಔಷಧಿ ತರ್ತಾರಂತೆ. ಕಾಡಲ್ಲಿರೋ ಮೃಗಕ್ಕೆ ಭಯ ಪಟ್ಕೊಂಡು ಈ ಮೃಗನ ಕರೀತಾ ಇರೋದು. ಮತ್ತೆ ನಾಳೆ ಬೆಳಗ್ಗೆ 10 ಗಂಟೆಗೆ ನಾನು ವೈದ್ಯರು ಮನೆ ಹತ್ರ ಬಿಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಬೇಗ ಸ್ನಾನ ಮಾಡಿ ರೆಡಿ ಆಗು. ಅಯ್ಯೋ, ನಾನು ಎಣ್ಣೆ ತಾನೇ ಸ್ನಾನ ಮಾಡ್ದೆ. ಆಹಾ, ಹಾಗಿದ್ರೆ ನೀನ್ ಈ ವರ್ಷ ಸ್ನಾನ ಮಾಡ್ಬೇಡ. ಬೇಗ ಹೋಗಿ ಸ್ನಾನ ಮಾಡ್ಕೊಳ್ಳೋ ಹೋಗ್ಬೇಕು. ಅಯ್ಯೋ ಮೀನಾಕ್ಷಿ, ಕಾಡ್ಗೋಗಿ ಔಷಧಿ ತಗೊಂಬರೋಣ ಅಂತ ಹೇಳ್ಬಿಟ್ಟು ಇದೇನಿದು ನನ್ನ ಕರ್ಕೊಂಬಂದ್ ಇಲ್ಲಿ ಕೂರ್ಸಿದೀರಾ ನೀವು? ಇವಾಗ ನಾನು ಇಟ್ಕೊಂಡು ನೀವೇನ್ ಮಾಡಕ್ ಹೊರಟಿದ್ದೀರಾ? ಇಲ್ಲಿರೋ ಪೂಜೆ ವಸ್ತುನ್ನೆಲ್ಲ ನೋಡಿ ಅವ್ರು ಹೆದರ್ಕೊಂತಿದಾರನ್ಸುತ್ತೆ. ಆದ್ರೆ ನಾನ್ ಮಾಡೋ ಚಿಕಿತ್ಸೆಯಲ್ಲಿ ದೇವ್ರ ಆಶೀರ್ವಾದ ತುಂಬಾ ಮುಖ್ಯ. ಆಯುರ್ವೇದಿಕ್ ಇರೋ ರೂಲ್ಸ್. ಮೀನಾಕ್ಷಿ, ನಾವು ಕಾಡ್ಗೆ ಹೋಗಿ ಔಷಧಿ ಹಿಡ್ಕೊಂಡ್ ಬರೋಣ ಆಯ್ತಾ? ಕಾಡೊಳಗ್ ಹಾಗೆ ಹೋಗಕ್ಕಾಗಲ್ಲ ಬ್ಲಾಕಿ, ಇಲ್ಲೆಲ್ಲ ಪೂಜೆ ಮಾಡ್ಬೇಕಾಗತ್ತೆ. ಪೂಜೆನಾ? ಹಂಗೇಳಿ ಮತ್ತೆ ಎತ್ಕೊಂಬನ್ನಿ. ನಾನು ಹೊಟ್ಟೆ ಹಸ್ಕೊಂಡ್ ಅವಾಗಿಂದ ಇಲ್ಲೇ ಕೂತಿದ್ದೀನಿ. ಪೂಜೆ ಅಂದ್ರೆ ಊಟ ಅಲ್ಲ. ಇವ್ರೇನಕ್ ನನ್ ಕಣ್ಗುಡ್ಡಕ್ಕೆ ಬೆರಳಾಗ್ತಾ ಇದಾರೆ. ಇವ್ರು ಯಾರು ನೋಡಕ್ ಸರಿ ಕಾಣ್ತಾ ಇಲ್ಲ. ನೋಡಿದ್ರೆ ಗೊತ್ತಾಗ್ತಿದೆ. ಈ ಪೂಜೆ ಮುಗಿಯೋಷ್ಟ್ರಲ್ಲಿ ನಿನ್ ದೇಹದಲ್ಲಿರೋ ಅಶುದ್ಧ ಎಲ್ಲ ಹೋಗಿ ಶುದ್ಧ ಆಗ್ತೀಯ. ಆಮೇಲೆ ಔಷಧಿ ತರಕ್ ಹೋಗಕ್ಕಾಗೋದು. ಸಮುದ್ರದಲ್ಲಿ ಮೀನ್ ಹಿಡಿಯೋರ್ ದೇಹ ಅಶುದ್ಧವಾಗಿರುತ್ತೆ ಅಂತ ನಿಮಗ್ ಗೊತ್ತಾಗೋದಿಲ್ವಾ? ಅಶುದ್ಧ ಮಾತ್ರ ಅಲ್ಲ, ನನ್ನಲ್ಲೇನೋ ವಾಸನೆ ಬರುತ್ತೆ ಅಂತ ಹೇಳ್ತಿರಲ್ಲ, ಮತ್ತೆ ಅದೇ ತರ ಒಂದೊಳ್ಳೆ ವಾಸನೆ ನಿಮ್ಮಲ್ಲೂ ಬರುತ್ತೆ. ಆಗ ಇದಕ್ಕಿಂತ ಸುಂದರವಾಗ. ಆದ್ರೆ ಮೀನಾಕ್ಷಿ ಜೊತೆಲೇ ಇರ್ಬೇಕು. ಆತರ ಪಡ್ಬೇಡಿ, ಚಿಕಿತ್ಸೆ ಎಲ್ಲ ಚೆನ್ನಾಗಿ ಮುಗ್ದಿದೆ. ಆ ವ್ಯಕ್ತಿ ಇವಾಗ ಸ್ವಲ್ಪ ಕೋಪದಲ್ಲಿ ಇರ್ತಾನೆ. ಅಪ್ಪಿ ತಪ್ಪಿನೂ ನೀವ್ ಒಳಗಡೆ ಹೋಗಿ ಮಾತಾಡ್ಬಾರ್ದು. ಬೇಡ, ಸಮಯ ಬಂದಾಗ ಅವರೇ ನಿಮ್ಮನ್ನ ಕರೀತಾರೆ. ಅಲ್ಲಿವರೆಗೂ ದೇವ್ರನ್ನ ನೆನೆಸ್ಕೊಂಡು ಇಲ್ಲೇ ಆರಾಮಾಗಿ ಕುತ್ಕೊಳ್ಳಿ. ಇಲ್ಲೇ ಕೂತ್ಕೊಳ್ಳಿ. ನೀನ್ ಬಾರಲೆ ಬಾ, ಹೋಗೋಣ, ಟೈಮ್ ಆಯ್ತು. Sir? Sir? What happened? Nothing. But you look very tensed. ಎಲ್ಲ ನಾವು ಪ್ಲಾನ್ ಮಾಡಿದ ಹಾಗೆ ನಡೀತಲ್ಲ? ನಾನು ಹೇಳಿದ್ದೆಲ್ಲ ಕರೆಕ್ಟ್ ಅಲ್ವಾ?
ಅವತ್ ನಿಮ್ ಜೊತೆ ಮಾತಾಡಿದ್ದು ಇವತ್ತೆಲ್ಲ ನಡೆದಿದ್ದು ಎಲ್ಲ ನಿಜ ತಾನೆ? ಹೌದು. ಮತ್ತೆ ಇವ್ರು ಅವರಲ್ಲ. कौन भेजा तुम्हें, बोल। हैरानी से क्यों देख रहे हो? आई एम प्रफुल्ल कुमार, मेयर ऑफ बॉम्बे। मेयर साहब, ಸಾಬ್, ಯು ಸೆಡ್ ಇಟ್. ಇವನು ಬುದ್ಧಿವಂತ, ತುಂಬಾನೇ ಬುದ್ಧಿವಂತ ಇವನು. ನೀನ್ ನಮ್ಮ ರಹಸ್ಯನೇ ಕಂಡಿಡ್ಬಿಟ್ಟೆ. ಬಾ. ಆದ್ರೆ ಈ ತರ ಬೇರೆ ಊರಿಗೆ ಬಂದ್ಮೇಲೆ ಒಬ್ಬ ಕನ್ನಡಿಗ ಇನ್ನೊಬ್ಬ ಕನ್ನಡಿಗ ಸಾಥ್ ಕೊಡ್ಬೇಕಲ್ವಾ? ನಿಲ್ಸಲೇ. ಅವಾಗಿಂದ ಕನ್ನಡ ಕನ್ನಡ ಅಂತ ಹೇಳ್ತಾ ಇದ್ದೆ. ಹುಟ್ಟಿದ ನನ್ನ ತಾಯಿ ತರ ನೋಡೋನೆ ಕಣೋ ಈ ಕನ್ನಡಿಗ. ಆ ಹೆಸರು ಹೇಳೋದಕ್ಕೆ ನಿನಗೇನೋ ಯೋಗ್ಯತೆ ಇದೆ. ಈ ಊರಿಗೆ ಬಂದು ಮೇಯರ್ ಆಗಿದ್ದಕ್ಕೇನೆ ನಿನ್ನ ಮೇಲೆ ಒಂದು ಮರ್ಯಾದೆ ಇಟ್ಕೊಂಡಿದ್ದೆ. ಕೊನೆಗೆ ನಿನ್ನ ರಹಸ್ಯ ನನ್ನ ಹತ್ರನೇ ಬಂದು ಸೇರ್ಕೊಂಡಿದೆ. ಬಾಂಬೆ ಊರಿನ ಹೋಮ್ ಮಿನಿಸ್ಟರ್, ISI ಅವ್ರ ಕಡೆಯಿಂದ ಕೋಟ್ಯಾಂತರ ರೂಪಾಯಿ ಈಸ್ಕೊಂಡಿರುವಂತ ನೀನು, ಪಾಕಿಸ್ತಾನಕ್ಕೋಸ್ಕರ ಇಂಡಿಯಾದಲ್ಲಿ ಗಲಾಟೆ ಶುರು ಮಾಡ್ತಾ ಇರೋಂತ ನೀನು, ಈ ನಾಡಿಗೆ ದ್ರೋಹಿಯಾಗಿದ್ಯಾ ನೀನು. ಯು ಆರ್ ನಾಟ್ ಜಸ್ಟ್ ಎ ಕ್ರಿಮಿನಲ್, ಬ್ಲಡಿ ಟೆರಿಟರ್. ಎಸ್, ಅದ್ರ ಎವಿಡೆನ್ಸೇ ನಿನಗೆ ಸಿಕ್ಕಿರೋದು. ಇದು ಮಾತ್ರ ಅಲ್ಲ ಕಣೋ, ಇದಕ್ಕಿಂತ ಬೇರೆ ಎವಿಡೆನ್ಸ್ ನನ್ನ ಹತ್ರ ಇದೆ. ಅದನ್ನು ತೇರ್ಸೆ ಹೇಳ್ತಾ ಇದ್ದೀನಿ. ಅದನ್ನು ಈ ಪೆಟ್ಟಿನ ನೀನ್ ನನಗೆ ಕೊಡ್ದೆ. ನೀನ್ ಇಲ್ಲಿಂದ ಜೀವಂತವಾಗಿ ಹೋಗಲ್ಲ. ಇದನ್ನ ಕೊಟ್ರೆ ಹೋಗ್ಬೋದಲ್ವಾ? ಇಲ್ಲಿ ಕೇಳಿ ಮೇಯರ್, ನನಗೆ ಸಿಕ್ಕಿರೋಂಥ ಎವಿಡೆನ್ಸ್ ಪ್ರಕಾರ ನೋಡಿದ್ರೆ ಎಂ ಸಾಬ್ ಅಂತ ಅನಿಸ್ಕೊಂಡಿರೋ ನೀವೇ ಇಂಡಿಯಾದ ಬಾಂಬೆಲಿ ನಡೆದಿರೋ ಸ್ಫೋಟ ಪಾಕಿಸ್ತಾನದಲ್ಲಿರೋರ್ಗೋಸ್ಕರ ಮಾಡಿದ್ದು. ಬಾಂದ್ರಾದಲ್ಲಿರೋ ಅಮಾಯಕ ಮುಸ್ಲಿಂಗಳನ್ನ ಇಟ್ಕೊಂಡು ಅಪಾಯಕಾರಿ ಚುಚ್ಚುಮದ್ದನ್ನ ಚುಚ್ಚಿ 100 ಜನ ಹಿಂದೂಗಳನ್ನ ಸಾಯಿಸೋದಕ್ಕೆ ಸೂತ್ರಧಾರಿ ಕಣೋ ನೀನು. ಓ ಮೈ ಗಾಡ್, ಏನ್ ರಮೇಶ್ ನೀನ್ ಹೇಳ್ತಾ ಇರೋದು? ನಾನು ನೀನು ಒಬ್ಬ ಹಿಂದೂ ಅಲ್ವಾ? ವಿ ಆರ್ ಹಿಂದೂ ಬ್ರದರ್ಸ್. ನಮ್ಮಿಂದ ಅದಾಗುತ್ತಾ? ನಿನ್ನೆಲ್ಲ ಮನುಷ್ಯ ಅಂತ ಕೂಡ ಅನ್ಕೊಳ್ಳೋದಿಕ್ ಆಗೋದಿಲ್ಲ, ಅದರಲ್ಲೂ ಹಿಂದೂ. ಶಾಂತಿ ತುಂಬಿರುವಂತ ನಮ್ಮ ಈ ದೇಶದಲ್ಲಿ ಮುಸ್ಲಿಂ ತೀವ್ರವಾದಿಗಳು ದೇಶದ ಎಲ್ಲೆಡೆ ಆವರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿರೋ ನಿನ್ನಂತ ಭ್ರಷ್ಟ ಹಣದಾಸೆ ಇರೋರು, ದುಡ್ಡಿನ ಆಸೆಗೋಸ್ಕರ ನಮ್ಮ ತಾಯಿ ನಾಡನ್ನ ಬೇರೆ ರಾಜ್ಯಕ್ಕೋಸ್ಕರ ನಮ್ಮ ನಾಡಿನ ತಲೆ ಹಿಡಿಯುವಂತ ನಿಮ್ಮಂತವ್ರನ್ನ ಹಿಂದೂ ದೇಶ ದ್ರೋಹಿಗಳನ್ನ ಮೊದಲು ಸಾಯಿಸ್ಬಿಡ್ಬೇಕು. बढ़िया, वंडरफुल स्पीच.
Agarwal Saab? Don't waste the time, Ramesh. Give him the briefcase. उसके बदले में, what do you want? Saab? Give it, Ramesh. Give it to me. Thank you. इसमें नहीं है डॉक्यूमेंट। What? Where are the documents? Where are the documents? ಹೇಳೋ ನಾಯಿ, ಎಲ್ಲೋ ಡಾಕ್ಯುಮೆಂಟ್ಸ್? ಅದು ಸೇರೋ ಜಾಗಕ್ಕೆ ಸೇರುತ್ತೆ. ನನ್ನನ್ನೇ ಯಾಮಾರಿಸ್ತೀಯ? ಹುಚ್ಚ ನನ್ನ ಮಗನೇ, ಅಲ್ವಾ ನಿನಗೇನೋ ಆಯ್ತು? ಏಯ್ ಇವ್ನ್ ಯಾವ್ದೋ ದೊಡ್ಡ ದೆವ್ವ ಹಿಡ್ಕೊಂಡಿದೆ ಅನ್ಸುತ್ತೆ. ಏಯ್, ನಿನ್ ಹತ್ರ ಇರೋ ಶಿಲ್ಬೆನ ಅವನಿಗೆ ತೋರ್ಸೋ. ದೊಡ್ಡ ಶಿಲ್ಬೆನಾ? ಹಾ, ಬೇಗ ಹೋಗ್ ತಗೊಂಡ್ ಬಾ. ಅದನ್ನ ಎತ್ಕೊಂಬರಕ್ ಆಗಲ್ಲ. ಅದ್ಯಾಕೆ? ಅದ್ರಲ್ಲಿ ಏಸು ಮಲಗಿದ್ದಾರೆ. ಅಯ್ಯೋ, ಒಳ್ಳೆ ಮುಂಡೆದೆ. ಶಿಲ್ಬೆ ತಗೊಂಬ ಅಂತ ಈ ದಡ್ಡನ್ ಮಗನ ಹತ್ರ ಹೇಳ್ತೀಯಾ? ಹೀಗ್ಯಾಕೆ ಇವ್ನ್ ನೋಡ್ತಿದ್ದಾನೆ? ಆ ಮೀನಾಕ್ಷಿ ಹತ್ರ ಹೋಗಿ ಇವ್ನ್ ಏನಾಗಿದೆ ಅಂತ ಕೇಳ್ಕೊಂಬರೋಣ, ನಡಿ. ಅಲ್ವೇ, ಬೇಗ ಬಾರೆ. ನಾನು ಬಂದೆ. ಇಲ್ಲಿ ನೋಡು ಕತ್ತೆ, ನೀನ್ ಯಾಕೆ ಮಾತಾಡ್ತಿಲ್ಲ? ನಿಂಗ್ ಹಶ್ವಾಗ್ತಿಲ್ವಾ? ಇಲ್ಲಿ ನೋಡು, ನೀನ್ ಮಾತಾಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಏನಾದ್ರೂ ಮಾತಾಡು ಬ್ಲಾಕಿ. ನೀನ್ ಮಾತಾಡ್ದೇ ಇದ್ರೆ ನಂಗೊಂದ್ ವಿಷಯ ನೆನ್ಪಾಗ್ತಿದೆ. ಏನಂತ ಕೇಳು. ಇವಾಗ ಬೇಡ, ಆಮೇಲೆ ಹೇಳ್ತೀನಿ. ಅಯ್ಯೋ, ಇವನ್ನ ಮಾತಾಡ್ಸ್ಬೇಕಂದ್ರೆ ನಾನು ಏನೆಲ್ಲ ಮಾಡ್ಬೇಕು? ಮಾಡ್ತೀರಾ? ಈಗ್ಲೂ ನನ್ ಮನ್ಸ್ ಹೇಳ್ತಿದೆ, ಈ ಬ್ಲ್ಯಾಕ್ ರಮೇಶ್ ಶರ್ಮಾನೆ, ನನ್ನ ರಮೇಶ್. ಇಲ್ಲ, ನನ್ ವಿಚಾರಣೆ ಇನ್ನೂ ಮುಗ್ದಿಲ್ಲ. ನನ್ನ ಆಸೆಯ ಹೂವೇ ಮನದಾಳದ ಚಲುವೆ. ಹೋಗ್ತಾ ಹೋಗ್ತಾ ಇದ್ಯಾಕೋ ದೊಡ್ಡ ಪ್ರೇಮ್ ಕತೆ ಆಗ್ತದೆ. ಛೇ, ಆ ಚಂದ್ರಿಕಾ ಲೂಸಿಗ್ ವೇಟ್ ಮಾಡ್ತಿರ್ಬೇಕೇನೋ. ಆ ಚಂದ್ರಿಕಾ, ಚಂದ್ರಿಕಾ ಬಾಗ್ಲ ತೆಗಿಯಮ್ಮ. ಅಯ್ಯಪ್ಪ, ಶ್ಯೋ. ನಾನ್ ಹೋಗ್ ನೋಡ್ದೆ, ಈಗ ಮನೇಲಿ ಅವನ್ ಒಬ್ನೇ ಇದ್ದಾನೆ. ಸರಿ, ನಾನು ಜೊತೆಗ್ ಬರ್ಲಾ? ಬೇಡ. ಹಾಗಾದ್ರೆ ನಾನು ಹೊರಡ್ಬೋದಾ? ಸರಿ ಆಯ್ತು ಬಿಡಿ. ಒಂದ್ ಒಳ್ಳೆ ಕೆಲ್ಸ ಮಾಡ್ಬಿಟ್ಟೆ ನಾನು. ಅಯ್ಯಯ್ಯೋ, ನಿನಗ್ ಮೇಲ್ ಹೋಗಿ ಏನ್ ಹೇಳ್ದೆ? ಅಲ್ಲ, ಅಲ್ಲೋದ್ರೆ ಅವಳು ಬರ್ಬೇಡ ಅಂತ ಹೇಳಿ ನೀನ್ ಬರ್ಬೇಡ ಅಂತೀಯ. ಮತ್ತೆ ನಾನು ಇನ್ನೆಲ್ಗ್ ಹೋಗ್ಲಿ? ಆ ಸೀಸರ್ ಹೋಗಿ ಮೀಟ್ ಮಾಡು ಅಂತಿದ್ದ. ಅಯ್ಯೋ, ಸೀಸರ್ ಇಲ್ಲ ಅಂತಂದ್ರೆ ಈಗ ಸರಿ ಹೋಯ್ತು. ಏನ್ ಹೇಳ್ದ? ಆ ಬ್ಲ್ಯಾಕ್ ಒಬ್ನೇ ಇದ್ದಾಗ ಹೋಗಿ ಮೀನಾಕ್ಷಿ ಮಾತಾಡ್ಬೇಕಂತೆ. ಅವ್ರಿಬ್ಬರಿಗೂ ಬುದ್ಧಿ ಸರಿ ಇಲ್ಲ.
ಓ ನನ್ನವಳೆ ನನ್ನವಳೆ, ನನಗಾಗಿ ಮನೆಯಲ್ಲಿ ಮೀನನ್ನ ಮಾಡಿಟ್ಟು ಕಾಯ್ತಿದ್ದವಳೆ 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 ಕಾಯ್ತಿದ್ದವಳೆ. ಮಗನೇ, ನೀನ್ ಮಲಗ್ಬಿಟ್ಟೇನೋ ಬ್ಲ್ಯಾಕೋ? ಬ್ಲ್ಯಾಕೋ, ನನ್ನ ಮಗ ಇನ್ನೂ ಮಲಗಿಲ್ಲ. ಬಾರೋ ಬಾರೋ, ಇಲ್ ಬಾರೋ, ಇಲ್ಲಿ ಬಂದ್ ಕುತ್ಕೊಳ್ಳೋ. ಅಪ್ಪ ನಿನ್ಗೇನ್ ತಂದಿದ್ದೀನಿ ಅಂತ ನೋಡೋ. ನಮ್ ಶಂಕರನ್ ಅಂಗಡಿಯಿಂದ ಚಪಾತಿ ತಂದಿದ್ದೀನಿ, ಬಿಸಿ ಬಿಸಿ ಚಪಾತಿ ಕಣೋ. ಅದ್ರ ಎರಡೇ ಸಿಕ್ಕಿದ್ದು. ಚಪಾತಿನೂ ಕರಿ. ಇದು ಸಾಂಬಾರು, ಇದು ನನಗೆ. ಬಿಕ್ಕಳಿಗೆ ಬರ್ತಿದ್ಯಾ? ಒಂದ್ ನಿಮಿಷ ಇರು, ನೀರು ತಗೊಂಡ್ಬರ್ತೀನಿ. ನೀರು ಕುಡಿಯೋ ಮಗ್ನೆ, ಎಲ್ಲ ಸರಿ ಹೋಗುತ್ತೆ. ಕುಡಿ ಕುಡಿ. ಬೇಡ. ನೀನೇನೋ ಮಗ್ನೆ ಹಿಂಗಾಗ್ಬಿಟ್ಟೆ? ನನ್ ಮೇಲೆ ಕೋಪನೇನೋ? ನಾನ್ ಹೇಳಿದ್ನೇನೋ ನಿನ್ಗೆ ಮೀನಾಕ್ಷಿ ಜೊತೆ ಕಾಡ್ಗೋಗಿ ಎಲೆ ಕಿತ್ಕೊಂಬ ಅಂತ? ನೀನಾಗೆ ತಾನೇ ಹೋಗಿದ್ದು. ಏನಾದ್ರು ಒಂದ್ ಹೇಳೋ. ಅಪ್ಪನ ಮೇಲೆ ನಿನಗೆ ಮುಂಚೆ ಇದ್ದಿದ್ ಪ್ರೀತಿ ಇವಾಗಿಲ್ಲ. ಸೆಂಟ್ ಹಾಕೊಂಬಂದಿದ್ದು ಒಂದು ಹುಡುಗಿ ಬಂದ ತಕ್ಷಣ ಅಪ್ಪನೇ ಬೇಡ ಆಗೋದ್ನೇನೋ? 10 ವರ್ಷಕ್ಕೆ ಮುಂಚೆ ನಿನ್ನ ಕುಂದಾಪುರದಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಏನಕ್ಕೆ ಅಂತ ಗೊತ್ತಾ? ಹೇಳೋ, ಹೇಳಲೇ. ಹೇಳ್ತೀನಿ ಕೇಳು. ಇಲ್ಲಿ ಕೇಳೋ ಬ್ಲ್ಯಾಕು, ನನ್ನ ಮಗನ ಸಂತೋಷಕ್ಕೆ ಅಂತಾನೆ ಬಂದಿದ್ದು. ನನ್ನನ್ನು ಅಲ್ಲಿ ಯಜಮಾನ್ರೆ ಚೆನ್ನಾಗಿ ನೋಡ್ಕೋತಾ ಇದ್ರು ಅಂತ ಗೊತ್ತಾ? ಹೋಗ್ಬೇಡ ಹೋಗ್ಬೇಡ ಅಂತ ನನ್ನ ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ರು. ನಾನು ಕೇಳಿದ್ದ? ಇಲ್ಲ. ಯಾಕೆ ಅಂತ ನೀನು ಹೇಳೋ. ನನಗೆ ನನ್ನ ಮಗನ ಮೇಲೆ ಇದ್ದಿದ್ದ ಪ್ರೀತಿ. ನನಗೆ ನಿನ್ಬಿಟ್ರೆ ಬೇರೆ ಯಾರವರು? ಮುಚ್ಚಿಟ್ರಿ? ನಾನ ತಿಳ್ಕೋಬೇಕು. ಈ ಪ್ರಪಂಚದಲ್ಲಿ ನಮ್ಮ ಹಿಡಿತಕ್ಕೆ ಬರ್ದೇ ಇರೋಂಥ ಆತ್ಮಗಳಿದೆ. ಅದ್ರಲ್ಲಿ ನೀನು ಹೋಗ್ಬೋದು, ಹೋಗ್ದೇನೋ ಇರ್ಬೋದು. ಅರ್ಥ ಆಗ್ಲಿಲ್ಲ. ನಿನ್ ಜೀವನ್ ಕಾಪಾಡೋದಕ್ಕೋಸ್ಕರ ನಿನ್ಗೆ ದುರ್ಮರಣ ಆಗದೆ ಇರ್ಲಿ ಅಂತ.
ಸಿಗಾಕೊಂಡ್ಬಿಡ್ತು ಕಣ, ಸಿಕ್ಬಿಡ್ತು ಕಣ. ಏ ಸೀಸಾ, ಸೀಸಾ ಏನಮ್ಮ ಬ್ಲೆಸ್ಸಿ ಅಣ್ಣ ಏ ಎಲ್ಲೋ ಹೋದೆ ನೀನು? ನೀನು ಹುಷಾರಾಗ್ ಬಾ, ನಾನು ಹೋಗ್ತೀನಿ. ಏನಮ್ಮ ಬ್ಲೆಸ್ಸಿ? ನಮ್ ಬ್ಲಾಕ್ ನ ಎಲ್ಲಾದ್ರೂ ನೋಡಿದ್ರೆ ನೀವು? ಅದು ಚೆನ್ನಾಗಿದೆ. ಆ ಮೀನಾಕ್ಷಿ ಜೊತೆ ಕಾಡ್ಗೋಗಿ ಔಷಧಿ ತರೋದಕ್ಕೆ ಜಾಸ್ತಿ ದುಡ್ಡು ಸಿಕ್ಕಿರುತ್ತೆ. ಆ ದುಡ್ಡು ಖಾಲಿ ಆಗೋವರೆಗೂ ಚೆನ್ನಾಗಿ ಕುಡ್ದು ಮನೇಲೆ ಬಿದ್ದಿರ್ತಾನೆ. ಏಟ್ ಬಿತ್ತ? ಬ್ಲೆಸ್ಸಿ, ನಿನ್ನ ಹತ್ರ ಅವನ ಬಗ್ಗೆ ಒಂದು ವಿಷಯ ಹೇಳ್ಬೇಕು, ಹೇಳ. ಅದೇನು? ಮೊದ್ಲಿನ ತರ ಅವನ್ಗೆ ನಮ್ಮೇಲೆ ಪ್ರೀತಿನೇ ಇಲ್ಲ. ನೀನ್ ಗಮನಿಸಿದ್ಯಲ್ವೇನ ಸೀಸರು? ಆ ಮೀನಾಕ್ಷಿ ಜೊತೆ ಸೇರ್ದಾಗಿಂದ ನಮ್ ಬ್ಲಾಕ್ ಮೇಲೆ ಒಂದು ಸೆಂಟ್ ವಾಸನೆ. ಹಾ ಹೌದೌದು. भाई साहब मुझे अरे साले कुत्ते का बच्चे, तुम मेरा नाम से खेल रहा है? मैं डीवाईएसपी विक्रम वर्मा हूँ, मालूम है? मालूम? 500? मैं गरीबी आदमी गरीब आदमी है तो? अरे साले ಪೊಲೀಸ್ ಅನ್ನೋ ಹೆಸರಲ್ಲಿ ಸಂಬಳ ತಗೊಂಡು ಯಾರ ಕಡೆನೋ ಕೆಲಸ ಮಾಡ್ತಾ ಇದೀಯ ನೀನು? ನಾನಲ್ಲ, ಐಜಿ ಸರ್ ಹೇಳಿದಕ್ಕೆ ನಾನು ಮಾಡಿದ್ದು. ಐಜಿ? ನೀವ್ ಮನೆಗ್ ಬರ್ತೀನಿ ಅಂತ ಹೇಳಿದ್ರಿ, ನೀವು ಬಂದೇ ಇಲ್ಲ. ಯಾವಾಗ ಬರ್ತೀರಾ? ಸರಿ, ನಾಳೆ ಬಂದ್ಬಿಡಿ ಮನೆಗೆ. ಹೌದು. ಇನ್ನು ಇಸ್ತ್ರಿ ಮಾಡಿ ಮುಗಿಸ್ಲಿಲ್ವಾ ಅಣ್ಣ? ಮುಗೀತು, ಇನ್ನು 4 ಬ್ಲೌಸ್ ಇದೆ. ಅಣ್ಣನ್ ಕೈಲಿ ಚೂಡಿದಾರ್ ಕೊಟ್ ಕಳ್ಸೋತಾನೆ. ನಾನು ಇವತ್ತು ಕಾಲೇಜ್ ಹಾಕುತ್ತಿದ್ದೆ. ಅಯ್ಯೋ ನೀವಿಬ್ರು ಜಗಳ ಆಡ್ಬೇಡಿ, ಆಲ್ರೆಡಿ ಐರನ್ ಮಾಡಿ ಇಟ್ಟಿದ್ದಾರೆ. ನಿಮ್ಮ ಡ್ರೆಸ್ನೇ ಮೊದಲು ಕೊಟ್ಟಿದ್ದೀವ್ರು. ಏನು ನೋಡಲ್ಲ, ಅದಕ್ಕಿಂತ ಮುಂಚೆನೆ ಮಾತಾಡ್ತೀಯ. ಸುಮ್ಮನೆ ಇರು, ಅವಳು ಚಿಕ್ಕ ಹುಡುಗಿ ಅಲ್ವಾ? ಶಂಕರಣ್ಣ, ನೀವೀಗ ನಮ್ಮ ಮನೆಗೆ ಹೋಗಲ್ವಾ? ಹೋಗ್ ಬರ್ತೀನಮ್ಮ, ಒಂದಿನ ಬಿಟ್ಟು ಒಂದಿನ ಹೋಗಿ ಮನೆ ಒರೆಸ್ಬಿಟ್ಟು ಬರ್ತೀನಿ. ಮತ್ತೆ ಅದನ್ನ ಒಡ್ಸಿಡಕ್ಕೆ ಅದೇನ್ ದೊಡ್ಡ ಬಂಗ್ಲಾನ? ಏಯ್, ಒಂದು ಕಾಲದಲ್ಲಿ ಅದು ನಮ್ಗೆ ಬಂಗ್ಲೆ ಆಗಿತ್ತು, ಅದನ್ ಮರಿಬೇಡ. ನಾವು ಮತ್ತೆ ಅಲ್ಲಿಗೆ ಹೋಗ್ತಾ ಇರೋದು. ಸಾರಿ ಅಣ್ಣ. ಅಮ್ಮ, ಅಣ್ಣ ಹೊರಡ್ತಿದ್ದಾರೆ. ಇವತ್ ಸ್ವಲ್ಪ ಲೇಟ್ ಆಗಿ ಹೋದ್ರು ಪರವಾಗಿಲ್ಲಣ್ಣ. ಅಷ್ಟೊಂದು ಮುಖ್ಯವಾಗಿದ್ದ? ಒಳ್ಳೆ ಹುಡುಗ ಕಣೋ ನೀನು. ಇವತ್ ನೀನ್ ಹುಟ್ಟಿದಬ್ಬ ಅಲ್ವಾ? ನಾವು ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿದ್ವಿ. ಬರೋ ದಾರಿಲಿ ಹಾಗೆ ತರಕಾರಿ ತಗೊಂಡ್ ಬಂದ್ವಿ. ಹ್ಯಾಪಿ ಬರ್ತ್ಡೇ ಅಣ್ಣ. ಥ್ಯಾಂಕ್ ಯು. ನಿಮ್ ನಕ್ಷತ್ರ ಮತ್ತೆ ರಾಮ ನಕ್ಷತ್ರ ಒಂದೇ ಅಂತ ಸ್ವಾಮಿ ಹೇಳಿದ್ರು ಅಲ್ವಾ ಅಮ್ಮ? ಹಾಗಾದ್ರೆ ನಾನು ಕಾಡಿಗೆ ಹೋಗ್ಬೇಕು ಅಲ್ವಮ್ಮ? ಹಾಗಲ್ಲ, ಈ ಹುಟ್ಟಿದಬ್ಬ ದಿನ ನಿನ್ ದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದಾರೆ. ಹಾಗಾದ್ರೆ ಇಷ್ಟ ದಿನ ದೋಷದಲ್ಲೇ ಇದ್ನ? ಹಾಗಾದ್ರೆ ಇಷ್ಟ ದಿನ ನಾನು ಇಲ್ಲಿರೋ ಕತ್ತಿ, ಬಾಂಬು, ಗನ್ಗಳ ಜೊತೆನೆ ಬೆಳ್ಕೊಂಬಂದೆ ಅಂತ ಅನ್ಸುತ್ತೆ. ಅಲ್ಲ, ಯಾರಮ್ಮ ಸ್ವಾಮಿ? ಸ್ವಾಮಿನ ಕಿಂಡಲ್ ಮಾಡಿ ನಮ್ ಪ್ರಾರ್ಥನೆ ನಿಮ್ಮನ್ನ ರಕ್ಷಿಸಿದ್ದು. ಅದು ನಾನು ಒಪ್ಕೋತೀನಿ, ಆಯ್ತಾ? ಮತ್ತೆ ಬರ್ತ್ಡೇ ಸ್ಪೆಷಲ್ಗೆ ಅಂತ ಬ್ರೇಕ್ಫಾಸ್ಟ್ ಗೆ ಏನ್ ಮಾಡಿದೀರಾ? ನಿಮಗೆ ತುಂಬಾ ಇಷ್ಟ ಆಗಿರೋ ಇಡ್ಲಿ ಸಾಂಬಾರ್. ಇಷ್ಟೊಂದು ಸಮಸ್ಯೆ ಇರೋ ಈ ಏರಿಯಾನ ಬಿಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ಕೋಬಾರ್ದ ಮಗನೇ? ಸಿಟಿ ಪೊಲೀಸ್ ಕಮಿಷನರ್ ಅಂತಂದ್ರೆ ಒಂದು ಉನ್ನತವಾದ ಪದವಿ ಅಮ್ಮ. ಎಷ್ಟು ಜನ ಈ ಜಗತ್ತಲ್ಲಿ ಈ ಪದವಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಗೊತ್ತಾ? ನಾವು ಮತ್ತೆ ನಮ್ಮ ಊರಿಗೆ ವಾಪಸ್ ಹೊರಟೋಗೋಣ. ಅದಕ್ಕೆ ರಾಜಕೀಯದ ಸಪೋರ್ಟ್ ಬೇಕಮ್ಮ. ಅವ್ರಗಳಿಗೆ ನಮ್ಮನ್ನ ಕಂಡ್ರೆ ಮೊದ್ಲೇ ಆಗೋದಿಲ್ಲ. ಇಲ್ಲಿರೋ ರಾಜಕಾರಣಿಗಳಿಗೆ ಇಷ್ಟಿದ್ರೆ ಆಗೋದಿಲ್ಲ, ಇನ್ನು ನಮ್ಮೂರಲ್ಲಿರೋರ್ಗಂತೂ ಕೇಳೋದೇ ಬೇಡ. ಅಯ್ಯೋ, ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಹೋಮ್ ಮಿನಿಸ್ಟರ್ ಜೊತೆ ಕಾನ್ಫರೆನ್ಸ್ ಇದೆ. ಇನ್ನೊಂದು ಸ್ವಲ್ಪ ತಿನ್ಕೊಂಡು ಹೋಗು. ಬೇಡಮ್ಮ. ನಮ್ಮನ್ ಕಾಲೇಜಿಗೆ ಬಿಡಲ್ವಾ?
ಇವತ್ತು ನೀವಿಬ್ರು ಆಟೋ ಹಿಡ್ಕೊಂಡು ಹೋಗ್ಬಿಡಿ. ಮಧ್ಯಾಹ್ನ ಊಟಕ್ಕೆ ಬರ್ತೀಯ ಅಲ್ವಪ್ಪ? ಹುಟ್ಟಿದ ಹಬ್ಬದ ದಿನ ಅಮ್ಮನ ಕೈ ಊಟ ಮಾಡದೇ ಇರ್ತೀನಾ? ಇವತ್ತೇನಾದ್ರೂ ಸ್ಪೆಷಲ್ ಇದೆಯಣ್ಣ? ಮಧ್ಯಾಹ್ನ ಊಟಕ್ಕೆ ಮರಿಬೇಡ ಶಂಕರಣ್ಣ, ಒಟ್ಟಿಗೆ ಊಟ ಮಾಡೋಣ. ಆಯ್ತಪ್ಪ. भाई साहब, ये पुराना वसाहत पे जो रहता था उन लोग कहाँ हैं? मुझे मालूम नहीं। पिछले पुलिस कमिश्नर रमेश शर्मा अब कहाँ रहता है? मैं इधर नया आदमी हूँ साहब। ಶಂಕರಣ್ಣ, ಶಂಕರಣ್ಣ, ಯಾರಪ್ಪ? ಗೊತ್ತಾಗ್ಲಿಲ್ಲ. ಶಂಕರಣ್ಣ, ನಾನು ಯಾರಂತ ಹೇಳ್ದೆ? ಇದು ನಾನು ರಮೇಶ್. ಸರಸ್ವತಿ ಅಮ್ಮ ಇದ್ರಲ್ಲ, ಅವ್ರ ಮಗ ರಮೇಶ್ ಶರ್ಮಾ. ಅದ್ ಕೇಳಿದ ತಕ್ಷಣ ನಾವ್ ನಿಜವಾಗ್ಲೂ ಭಯ ಪಟ್ವಿ. ಅದ್ರಿಂದನೇ ಕೋರ್ಟಲ್ ಹಾಜರಾಗಿರ್ಬೇಕಂತ ದಿನೇಶ್ ಅವ್ರ ಫೈಲ್ ಓಪನ್ ಮಾಡಿ ನೋಡಕ್ಕೂ ನಾನ್ ಬಿಟ್ಟಿಲ್ಲ. ವಕೀಲಾಗಿದ್ರು ಕೂಡ ನಮ್ಗಂತ ಇರೋ ದೊಡ್ಡ ಸಪೋರ್ಟ್ ನೀವ್ ಮಾತ್ರನೇ. ಆ ರಮೇಶ್ ಕುಟುಂಬನ ನಾಶ ಮಾಡ್ದಂತ ಕೇಳಿದ ತಕ್ಷಣ ಅದು ಮಾತ್ರ ಅಲ್ಲ, ನೀನೂ ಇಲ್ದೇನೆ ಈ ಫೈಲ್ನ ಮಾತ್ರ ಹಿಡ್ಕೊಂಡು ನಾವ್ ಹೆಂಗ್ ಓಡಾಡೋದು? ಆದ್ರೆ ನಿನ್ಮೇಲಿಟ್ಟಿದ್ದೊಂದ್ ಮರ್ಯಾದೆ, ಒಬ್ಬ ಪೊಲೀಸ್ ಆಫೀಸರ್ ಜೀವನ ಇದ್ರಲ್ಲಿದೆ ಅಂತ ಈ ಫೈಲ್ನ ನಾನು ಕಳ್ದೋಗಕ್ ಬಿಟ್ಟಿಲ್ಲ. ಹಾಗೆ ಇದನ್ನೆಲ್ಲೂ ಬಿಸಾಕಿಲ್ಲ.
ನಿನ್ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನೀನ್ ಈ ತರ ವೇಷ ಹಾಕಿದ್ಯಾ ಅಂತ ನಾನು ಅನ್ಕೊಂಡೆ. ಹೇಳು, ಇನ್ ಮುಂದೆ ಏನ್ ಮಾಡ್ತೀಯಾ? ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೇರಿ ಆಕ್ಷನ್ ತಗೋತೀಯಾ ಇಲ್ಲ? ಇದು ನನ್ನ ಪುನರ್ಜನ್ಮ ಅನ್ಕೋತೀನಿ. ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು ಈ ಕಲಿ ಅವತಾರದ ಬಗ್ಗೆ. ಬರೀ ಮೋಸ ದೊರಡೆ ಮಾಡ್ಕೊಂಡು ಬದುಕ್ತಾ ಇರೋಂಥ ಈ ಕಾಲದ ಅಧ್ಯಾಯದಲ್ಲಿ ತಪ್ಪು ಮಾಡಿದವನೇ ಯಾವಾಗ್ಲೂ ಗೆಲ್ಲೋದು. ಪೊಲೀಸು, ಈ ರಾಜಕಾರಣಿಗಳು ಏನಕ್ಕೋಸ್ಕರ? ನೀತಿ ನ್ಯಾಯ ಹೇಳೋ ಈ ಕೋರ್ಟಲ್ಲೇ ಮುಖಕ್ಕೆ ಮಗವಾಡ ಹಾಕೊಂಡು ಬದುಕ್ತಾ ಇರೋಂಥ ಈ ನಾಡಿನಲ್ಲಿ ಸತ್ಯಕ್ಕೋಸ್ಕರ ಸ್ವಂತ ಅಮ್ಮ ಮತ್ತೆ ತಂಗಿನ ಬಲಿಪಶು ಮಾಡ್ಬಿಟ್ರು. ಸಿಟಿ ಪೊಲೀಸ್ ಕಮಿಷನರ್ ರಮೇಶ್ ಇವಾಗ ಯಾರಿಗೂ ಬೇಕಾಗೇ ಇಲ್ಲ. ಅದಕ್ಕೋಸ್ಕರ ಅಧರ್ಮದ ಮುಖವಾಡ ಕಿತ್ತಾಕ್ಬೇಕು ಅಂತಾನೆ ಬ್ಲ್ಯಾಕ್ ಮಾಡೋ ಕೆಲ್ಸನೇ ನಡಗಬೇಕಾಗಿರೋದು. ನೀವಿನ್ನ ಹೊಡ್ಬೋದು. Where's the coffee shop? Pepsi, sir. रमेश साहब है ना? हाँ. मीनाक्षी मैडम अंदर वेट कर रहा है. आइए साहब, मैं दिखाता हूँ. Thank you. ಕಮಿಷನರ್ನ ನೋಡೋಣ ಅಂತಾನೆ ನಾನಿಲ್ಲಿ ಬಂದಿದ್ದು. ಇವತ್ತೇ ಬರ್ತಾರಲ್ವಾ? ಬರ್ತಾರೆ, ನೀನ್ ಸುಮ್ನಿರು. ಇವತ್ತೇನೋ ನನ್ ಜೊತೆ ತುಂಬಾ ಮಾತಾಡ್ಬೇಕು ಅಂತ ಹೇಳಿದ್ದಾರೆ. ಸುಮ್ನೆ ಏನೋ ಆಟ ಆಡಿರ್ತಾರಷ್ಟೆ. ಹಾಗೆಲ್ಲ ಇಲ್ಲ, ಬರ್ತಾರೆ. ನಾವು ಮಾತಾಡಕ್ ಶುರು ಮಾಡ್ದಾಗ್ಲಿಂದ ಒಂದ್ ಬರ್ತ್ಡೇ ಕೂಡ ನನ್ನ ನೋಡ್ದೆ ಮಿಸ್ ಮಾಡಿಲ್ಲ. ದೇಶದ ಮೇಲೆ ಪ್ರೀತಿ ಇಟ್ಕೊಂಡಿರೋಂತ ಬಾಂಬೆ ಸಿಟಿ ಪೊಲೀಸ್ ಕಮಿಷನರ್ ರಮೇಶ್ ಶರ್ಮಾ IPS. ಕೆಲ್ಸದ ಮಧ್ಯೆ ನಿಮ್ಮ ಪ್ರೇಯಸಿನ ನೋಡೋದಕ್ಕೆ ಅಂತ ಬಂದಿದ್ದೀರಾ, ಹೌದು ತಾನೇ? ಆದ್ರೆ ಏನ್ ಮಾಡೋದು, ವಿಧಿ. ನೀನ್ ಬರೋದು ನನ್ಗೆ ಗೊತ್ತಾಯ್ತು ಅನ್ಕೋತಿದ್ಯಾ? ಈ ಪ್ರಬುಲ್ ಕುಮಾರ್ಗೆ ಗೊತ್ತಾಗ್ದೆ ಬಾಂಬೆನಲ್ಲಿ ಒಂದು ಹೂ ಕೂಡ ಅರಳೋದಿಲ್ಲ. ಗಂಡ್ಸಾಗಿದ್ರೆ ಆಚೆ ಕಡೆ ಬರೋ ರಾಸ್ಕಲ್. ನೋಡು ಬಂದೆ. ಏನೋ ಪರದೇಶಿ. ನಾನು ನನ್ನ ಕುಟುಂಬನ ತುಂಬಾ ಪ್ರೀತಿಯಿಂದ ಕಾಪಾಡ್ಕೊಂಡು ಬಂದಿದ್ದೀನಿ. ಅದನ್ನ ಹಾಳು ಮಾಡ್ಬೇಕು ಅಂತಿರೋನು ನನ್ನ ಮಗಳನ್ನೇ ಪ್ರೀತಿ ಮಾಡ್ತಿದ್ದಾನೆ ಅಲ್ವೇನೋ? ಅವಳು ನಿನ್ನಂತ ದೇಶದ್ರೋಹಿ ಮಗಳು ಅಂತ ನನಗೇನಾದ್ರೂ ಮುಂಚೆನೆ ಗೊತ್ತಿದ್ದಿದ್ರೆ ನಿಜವಾಗ್ಲೂ ಈ ತರ ಏನೂ ನಡೀತಾ ಇರ್ಲಿಲ್ಲ. ನಿಲ್ಸಲೈ, ನೀನು ಹೋದ್ಸಲ ಅದೃಷ್ಟ ಚೆನ್ನಾಗಿತ್ತು, ತಪ್ಪಿಸ್ಕೊಂಡೆ. ಆದ್ರೆ ಈ ಸಲ ಆ ದೇವ್ರು ಕೂಡ ನಿನ್ನ ಕಾಪಾಡಲ್ಲ. ಮರ್ಯಾದೆಯಾಗಿ ನನ್ನ ಹತ್ರ ತಗೊಂಡೋಗಿರೋಂಥ ಎವಿಡೆನ್ಸ್ ನನಗೆ ಕೊಟ್ಬಿಡು. ನಿನ್ನನ್ನು ಬಿಟ್ಬಿಡ್ತೀನಿ. ಇಲ್ದೇ ಇದ್ರೆ ನಿನ್ನನ್ನು ನಿನ್ನ ಕುಟುಂಬನೋ ನಾಶ ಮಾಡ್ಬಿಡ್ತೀನಿ ನಾನು. ಏಯ್ ಬೇವರ್ಸಿ, ನಿನ್ನಂತವನ ಹತ್ರ ನಾನು ಭಿಕ್ಷೆ ಎತ್ಕೊಂಡು ಬದುಕೋದಿಕ್ಕಿಂತ ಸಾಯೋದೇ ಮೇಲು ಅಂತ ಅನ್ಕೊಂಡಿರೋ ನಾನು. आराम से। रास्कल, मैंने तुम्हें कितना बार वार्न किया है। इन कुत्तों का टुकड़े पर पलने वाला तू जैसों का क्या हिम्मत है, क्या ताकत है मुझे वार्न करने का? आई एम योर सीनियर ऑफिसर, यू हैव टू ओबे मी। समझ गए ऑफिसर? समझ गया।
ಆ ಡೈರಿನ ಕೊಡೋದಕ್ಕೆ ಹೇಳಮ್ಮ, ನಿಮ್ಮನ್ ಬಿಟ್ಬಿಡ್ತೀನಿ. ನನ್ನ ಬೇಕಾದ್ರೆ ಕೊಂದು ಬಿಡಿ, ನಮ್ಮ ಮನೆ ಹೆಣ್ಣು ಮಕ್ಳಿಗೆ ಏನೂ ಮಾಡಬೇಡಿ. ವೆರಿ ಗುಡ್, ದಾರಿಗೆ ಬಾ. ಅವ್ರವ್ರ ವಿಷಯ ಬಂದಾಗ ಎಲ್ಲರೂ ದಾರಿಗೆ ಬರ್ತಾರೆ. ನನಗೆ ಅವ್ರನ್ನ ನೋಡ್ಬೇಕು. ಅಯ್ಯೋ अरे देखो देखो भाई, ಬರುವಾಗ ನಮ್ಮನ್ನ ಕಿಡ್ನಾಪ್ ಮಾಡಿದ್ರ ಅಣ್ಣ. ಕಾಪಾಡು ಅಣ್ಣ. ನೀನಿನ್ನ ಜೀವಂತವಾಗಿದ್ದು ಯಾವ ಪ್ರಯೋಜನ? ಅಣ್ಣ, ಫಿಶಿಂಗ್ ಬೋಟು ಯಾವ ಕಡೆ ಹೋಗ್ತಿದೆ? ಗೋವಾದ ಹತ್ರ. ಪಾಪ ಕಮೇಶ್. पियो पियो, अच्छा पियो। जेंटलमैन, प्रकाश साहब के सेंट्रल मिनिस्टर बनने की खुशी में ये जश्न सबको मुबारक हो। और अब 3 cheers for प्रकाश साहब। ಕೇಳಿಸ್ಕೊಳ್ಳಿ, ಕುಮಾರ್ ಸಾರು ಮುಂಬೈಯಲ್ಲಿ ಹೋಮ್ ಮಿನಿಸ್ಟರ್ ಆಗಿರೋವರೆಗೂ ನಾವ್ ಏನ್ ಬೇಕಂದ್ರೂ ಮಾಡ್ಬೋದು. ಹೌದು, ಮಹಾರಾಷ್ಟ್ರದಲ್ಲಿ ನಾವೇನೇ ಮಾಡಿದ್ರು ಹೋಮ್ ಮಿನಿಸ್ಟರ್ ನಮ್ಮನ್ನು ಕಾಪಾಡ್ತಾರೆ. ಖಂಡಿತ ಕಾಪಾಡ್ತಾರೆ. ಹೋಮ್ ಮಿನಿಸ್ಟರ್ ಕುಮಾರ್ ಸರ್ ಇರೋವರೆಗೂ ಈ ಇಂಡಿಯಾ ಪೂರ್ತಿ ನಮ್ಗೆ ಸ್ವಂತ. ನಾಳೆ ಪ್ರಮಾಣ ವಚನ ಸ್ವೀಕರಿಸಬೇಕು. ಡೆಲ್ಲಿಗೆ ಟಿಕೆಟ್ ಚೆನ್ನಾಗಿ ಕುಡ್ದು ಇವಾಗ್ಲೇ ಟೇಟ್ ಆಗ್ಬೋದು. ಅಲ್ಲ ಸರ್, ಈ ಕಾಸ್ಮೋ ಕ್ಲಬ್ ಅವ್ರನ್ನು ನಮ್ ಜೊತೆ ಕರ್ತಿದ್ರೆ ಅವರು ನಮ್ ಜೊತೆ ಮಜಾ ಮಾಡ್ತಿದ್ರು. ಅದನ್ನ ಪಕ್ಷದ ಪಬ್ಲಿಕ್ ಮೀಟಿಂಗ್ ನಲ್ಲಿ ಅರೇಂಜ್ ಮಾಡ್ತಾರೆ. ಇವತ್ತು ಇಲ್ಲಿ 1000 ಕೋಟಿ ಆಸ್ತಿ ಇರುವಂತ ಬಿಸ್ನೆಸ್ ಮನ್ಗಳು ಮಾತ್ರ ಸೇರಿ ಪ್ರೀತಿಯಿಂದ ಕೊಟ್ಟಿದ್ದೆ ಈ ಮಂತ್ರಿ ಪದವಿ. ಇಲ್ಲಿ ಈ ಹೋಟೆಲ್ ಅಲ್ಲಿ ಇರೋ ಎಲ್ಲಾ ರೂಮ್ಗಳು ನಮಗೋಸ್ಕರ ಖಾಲಿಯಾಗಿದೆ. ನಮಗೋಸ್ಕರ ವಿಶ್ವಸುಂದರಿ ಕಾಯ್ತಾ ಇದ್ದಾರೆ.
ಹಲೋ, ನಾನೇ ಮಾತಾಡ್ತಿರೋದು ಹೇಳಿ. ತಮ್ಮನೇ ಮಾತಾಡ್ತಿರೋದು. ನೀವ್ಯಾರು ಮಾತಾಡ್ತಿರೋದು? ಮೀನಾಕ್ಷಿನಾ? ಇಲ್ಲೇ ಇದ್ದಾರೆ, ನಿನ್ನೆ ಬಂದ್ರು, ಅದಾದ್ಮೇಲೆ ಎಲ್ಲೂ ಹೋಗಿಲ್ಲ. ಇವಾಗ ಕೊಡ್ತೀನಿ ನೋಡಿ. ಮೀನಾಕ್ಷಿ ಅಮ್ಮ, ನಿಮ್ಗೋಸ್ಕರ ಫೋನ್ ಬಂದಿದೆ. ನೀವ್ಯಾರು ಮಾತಾಡ್ತಿರೋದು ಅಂತ ಹೇಳಲೇ ಇಲ್ವೇ? ಸರ್ ಕೊಟ್ಟೆ ಸರ್, ಬಂದ್ರು. ಹಲೋ ಡ್ಯಾಡಿ. ಏನ್ ಡ್ಯಾಡಿ ಇಷ್ಟು ಬೇಗ? ಮಗಳೇ, ಅದು ನೀನ್ ಗಾಬರಿ ಆಗ್ಬಿಡಮ್ಮ. ನಿಮ್ ದೊಡ್ಡಪ್ಪ ತೀರ್ಕೊಂಡ್ಬಿಟ್ರಮ್ಮ. ಮಗಳೇ, ಟೇಕ್ ದ ನೆಕ್ಸ್ಟ್ ಫ್ಲೈಟ್ ಅಂಡ್ ಕಮ್ ಟು ಮುಂಬೈ ಇಮಿಡಿಯೇಟ್ಲಿ. जी, तो हम लोग चलते हैं। आइए साहब, मैं निकलता हूँ साहब, दफ्तर में मिलता हूँ। थैंक यू। ಡ್ಯಾಡಿ, ನೀವಿನ್ನೂ ಆಫೀಸ್ಗೆ ಹೋಗಿಲ್ವಾ? ಹೋಗ್ಬೇಕಮ್ಮ. ಆಫೀಸ್ಗೆ ಹೋಗಿ ತುಂಬಾ ದಿನ ಆಯ್ತು. ಯಾವ ವಿಷಯನೂ ಗಮನಿಸ್ಕೊಳಕ್ಕೆ ಆಗ್ಲಿಲ್ಲ. ಇವನು ನನ್ನ ಬಲಗೈ ಕತ್ತರಿಸ್ಕೊಂಡು ತಗೊಂಡೋಗ್ಬಿಟ್ರು. You don't worry sir, जिस किसी ने भी खून किया है उसे मुझे जल्दी पकड़ेगा। कौन जल्दी पकड़ेगा? ಅಯ್ಯೋ ಯಜಮಾನ್ರೆ ಎಲ್ಲೋ ಹೋದ್ರಪ್ಪ? ಹಲೋ, ತರುಣ್ ಯಜಮಾನ್ರು ಮಾತಾಡ್ತಾ ಇರೋದು? ಬ್ಲ್ಯಾಕ್ ಏನದು? ಮೀನಾಕ್ಷಿ ಅವರ ಬ್ಲ್ಯಾಕ್ ಅವರು 2 ದಿವಸದಿಂದ ಕಾಣಿಸ್ತಾನೆ ಇಲ್ಲ. ಅವನ ಹುಡುಕಿ ಸಾಕಾಗೋಗ್ಬಿಟ್ಟಿದ್ಯಮ್ಮ. ಸ್ವಲ್ಪ ನಂಗೆ ದುಡ್ಡು ಕೊಡು. ಹುಡುಕಿ ಸಾಕಾಗೋಗಿದ್ಯಲ್ಲ, ಅದಕ್ಕೆ. नमस्ते जी। हाँ विक्रम सर, जब तक मैं वापस आने तक यू स्टे हियर। जी सर। राम, अरे रघुराम, ये किधर लग रहा है? Which place is this? रमेश साहब बोला ये सीक्रेट आपको यहाँ आने के बाद ही बताना। रमेश? Which रमेश? साहब, आपको सुनकर हैरानी जरूर होगा। वो रमेश कमिश्नर साहब जो सब लोग समझा मर गया, वो आज इधर आएगा। कमिश्नर रमेश? क्या कहे तुम?
ಅಯ್ಯೋ ಅಯ್ಯೋ ದೇವ್ರೇ ಅಲ್ವೋ ಬ್ಲಾಕು ನೀನ್ ನನ್ ಮೇಲೆ ಹತ್ತಿ ಸಾಯಿಸು ಅಂತ ಹೇಳಿಲ್ಲ, ಮಸಾಜ್ ಮಾಡು ಅಂತ ಹೇಳ್ದೆ. ನಾನ್ ಮಸಾಜ್ ಮಾಡ್ತಾ ಇರೋದು ಯಜಮಾನ್ರೆ. ಹೌದೌದು, ಇದೇನೋ ಹೆಣ್ಮಕ್ಳು ತವ ಮೇಲೆ ಮೀನ್ನ ಎಣ್ಣೆ ಹಾಕಿ ಫ್ರೈ ಮಾಡ್ದಾಗ ಹಾಕೊಂಡು ತುಳಿತಾ ಇದೆಯಾ? ಅಯ್ಯೋ ಇದ್ರ ಬದ್ಲು ನಾನು ನೀರಲ್ಲೇ ಬಿದ್ದು ಸಾಯ್ತಿದ್ದೆ. ನಾನ್ ನಿನಗ್ ಮಸಾಜ್ ಹೇಳ್ಕೊಟ್ಟಿದ್ದು ಮರ್ತೋದ್ಯಾ? ವೈದ್ಯರ ಮನೆಗೆ ಹೋದಾಗ್ಲಿಂದ ಇವನು ಒಂಥರನೇ ಇದ್ದಾನೆ. ಯಜಮಾನ್ರೆ ಸ್ವಲ್ಪ ಹುಷಾರಾಗಿಲ್ಲ ಅಂದ್ರೆ ನಿಮ್ನ ತುಳ್ದೆ ಸಾಯಿಸ್ಬಿಡ್ತೀನಿ. ಹಂಗ್ ತುಳಿಲೇಬೇಕು ಕಣ್ರು. ಯಜಮಾನ್ರು ಬಾಯಲ್ಲಿ ನೊರೆ ಬರ ಗಂಟ. ಬಾಯಿಂದ ನೊರೆ ಬರ ಗಂಟ ಯಜಮಾನ್ರೆ ನಾಯ ನಾಯಿ ಬೆನ್ನಲ್ಲಿರೋ ನೋವು ನೊರೆ ತರ ಹೊರಗ್ ಬರ್ಬೇಕು. ಅದು ಸರಿ ತಾನೆ. ಸೋಪ್ ಹಾಕಿ ನೊರೆ ಬಂದಿದ್ರೆ ಜೇಡಿ ಎಲ್ಲ ಹೊಟ ಹೋಗುತ್ತೆ. ಹೌದು ಕಾಣೋ, ಬರೋ ತರ ಇದೆ. ಅಕಸ್ಮಾತ್ ಯಜಮಾನ್ರನ್ನ ಸೌಟಲ್ಲೇ ಎತ್ಬೇಕಲ್ಲ. ದೇವ್ರೇ ಅಯ್ಯೋ ಎಣ್ಣೆ ಚೆನ್ನಾಗಿ ನೊರೆ ಬರ್ತಾ ಇದೆ. ಸರಿ ಹೋಯ್ತಾ ಯಜಮಾನ್ರೆ? ಹೌದು, ಈಗ ಸ್ವಲ್ಪ ಚೆನ್ನಾಗಿದೆ. ಇಲ್ಲಿ ಕೇಳಪ್ಪ ನೀನು. ಏನ್ ಯಜಮಾನ್ರೆ? ಕ್ರಿಸ್ತು ಮತದಲ್ಲಿ ಜಾತಕ ನೋಡದೆ ಇದ್ರೂನು ನಾನ್ ಅದನ್ನೆಲ್ಲ ನೋಡ್ತೀನಿ. ಅದನ್ನ ನಿಮ್ಮನ್ನ ನೋಡಿದ್ರೆ ಗೊತ್ತಾಗತ್ತೆ. ಅದಲ್ಲ ಕಣಪ್ಪ, ಯಾರೋ ಜ್ಯೋತಿಷ್ಯರು ನನ್ನ ಮುಖ ನೋಡಿ ಹೇಳಿದ್ರು, IAS IPS ನೋಡಿ ಹುಡುಕಿ ಅಲಿಬೇಡ್ರಿ, ನಿಮ್ಮ ಹುಡುಗಿನ ಬ್ಲಾಕ್ ಕೊಟ್ಟು ಮದುವೆ ಮಾಡ್ರಿ ಅಂತ. ವಯಸ್ಸು ಸ್ವಲ್ಪ ಜಾಸ್ತಿ ಇದ್ರು ಇವನು ಒಳ್ಳೆ ಕೆಲ್ಸಗಾರ ಅಂತ. ಅಯ್ಯೋ ದೇವ್ರೆ, ಆ ಜ್ಯೋತಿಷಿಗೆ ನಾನು ದೊಡ್ಡ ಮೀನೆ ಕೊಟ್ಬಿಡ್ತೀನಿ. ನನ್ ಬ್ಲಾಕ್ ಅದೃಷ್ಟನೇ ಅದೃಷ್ಟ ಅಲ್ವೇನಾ? ಸ್ವಲ್ಪ ನಗಲೇ. ಯಜಮಾನ್ರು ಹೋಗ್ಬಿಟ್ರು. ಅಯ್ಯೋ ಯಜಮಾನ್ರು ಸತ್ತೋದ್ರು. ಅಯ್ಯೋ ಬ್ಲಾಕು ಯಜಮಾನ್ರು ಸಾಯಿಸ್ಬಿಟ್ಟಲ್ಲೋ. ಯಜಮಾನ್ರು ಅಂತ ಕರೆಯೋದು ಅಣ್ಣ ಸತ್ತಿಲ್ಲ, ಬದುಕವನೆ. ಇಲ್ವಾ? ನಾನ್ ಸತ್ತೋದೆ ಅಂತ ಹೇಳಿದ್ಮೇಲೆ ಎಷ್ಟು ಸಂತೋಷ. ಓಹೋ ನನ್ನ ನೋವು ಹೊರಟೋಯ್ತು. ಇಲ್ಲಿ ನೋಡು. ಯಜಮಾನ್ರ ಸಾಯಿಸ ಇಲ್ಲ, ಆದ್ರೂ ಪೊಲೀಸವ್ರು ಬಂದವರಲ್ಲೋ. ಇನ್ ಮುಂದೆ ಸಾಯಿಸ್ತಾರೆ ಅನ್ಕೊಂಡಿರ್ಬೋದಾ? ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ಸಾರ್ ಬನ್ನಿ, ಸಾರ್ ಬನ್ನಿ. ಅಯ್ಯಯ್ಯೋ ಇಷ್ಟ ಜನ ಬಂದಿದಾರಲ್ಲ, ಇವ್ರಿಗೇನಾದ್ರೂ ಅಡ್ಗೆ ಮಾಡಿದ್ಯಾ? ಯಾಗ್ರಾಜ್ ಮನೆ ಅಲ್ವಾ ಇದು? ಅಯ್ಯಯ್ಯೋ ಚೆನ್ನಾಗಿದ್ಯಲ್ಲ. ಮನೆ ಒಳಗ್ ಬಂದ್ಬಿಟ್ಟು ಹೀಗೆ ಕೇಳ್ತಿದ್ದೀರಾ ನೀವು? ನಿನ್ನೆ ಮೀನ್ ತಗೊಳಕ್ಕೆ ಮಾರ್ಕೆಟಿಗೆ ಬಂದಾಗ ನೀವೆಲ್ಲ ಹೊಟ್ಟೆ ತುಂಬಾ ಹೆಂಡ ಕುಡ್ದಿದ್ದನ್ನ ಅಷ್ಟ್ ಬೇಗ ಮರ್ತೋಗ್ಬಿಟ್ರಾ? ಅದ್ಯಾಕ್ ಮಾತಾಡ್ಬೇಡ. ಯಾರು ಇಲ್ಲಿ ಬ್ಲಾಕು? ನೋಡ್ರಿ, ಇವನೇ ಬ್ಲಾಕು, ನನ್ ಮಗ ಇವನು. कैसा है? अच्छा है ना? ಅಚ್ಚ ಅಲ್ಲ ಅಪ್ಪ. ನೀನ್ ಇವ್ರಿಗೆ ಯಾರಿಗಾದ್ರೂ ಹೊಡೆದೇನೋ? ಅಯ್ಯೋ ನಾನು ಯಾರನ್ನೂ ಹೊಡೆದಿಲ್ಲ ಅಪ್ಪ. ಕೇಳಿದ್ರಾ? ಮತ್ ಯಾಕೆ ಇವನ್ನ ವಿಚಾರಣೆ ಮಾಡ್ತೀರಾ? ಮೊದ್ಲೇ ಇವನ್ಗೆ ಬುದ್ಧಿ ಸರಿ ಇಲ್ಲ. ಇವನ್ ನೀವ್ ಅನ್ಕೊಂಡಿರಂಗೆ ಬುದ್ಧಿ ಇಲ್ದಿರೋನಲ್ಲ. ಮುಂಬೈಗೆ ಬಂದು ಇಬ್ಬರನ್ನ ಸಾಯಿಸಿ ಇಲ್ಲಿ ಬಂದು ನಾಟಕ ಮಾಡ್ತಿದ್ದಾನೆ. ಅಯ್ಯೋ ಇದನ್ ಕೇಳಿಸ್ಕೊಳೋ. ಈ ದಟ್ಟನ್ ಮಗ ಬಾಂಬೆಗೆ ಹೋಗಿ ಇಬ್ಬರನ್ನ ಕೊಂದಿದಾನಂತೆ. ನೋಡಿದ್ರೇನಪ್ಪ? ಅಲ್ಲ ಒಂದ್ ಕೇಳ್ತೀನಿ, ಇವ್ನ್ ಯಾರನ್ನ ಕೊಂದಿದ್ದು? ಕೊಂದಿದ್ದೀನ? ಯಾರನ್ನ? ಈ ಬೆಂಗಳೂರು ಅಂತಿದಾರಲ್ಲ, ಅದು ಯಾವ ಊರಪ್ಪ? ಸಾಕು ನಾಟಕ ಮಾಡಿದ್ದು. ನೀವ್ ಅನ್ಕೊಂಡಿರಂಗೆ ಇವನೊಬ್ಬ ಬ್ಲ್ಯಾಕ್ ಅಲ್ಲ,
10 ವರ್ಷಕ್ಕೆ ಮುಂಚೆ ಮುಂಬೈಯಲ್ಲಿ ಕಾಣೆ ಆದ ರಮೇಶ್ ಶರ್ಮಾ IPS ಇಲ್ಲಿ ಈ ತರ ನಾಟಕ ಮಾಡ್ಕೊಂಡು ಅಲ್ಲಿ ಬಂದು ಕೊಲೆಗಳು ಮಾಡ್ತಿದ್ದಾನೆ. ಏನು ಲೋ ಸಾರ್ ಹೇಳಿದನ್ನ ಕೇಳಿಸ್ಕೊಂಡ್ಯಾ? ಅಲ್ಲ ನಂದೊಂದು ಪ್ರಶ್ನೆ ಇದೆ ಸರ್, ನೀವೀಗ ಎಲ್ಲಿಂದ ಬಂದ್ರಿ? ಪೊಲೀಸ್ ಸ್ಟೇಷನ್ ಉಚ್ಚಾಸ್ಪತ್ರೆಯಿಂದನಾ? ನೀವಿದೊಂದು ಸಮಸ್ಯೆ ಮಾಡಬೇಡಿ, ಇವ್ರು ಮುಂಬೈಯಿಂದ ಆರ್ಡರ್ ಜೊತೆನೆ ಇಲ್ಲಿಗೆ ಬಂದಿದ್ದಾರೆ. ಏನಂತ ದೊಡ್ಡ ಆರ್ಡ್ರು? ಈ ಸಮುದ್ರದಲ್ಲಿ ಮೀನ್ ಹಿಡಿಯೋ ಅಮಾಯಕನ ಕರ್ಕೊಂಡೋಗಿ ನೀವು ಕೊಲ್ತೀರಂತಾನೆ? ಆದ್ರೆ ಈ ತ್ಯಾಗರಾಜ್ ಇರೋವರೆಗೂ ಅದ್ ನಡೆಯಲ್ಲ. ನಿಂತ್ಕೋ. ಬಾಂಬೆಲಿ ಹೋಮ್ ಮಿನಿಸ್ಟರ್ ನಮ್ ಕುಮಾರ್ ಸಾರ್ ತಾನೆ, ನಾನ್ ಅವ್ರ ಹತ್ರ ಮಾತಾಡ್ಕೊಂತೀನಿ. ಲೇ ಫೋನ್ ತಗೊಂಬಾರೋ. ಅದ್ರಿಂದ ಏನು ಪ್ರಯೋಜನ ಆಗಲ್ಲ. ಕುಮಾರ್ ಸರ್ ಹೇಳಿನೇ ನಾನು ಇಲ್ಲಿ ಇವನ್ನ ಅರೆಸ್ಟ್ ಮಾಡಕ್ ಬಂದಿರೋದು. ಅಯ್ಯೋ, ಕುಮಾರ್ ಸಾರ್ ಅವ್ರ ಮಗಳು ಮೀನಾಕ್ಷಿನೇ ಹೇಳಿದ್ದು ಅರೆಸ್ಟ್ ಮಾಡೋದಕ್ಕೆ. ಏನು? ಅವನ್ನ ಕರ್ಕೊಂಡು ಹೋಗ್ಬೇಡಿ. ಅಪ್ಪ ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಯಾರನ್ನು ಕೊಲೆ ಮಾಡಿಲ್ಲ ಆಯ್ತಾ? ನಾನು ಹೇಳ್ತಾನೆ ಕರ್ಕೊಂಡು ಹೋಗ್ಬೇಡಿ. ಇಳಿಸಿ ಅವನ. ಅಯ್ಯೋ ದೇವ್ರೇ. ಸಿಗಾಕೊಂಡೆ ಇಟ್ಕೊಂಡ್ಬಿಟ್ಟೆ. ಇಲ್ಲಿ ನೋಡಿ ಅಂಕಲ್, ಏನಮ್ಮವ್ರೆ? ನಾಳೆ ಕೋರ್ಟಿಗೆ ಹೋಗುವಾಗ ನಾನು ಬರ್ಲಾ? ನೀವ್ ಅಪ್ಪ ಹತ್ರ ಹೇಳಿ ಕರ್ಕೊಂಡು ಹೋಗ್ತೀರಾ? ನಿನಗೆ ಬ್ಲ್ಯಾಕ್ನ ನೋಡ್ಬೇಕಾ? ನಾನು ಹೇಳ್ತೀನಿ ಮಕ್ಳೇ. ಹೌದು, ಇದು ದೊಡ್ಡ ಕೋರ್ಟ್ ಅಂತೆ. ಕೋರ್ಟು ಆಚೆ ಬಿಡೋ. ಇದೇನ್ ತ್ಯಾಗರಾಜ್ ಅವ್ರೆ, ಇಡೀ ಗ್ರಾಮನೇ ಬಂದಿದ್ದೀರಾ? ಗ್ರಾಮ ಮಾತ್ರ ಅಲ್ಲ ವಕೀಲ್ರೆ, ಸಮುದ್ರನೇ ಬರುತ್ತೆ. ಆ ಸುನಾಮಿ ತರ ಬಂದು ಈ ಕೋರ್ಟ್ ನ ಸಮುದ್ರ ನುಂಗ್ ಹಾಕ್ಬಿಡುತ್ತೆ. ಇವ್ರ ಯಾಕೆ ನಗ್ತಾವ್ರೆ? ಏನ್ ವಕೀಲ್ರೆ ನಕ್ಕು ಅವಮಾನ ಮಾಡ್ತಿದ್ದೀರಾ? ಯಜಮಾನ್ರೆ ಇವ್ನು ಸರಿ ಇಲ್ಲ. ಬಿಟ್ಕೊಡಲ್ಲ ಬ್ಲ್ಯಾಕ್ ನ ನಾವು ಬಿಟ್ಕೊಡಲ್ಲ. ಹೋರಾಟ ಮಾಡಕ್ ಇದೇನ್ ಕಲೆಕ್ಟರ್ ಆಫೀಸಾ? ಇಲ್ಲಿ ಬಂದೇನಾದ್ರೂ ಗಲಾಟೆ ಮಾಡಿದ್ರೆ ಎಲ್ಲರ ಮೇಲೂ ಕೇಸ್ ಹಾಕಿ ಒಳಗಡೆ ಹಾಕ್ಬಿಡ್ತಾರೆ. ಹೌದಾ? ಒಳಗ್ ಕುತ್ಕೊಳ್ಳೋಷ್ಟು ನಮಗ್ ಸಮಯ ಇಲ್ಲಪ್ಪ. ಇಲ್ಲಿ ನೋಡಿ ವಕೀಲ್ರೆ, ಅದು ಇದು ಮಾತಾಡಿ ಏನು ಪ್ರಯೋಜನ ಇಲ್ಲ. ನಮ್ಮ ಬ್ಲ್ಯಾಕಿಗೆ ಜಾಮೀನ್ ಸಿಗುತ್ತಾ? ಪ್ರಯತ್ನ ಪಡ್ತೀನಿ. ಅಯ್ಯೋ, ಏನು ಪ್ರಯತ್ನ ಪಡೋದಾ? ಸಿಗ್ಲೇಬೇಕು. ಸಿಗದೆ ನಾವು ಬಿಡೋದೇ ಇಲ್ಲ. ಆ ಬಾಂಬೆ ಹೋಮ್ ಮಿನಿಸ್ಟರ್ ಕುಮಾರ್ ಸರ್ ಹತ್ರ ಕಾಲಿಗೆ ಬಿದ್ದು ನಾನು ಕೇಳ್ಕೊಂಡೆ, ಸರ್ ನೀವ್ ಅನ್ಕೊಂಡಿರೋ ಹಾಗಲ್ಲ ಬ್ಲ್ಯಾಕು, ಆದ್ರೆ ಅವ್ರು ಒಪ್ಕೋತಿಲ್ಲ. ಅವ್ರು ಹೇಳ್ತಾ ಇದಾರೆ ಇಲ್ಲಿಂದ ಅವನ್ನ ಕರ್ಕೊಂಡು ಹೋಗ್ತೀವಿ ಅಂತ. ಅದ್ ಹೇಗಂತ ನೋಡ್ತೀನಿ. ಇಲ್ಲಿ ನೋಡ್ ವಕೀಲ್ರೆ, ದುಡ್ಡು ಎಷ್ಟು ಖರ್ಚಾದ್ರೂ ನಾನ್ ಕೊಡ್ತೀನಿ, ಬೇಕಾದ್ರೆ ಜಡ್ಜ್ಗೂ ಕೊಡ್ತೀನಿ. ಅದೆಲ್ಲ ಬೇಡ, ನೀವು ಮಾತಾಡದೆ ಬಂದ್ರೆ ಸಾಕು. ಇನ್ನು ಮುಂದೆ ಮಾತಾಡಲ್ಲ. ಏಯ್, ಯಾರು ಮಾತಾಡ್ಬೇಡ್ರ. ಏನ್ ಕೋರ್ಟಲ್ಲಿ ಇಷ್ಟೊಂದು ಶಬ್ದ ಮಾಡ್ತಿದ್ದೀರಾ? ಅಲ್ಲ ಸರ್, ನಮ್ಮ ಊರವರೆಲ್ಲ ಬಂದಿದೀವಲ್ಲ, ನಮ್ಮ ಮಗನ್ನ ನಾವ್ ಇಲ್ಲಿಂದ ಕರ್ಕೊಂಡು ಹೋಗಿ ಹೋಯ್ತೀವಿ. ಎಸ್, ಪ್ರೊಸೀಡ್ ಮಿಸ್ಟರ್ ಪ್ರಾಸಿಕ್ಯೂಟರ್. ಯೋರ್ ಆನರ್, ಕಟ್ಕಟ್ಟೆಯಲ್ಲಿ ನಿಂತಿರುವಂತಹ ಬ್ಲ್ಯಾಕ್ ಅನ್ನೋ ಈ ವ್ಯಕ್ತಿ 10 ವರ್ಷದ ಹಿಂದೆ ಮುಂಬೈಯಿಂದ ತಪ್ಪಿಸ್ಕೊಂಡಿರುವಂತಹ ಸಿಟಿ ಕಮಿಷನರ್ ಪೊಲೀಸ್ IPS ರಮೇಶ್ ಅಂತ ಯಾವುದೇ ಸಂದೇಹ ಇಲ್ಲ. ಏನ್ ಹೇಳ್ತಿದ್ದಾರೆ? ಏನು? ಬ್ಲ್ಯಾಕ್ ಅನ್ನೋ ಹೆಸರಿನ ಈ ರಮೇಶ್ ಮಹಾರಾಷ್ಟ್ರದ ನ್ಯಾಚುರಲ್ ಪಾರ್ಟಿಯ ಪ್ರೆಸಿಡೆಂಟ್ ಆದ ಪ್ರಕಾಶ್ ಕುಮಾರ್ ಅವ್ರನ್ನ ಮುಂಬೈ ಅಡಿಷನಲ್ DGP ಅಗರ್ವಾಲ್ ಅವ್ರನ್ನ ಕೊಂದಿದ್ದಾರೆ ಅಂತ ನಾವು ವ್ಯಕ್ತಪಡಿಸ್ತಾ ಇದೀವಿ. ಈ ಎವಿಡೆನ್ಸ್ ಪ್ರಕಾರ ಇವರನ್ನ ಗಲ್ಲಿಗೇರಿಸಬೇಕು ಅಂತ ನಾವು ಹೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಎವಿಡೆನ್ಸು ನೀವು ಪರಿಶೀಲನೆ ಮಾಡಬೇಕು ಅಂತ ಕೊಡ್ತಾ ಇದ್ದೀನಿ. ಈ ಕೋರ್ಟ್ ಹಾಕೊಂಡು ನೀನೇನಾದ್ರೂ ಸುಳ್ಳು ಹೇಳ್ತಿದ್ಯಾ ಅನ್ಕೋ, ಚೆನ್ನಾಗಿಲ್ಲ ನೋಡು. ನಾನು ಇದನ್ನೆಲ್ಲ ಮಾಡಿಲ್ಲ ಅಂತ ಬಾಯ್ಬಿಟ್ಟು ಹೇಳು ಅವ್ರಿಗೆ ಬ್ಲ್ಯಾಕು. ಅಯ್ಯೋ, ನಿಮ್ದು ಹೊರಗೆ ಹಾಕ್ತಾರೆ. ಇವ್ರಿಗೇನೆ ಕೇಳ್ತಾ ಇವರು ಆನರ್, ಇಷ್ಟು ದಿನ ಕರ್ನಾಟಕದಲ್ಲಿ ಇವನು ಬಚ್ಚಿಟ್ಕೊಂಡು ಎಲ್ರನ್ನೂ ನಂಬಿಸಿದ್ದಾದ್ಮೇಲೆ ಮುಂಬೈಗೆ ರಹಸ್ಯವಾಗಿ ಹೋಗಿ
ತನ್ನ ಶತ್ರುಗಳನ್ನ ಸಾಯಿಸ್ಬೇಕು ಅಂತ ಬ್ಲ್ಯಾಕ್ ಅನ್ನೋ ಹೆಸರಿನ ಈ ರಮೇಶ್, ಈ ಕ್ರಿಮಿನಲ್ ರಮೇಶ್ ಶರ್ಮಾನೆ ಈ ಕೇಸ್ ಬಗ್ಗೆ ವಿಚಾರಿಸ್ತೀವಿ ಅಂತ ಮುಂಬೈ ಪೊಲೀಸವರು ನಮ್ನ ಕೇಳ್ಕೊತಾ ಇದಾರೆ. ಅದಕ್ಕೆ ಕೋರಿಕೆನ ಈಡೇರಿಸಿ ನಾವು ಬ್ಲ್ಯಾಕ್ ನ ಮುಂಬೈ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಈ ಕೋರ್ಟಿಗೆ ಕಳಕಳಿಯ ಮನವಿ ಮಾಡ್ಕೋತೀನಿ. ದಟ್ಸ್ ಆಲ್ ಯುವರ್ ಆನರ್. ಇದಕ್ಕೆ ಆರೋಪಿ ಕಕ್ಷಿದಾರ ಏನ್ ಹೇಳ್ತೀರಾ? ಯುವರ್ ಆನರ್, ನನ್ನ ಕಕ್ಷಿದಾರ ಮುಂಬೈಗೆ ಹೋಗಿರೋದಾಗ್ಲಿ ಕೊಲೆ ಮಾಡಿರೋದಾಗ್ಲಿ ಸಾಧ್ಯನೇ ಇಲ್ಲ. ಅದು ಮುಂಬೈ ಕೋರ್ಟಲ್ಲಿ ಹೇಳ್ಬೇಕಾಗಿತ್ತು. ಈ ಕೇಸಿನ ವಿಚಾರದಲ್ಲಿ ಆರೋಪಿನ ಮುಂಬೈ ಪೊಲೀಸ್ ಕೈಗೆ ಒಪ್ಸಿದ್ರೆ ಏನ್ ತೊಂದರೆ ಇಲ್ಲ ಅಲ್ಲ? ಇದೆ ಯುವರ್ ಆನರ್, ತೊಂದರೆ ಇದೆ. ಅದಕ್ಕೆ ನಿಮ್ಗಳ ಆರ್ಗ್ಯುಮೆಂಟ್ಸ್ ಏನು? ಅದು ಎಸ್, ಪ್ರೊಸೀಡ್. ಅದು ಆರ್ಗ್ಯುಮೆಂಟ್ಸ್ ಬ್ಲ್ಯಾಕ್. ಯುವರ್ ಆನರ್, ನಾನ್ ದಿನೇಶ್, ಮುಂಬೈ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಂತಿರುವಂತ ಅಮಾಯಕ ವ್ಯಕ್ತಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದಂತ ಕಥೆಯಲ್ಲಿ ಇವರು ರಮೇಶ್ ವರ್ಮಾ ಆಗಿದ್ದಾಗ ಮಾತ್ರನೇ ಮುಂಬೈಗೆ ಕರ್ಕೊಂಡು ಹೋಗ್ಬೋದಲ್ವಾ? ಅದು ಮಾತ್ರ ಅಲ್ಲ, ಈ ಮಂದ ಬುದ್ಧಿ ಇರೋ ಬ್ಲ್ಯಾಕ್ ಮುಂಬೈಗೆ ಹೋಗಿ ಅಲ್ಲಿ ಕೊಲೆ ಮಾಡಿದ್ದಾರೆ ಅಂತ ಪ್ರಾಸಿಕ್ಯೂಟರ್ ಹೇಳ್ತಾ ಇದ್ದಾರೆ. ಮಿಸ್ಟರ್ ಬ್ಲ್ಯಾಕ್, ನೀವ್ ಇಲ್ಲಿವರೆಗೂ ಯಾವ್ಯಾವ ಊರಿಗೆ ಹೋಗಿದ್ದೀರಾ? ನಮ್ಮೂರಲ್ಲಿ ದೋಣಿ ಎತ್ತಿದ್ರೆ ಪಕ್ಕದ ಊರಿಗೆ ಹೋಗ್ತೀನಿ, ಅಲ್ಲಿಂದ ಮೀನ್ಗಳು ತಗೊಂಡ್ಬರ್ತೀನಿ, ಅದನ್ನ ತಗೊಂಡ್ಬಂದು ಮಾರ್ಬಿಟ್ಟು ಬರೋ ಕಾಸಲ್ಲಿ ನಾನು ಅಪ್ಪ ಎಣ್ಣೆ ಹೊಡಿಯಕ್ ಹೋಗ್ತೀವಿ ಅಲ್ವೇನಪ್ಪ? ಯುವರ್ ಆನರ್, ತುಂಬಾ ವರ್ಷಗಳಿಂದ ಈ ಕಡಲ ತೀರದಲ್ಲಿ ಆ ಊರ್ಗೆ ದೊಡ್ಡ ವ್ಯಕ್ತಿ ಆಗಿರೋ ಮರೈನ್ ಫುಡ್ ಎಕ್ಸ್ಪೋರ್ಟರ್ ಹತ್ರ ಸಹಾಯಕನಾಗಿ ಕೆಲಸ ಮಾಡ್ತಿರೋನೆ ಇಲ್ಲಿ ನಿಂತಿರೋ ಬ್ಲ್ಯಾಕ್. 8 ಗಂಟೆ ಆದ ತಕ್ಷಣ ಒಂದು ಕಡಲಿಂದ ಇನ್ನೊಂದು ಕಡಲ್ ಕಡೆಗೆ ಮೀನ್ ಹಿಡಿಯೋದಕ್ಕೆ ಗುಂಪಾಗಿ ಹೋಗುವಂತ ಕೂಲಿಯವ್ರ ಜೊತೆ ಪ್ರಯಾಣ ಮಾಡೋದೊಂದು ಬಿಟ್ಟು ಸ್ವಂತವಾಗಿ ಪ್ರಯಾಣ ಮಾಡಿ ವಾಪಸ್ ಬರೋದಕ್ಕೆ ಬೇಕಾಗಿರೋ ಸಾಮಾನ್ಯ ಬುದ್ಧಿ ಮತ್ತೆ ಸಾಮರ್ಥ್ಯ ಕೂಡ ಇಲ್ದೇ ಇರುವಂತ ವ್ಯಕ್ತಿ ಈ ಬ್ಲ್ಯಾಕ್. ಅವ್ರಿಗೆ ಗೊತ್ತಿರುವಂತ ಏಕೈಕ ವಾಹನ ಬೋಟ್. ಅದನ್ನ ತಗೊಂಡು ಮುಂಬೈಗೆ ಹೋಗಿ ಕೊಲೆ ಮಾಡ್ಬಿಟ್ಟು ವಾಪಸ್ ಬರೋದಕ್ಕೆ ಎಷ್ಟು ದಿನಗಳಾಗುತ್ತೆ? ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಎದುರಾಳಿ ವಕೀಲರು ಹೇಳ್ತಾ ಇರೋದು ತಲೆ ಕೆಟ್ಟಿರುವಂತಹ ಬ್ಲ್ಯಾಕ್ ಬಗ್ಗೆ. ಆದ್ರೆ ಇವನು ಬ್ಲ್ಯಾಕ್ ಅಲ್ಲ, ಬುದ್ಧಿ ತುಂಬಿರುವಂತಹ ರಮೇಶ್ ಶರ್ಮಾ IPS. ಬ್ಲ್ಯಾಕ್ ಅನ್ನೋ ಹೆಸರಲ್ಲಿ ಇವನು ನಾಟಕ ಮಾಡ್ತಾ ಇದ್ದಾನೆ. ಮೃಗಗಳ ತರ 2 ಕೊಲೆ ಮಾಡಿರುವಂತ ಈ ಕ್ರಿಮಿನಲ್ ಕೇಸ್ನ ಮುಂಬೈ ಕಳಿಸ್ಬೇಕು ಅಂತ ನಾನು ಕೋರ್ಕೋತೀನಿ. ಯುವರ್ ಆನರ್, ಮುಂಬೈ ಪೊಲೀಸ್ ಅವರ ಮರ್ಯಾದೆನ ಹಾಳ್ ಮಾಡ್ತಾ ಇರೋ ತರ ಇದೆ. ಸತ್ಯ ಕಂಡಿಡಿಯೋದಕ್ಕೆ ಇವತ್ತು ಇಂಡಿಯಾದಲ್ಲೇ ಎಲ್ಲಾ ರೀತಿಯ ಅನುಕೂಲ ಮುಂಬೈ ಪೊಲೀಸರಿಗೆ ಇದೆ. ಇಲ್ಲಿಗೆ ಬಂದಿರುವಂತ ಮುಂಬೈ DOSP ವಿಕ್ರಮ್ ಶರ್ಮಾ ಅವರೇ ಈ ವಿಷಯಕ್ಕೆ ಸಾಕ್ಷಿಯಾಗಿದ್ದಾರೆ. ಆ ಮುಂಬೈ ಪೊಲೀಸ್ ರೆಕಾರ್ಡ್ಸ್ ತಪ್ಪಾಗಿದೆ ಅಂತ ಈ ಪ್ರಾಸಿಕ್ಯೂಟರ್ ಹೇಳಿದ್ರೆ ಮುಂಬೈ ಕೋರ್ಟ್ ಒಪ್ಪುತ್ತಾ? ಏನು ಅಂತ ಸರಿಯಾಗಿ ಬಿಡಿಸಿ ಹೇಳಿ. ಮುಂಬೈ ರೈಲ್ವೆ ಟ್ರ್ಯಾಕ್ ಅಲ್ಲಿ ಸತ್ತು ಸಿಕ್ಕಿರುವಂತ ರಮೇಶ್ ಚಿತ್ರ ಇದರಲ್ಲಿದೆ. ಅವತ್ತಿನ ಎಲ್ಲಾ ನ್ಯೂಸ್ ಪೇಪರ್ನಲ್ಲೂ ಈ ಸುದ್ದಿ ಬಂದಿತ್ತು. 10 ವರ್ಷಕ್ಕೆ ಮುಂಚೆ ಪ್ರಬಲವಾಗಿದ್ದ ಮುಂಬೈ ಸಿಟಿ ಪೊಲೀಸ್ ಕಮಿಷನರ್ ರಮೇಶ್ ಶರ್ಮಾ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಕೊಲೆ ಆಗಿದ್ದಾರೆ ಅಂತ ಮುಂಬೈ ಪೊಲೀಸ್ ಅವರ ರಿಪೋರ್ಟು ಮತ್ತೆ FIR. ಇದು ರಮೇಶ್ ಶರ್ಮಾ IPS ನ ಸಂಸ್ಕಾರದಲ್ಲಿ ತೆಗೆದಂತ ಚಿತ್ರ. ಮಂತ್ರಿಗಳು ಮತ್ತೆ ಸೀನಿಯರ್ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ರು. ಇಷ್ಟು ಸಾಕಾಗಲ್ವಾ ಯುವರ್ ಆನರ್, ಬ್ಲ್ಯಾಕ್ ಒಬ್ಬ ನಿರಪರಾಧಿ ಅಂತ ಪ್ರೂವ್ ಮಾಡಕ್ಕೆ? ಇವರು ಅವ್ರ ತರನೇ ಇದ್ದಾರೆ ಅನ್ನೋ ಅನುಮಾನ ಇದ್ರೆ ಒಬ್ಬ ವ್ಯಕ್ತಿ ತರ 7 ಜನ ಈ ಪ್ರಪಂಚದಲ್ಲಿ ಇರ್ತಾರೆ ಅಂತ ಶಾಸ್ತ್ರನೇ ಹೇಳುತ್ತೆ. ಪ್ರಾಸಿಕ್ಯೂಟರ್ ಏನಾದ್ರೂ ಹೇಳಕ್ಕಿದ್ಯಾ? ನನ್ನ ಎದುರಾಳಿ ವಕೀಲರು ತುಂಬಾನೇ ಚೆನ್ನಾಗಿ ವಾದ ಮಾಡೋದನ್ನ ಕಲ್ತಿದ್ದಾರೆ. ಆದ್ರೆ ನಾನು ಈ ಕೇಸಲ್ಲಿ ತುಂಬಾ ಮುಖ್ಯವಾದ ಸಾಕ್ಷಿನ, ಅದು 4 ಸಾಕ್ಷಿನ ನಾನು ವಿಚಾರಿಸಬೇಕು ಅಂತ ನಾನು ಕೋರ್ಟ್ ಹತ್ರ ಮನವಿ ಮಾಡ್ಕೋತೀನಿ ಯುವರ್ ಲಾರ್ಡ್. ಯಾರ್ಯಾರು? 1, ಬ್ಲ್ಯಾಕ್ ಅವರ ತಂದೆ ಹೆಸರು ಪರಮೇಶಿ, ಅಷ್ಟಕ್ಕೆ ತಂದೆನ ನೋಡ್ಕೊಳ್ತಿರುವಂತಹ ಮೊದಲನೇ ವ್ಯಕ್ತಿ. 3ನೇ ಸಾಕ್ಷಿ ಯಾವುದು ಅಂತಂದ್ರೆ ಆಯುರ್ವೇದಿಕ್ ಡಾಕ್ಟರ್ ಸರ್. ಬ್ಲ್ಯಾಕ್ ಅಲ್ಲ, ಅವನು ರಮೇಶ್ ಅಂತ ಗೊತ್ತಿರುವಂತಹ ಮೊದಲನೇ ವ್ಯಕ್ತಿ ಅವರೇ. 4ನೇದು, ಈ ಕೇಸ್ನ ಮೊಟ್ಟ ಮೊದಲನೇದಾಗಿ ಹೊರಗೆ ತೆಗೆದಿದ್ದು ಮಹಾರಾಷ್ಟ್ರದ ಹೋಮ್ ಮಿನಿಸ್ಟರ್ ಆದ ಕುಮಾರ್ ಅವರ ಮಗಳು ಮೀನಾಕ್ಷಿ. ರಮೇಶ್ ಶರ್ಮಾ ಅವರು ಪ್ರೀತಿಸ್ತಾ ಇದ್ದಂತಹ ಹುಡುಗಿನೇ ಮೀನಾಕ್ಷಿ. ಎಸ್, ಸ್ಯಾಂಕ್ಷನ್ಡ್. ಈ ಕೇಸ್ನ ನಾಳೆ ಮುಂದೂಡಲಾಗಿದೆ. ನಾನು ಕೋರ್ಟ್ಗೆ ಬರ್ಬೇಕಾ? ಮನುಷ್ಯರ ಜೀವನ ಹಾಳು ಮಾಡಬಾರ್ದು, ಉದ್ಧಾರ ಮಾಡಬೇಕು. ಅದೇ ವೈದ್ಯರ ಧರ್ಮ. ಒಂದು ಜೀವನ್ ಕಾಪಾಡ್ಬೇಕು ಅನ್ಕೊಂಡ್ರೆ ಬೇರೆ ಜೀವಗಳಿಗೆ ಏನಾಗ್ಬೇಕು? ಅವತ್ ಹೇಳ್ದ ಹಾಗೆ ಅವ್ರಿಗೆ ಬಂದಿದ್ದ ಎಲ್ಲ ನೆನಪುಗಳಿಂದ ಅವರೊಬ್ಬ ರಾಕ್ಷಸರಾಗಿ ಬದಲಾಗಿರ್ಬಹುದು. ಲೆಕ್ಕ ಇಲ್ದಂಗೆ ಕೊಲೆಗಳು ಮಾಡ್ತಿದ್ದಾರೆ. ಅವ್ರನ್ನ ಕಾಪಾಡಿದ್ರೆ ನನ್ನೇ ಕೊಲ್ತಾರೆ ಅಂತ ಹೇಳ್ತೀರಾ? ಈ ವಿಷಯ ಹೀಗೆ ಬಿಟ್ರೆ ಕೊಲೆ ಮಾಡಿದ್ದು ಬ್ಲ್ಯಾಕು ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ವಲ್ಲ. ಅಂದ್ರೆ ನೀವ್ ರಮೇಶ್ಗಾಗಿ ವಾದ ಮಾಡ್ತಿದ್ದೀರಾ? ಹಾಗಾದ್ರೆ ನನ್ನ ಅನುಮಾನ ಸರಿನೇ. ಏನ್ ಅನುಮಾನ? ಟ್ರೀಟ್ಮೆಂಟ್ ಅಲ್ಲಿ ರಮೇಶ್ ಆಗಿ ಬದಲಾದ ಬ್ಲ್ಯಾಕ್ಗೆ ಎಲ್ಲದನ್ನು ಅರ್ಥ ಮಾಡಿಸಿ ಮತ್ತೆ ಆ ಸಮುದ್ರದ ಜೀವನದಲ್ಲೇ ಬದುಕಕ್ ಹೇಳ್ಕೊಟ್ಟಿದ್ದು ನೀವೇ ತಾನೇ? ಮೀನಾಕ್ಷಿ, ರಮೇಶ್ಗೋಸ್ಕರ ಮಾತಾಡಕ್ಕೆ ಮೊದ್ಲೇ ಲಾಯರ್ ಬಂದಾಗ ನನ್ನ ಅನುಮಾನ ಇನ್ನೂ ಹೆಚ್ಚಾಯ್ತು. ಈಗ ಅವ್ರಿಗೋಸ್ಕರ ನೀವು ಮಾತಾಡೋದ್ ಕೇಳ್ತಿದ್ರೆ ನಂಗೆಲ್ಲ ಅರ್ಥ ಆಗ್ತಿದೆ.
ನೀವ್ ಯಾಕೊಬ್ಬ ಕೊಲೆಗಾರನ್ ಹಿಂದೆ ನಿಂತಿದ್ದೀರಾ? ನನ್ನನ್ ಕೊಂದ್ರೆ ನಿಮಗೇನ್ ಸಿಗುತ್ತೆ? ಮೀನಾಕ್ಷಿ, ನಾನ್ ತಿಳ್ಕೋಬೇಕು. ಕೋರ್ಟಲ್ ಸತ್ಯ ಹೇಳೋದಿಕ್ಕೆ ನೀವು ಬರ್ತೀರಾ? ಬರ್ತೀನಿ ನಿನ್ಗೋಸ್ಕರ. ನೀವೆಲ್ಲ ಏನ್ ಕೆಲಸ ಮಾಡಿದ್ದೀರಾ? ನಮಗವನು ಕಾನೂನು ಪ್ರಕಾರ ಬೇಕಾಗಿಲ್ಲ. ಅವನ್ ಯಜಮಾನನ ಕೊಂದು ಸಮುದ್ರಕ್ಕೆ ಹಾಕಿ ಅವನನ್ನ ಎತ್ತಾಕೊಂಡ್ ಬರ್ಬೇಕಿತ್ತು. ಸಾರಿ ಸರ್, ಆ ಸರ್ಕಲ್ ಇನ್ಸ್ಪೆಕ್ಟರ್ ಒಪ್ಕೊಂಡಿಲ್ಲ. ಅವನ್ನ ಕೋರ್ಟ್ ಕರ್ಕೊಂಡು ಹೋಗ್ಬೇಕು ಅಂತ ಹಠ ಮಾಡಿದ್ರು. ಯೂಸ್ಲೆಸ್ ಫೆಲೋಸ್, ನಿಮ್ಮನ್ನಲ್ಲಿ ಕಳ್ಸಿದ್ದಕ್ಕೆ ನಾನೇ ಹೊಡ್ಕೋಬೇಕು. ಮಹಾರಾಷ್ಟ್ರನೇ ಆಳ್ತಾ ಇದ್ದೆ ನಾನು. ಇಲ್ಲಿ ಕರ್ನಾಟಕಕ್ಕೆ ಬಂದು ಒಬ್ಬ ಹಳ್ಳಿ ಗುಗ್ಗುಗೆ ಹೆದರ್ಕೋಬೇಕು ನಾನು, ಅಲ್ವಾ? ನಾಳೆ ವೈದ್ಯರು ಹೇಳಿಕೆ ಕೊಟ್ರೆ ಎಲ್ಲ ಸರಿಯಾಗುತ್ತೆ ಸರ್. ಅದಾದ್ಮೇಲೆ ನಾವು ಅವನ್ನ ಮುಂಬೈ ಕರ್ಕೊಂಡು ಹೋಗೋಣ. ಮಹಾರಾಷ್ಟ್ರ ಮಣ್ಣಲ್ಲಿ ಕಾಲಿಟ್ಟ ನೆಕ್ಸ್ಟ್ ಗಳಿಗೆನೆ ಅವನ ಕತೆ ಮುಗಿಬೇಕು. ನನ್ಗೊಂದು ಅನುಮಾನ ಸರ್. ಏನ್ ಅನುಮಾನ? ಇವನು ರಮೇಶ್ ಅಂತ ಗೊತ್ತಾದ್ಮೇಲೆ 10 ವರ್ಷದಿಂದೆ ಅವನನ್ನ ಹೊಡೆದು ಹುಚ್ಚಿಡ್ಸಿ ಸಮುದ್ರದೊಳಗೆ ಎತ್ತಾಕಿದ್ದು ನೀವೇ ಅಂತ ಅವನು ಹೇಳ್ಬಿಟ್ರೆ? ಅವನು ಹೇಳೋದನ್ನ ಯಾರು ನಂಬ್ತಾರೆ? ಅವನಿಂದ ಎವಿಡೆನ್ಸ್ ಕೊಡೋದಿಕ್ ಸಾಧ್ಯ ಆಗತ್ತಾ? ಅಷ್ಟೇ ಅಲ್ಲ, ಇದನ್ನೆಲ್ಲ ಅವನು ಮುಂಬೈ ಕೋರ್ಟ್ನಲ್ಲಿ ಬಂದು ಹೇಳ್ಬೇಕಾಗತ್ತೆ. ಅದಕ್ಕೂ ಮುಂಚೆ ಅವನ ಶವಯಾತ್ರೆ ನಡೆಯುತ್ತೆ ಅಲ್ವಾ? ಮಗನೇ, ಕೇಳಿ ಅವನನ್ನ ಸಮುದ್ರಕ್ಕೆ ಕೇಳಪ್ಪ. ಬೇಡಪ್ಪ, ನನ್ ಮಾತ್ ಕೇಳು. ಮಳೆ ತುಂಬಾ ಜೋರಾಗಿದೆ. ಅಲೆ ಜೋರಾಗಿದೆ. ಮಳೆ ಜೋರಾಗಿದ್ಯೋ? ಬ್ಲ್ಯಾಕು, ಅಯ್ಯೋ ಬಂದ್ಬಿಡು, ಬೇಡ, ನನ್ನ ಮಾತು ಕೇಳು. ಬ್ಲ್ಯಾಕು ಮಗನೇ, ಬ್ಲ್ಯಾಕು. ಬ್ಲ್ಯಾಕು, ಮಗನೇ, ಅಯ್ಯೋ ಇದು ಬ್ಲ್ಯಾಕ್ ಅಲ್ಲ. ಬ್ಲ್ಯಾಕ್ ಅಲ್ಲಿ ದೇವ್ರೆ, ಇನ್ನು ಜೀವ ಐತೆ. ಬ್ಲ್ಯಾಕು, ಅಯ್ಯೋ ಇದ್ಯಾರು? ಯಾಕೆ ಪರಮೇಶಿ ಮಾತಾಡದೆ ಹಾಗೆ ನಿಂತಿದ್ಯಾ? ಕಟ್ಕಟ್ಟೆಯಲ್ಲಿ ನಿಂತಿರುವಂತಹ ಬ್ಲ್ಯಾಕ್ ನಿನ್ ಮಗನ? ನನ್ ಮಗನ ಅಂತ ಕೇಳಿದ್ರೆ ಕಪ್ಪು ಕೋಟ್ ಹಾಕೊಂಡಿರೋ ಜಡ್ ಸಾಹೇಬ್ರೆ, ಕುಂದಾಪುರದಲ್ಲಿದ್ದಾಗ ನನ್ನ ಹೆಂಡತಿ ಜನ್ಮ ಕೊಟ್ಟಿದ್ ಮೊದಲನೇ ಮಗ ಇವನು. ನಿಮ್ಗೆ ಅನುಮಾನ ಇದ್ರೆ ಹೋಗಿ ನನ್ನ ಹೆಂಡತಿ ತಾವ್ ಕೇಳ್ಕೊಳ್ಳಿ. ನಿಮ್ ಹೆಂಡತಿ ಎಲ್ಲಿದ್ದಾಳೆ? ಅವಳು ಸತ್ತು ಮೇಲೆ ಹೊಂಟೋದ್ಲು. ಅವಳು ತಾವ್ ಹೋಗಿ ಕೇಳಕ್ ಆಗಕ್ಕಿಲ್ಲ. ನನ್ನ ಹೆಂಡತಿ ಸತ್ತೋದ್ಲು ಅಂತ ಹೇಳಿದ್ರೆ ನೀವೆಲ್ಲ ನಗ್ತಾ ಇದ್ದೀರಾ ಅಲ್ವಾ? ಅವಳು ಸತ್ತೋದ್ಮೇಲೆ ನಾನು ಇವನ್ನ ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮ್ಗೆಲ್ಲ ಗೊತ್ತಾ? ನಾನ್ ಕಷ್ಟಪಟ್ಟು ಬೆಳ್ಸಿರೋ ಅಂತ ಈ ಮಗನ್ನ ಯಾರೋ ಅಲ್ಲಿ ಕೊಲೆ ಮಾಡ್ಬಿಟ್ಟು ಅವನೇ ಕರ್ಕೊಂಡೋಯ್ತೀವಿ ಅಂತಂದ್ರೆ ನಾನ್ ಕಳ್ಸಕ್ಕಿಲ್ಲ. ಬೇಕಾದ್ರೆ ನಾನು ಸಾಯಿಸ್ಬಿಟ್ಟು ಕರ್ಕೊಂಡೋಗಿ. ಏನಂತೀರಾ ಯಜಮಾನ್ರೆ? ಇವನು ಹೊಂಟೋಗ್ಬಿಟ್ರೆ ನನಗ್ ಬೇರೆ ಯಾರು ಇಲ್ಲ. ನಾನ್ ಸಮುದ್ರದಲ್ಲಿ ಬಿದ್ದು ಸತ್ತೋಯ್ತೀನಿ. ಅಯ್ಯೋ ಪಾಪ, ಅವ್ನು ತುಂಬಾ ಕಷ್ಟದಲ್ಲಿದ್ದಾನೆ. ಹಾಗಾದ್ರೆ ಇವನು ನಿನ್ನ ಮಗನೇ ಅಲ್ವಾ? ನೀನು ಅವ್ರ ಅಪ್ಪನೇ ಅಲ್ವಾ? ನನ್ನ ಹೆಂಡತಿ ನನ್ಗೆ ಮೋಸ ಮಾಡ್ಲಿಲ್ಲ. ಯುವರ್ ಆನರ್, ಇದು ದೊಡ್ಡ ಸುಳ್ಳು. ಅದಕ್ಕೊಂದು ಪ್ರೂಫ್ ಇದೆ. ಅದನ್ನ ವಿಚಾರಿಸೋದಿಕ್ಕೆ ಕುಂದಾಪುರದಿಂದ ಒಂದು ಪ್ರೂಫ್ ಇದೆ. ದುರಾದೃಷ್ಟವಶಾತ್ ಅವರಿವತ್ತು ಕೋರ್ಟ್ಗೆ ಬರಕ್ಕಾಗಲ್ಲ. ದುಷ್ಟ ಬುದ್ಧಿ ಇರುವಂತಹ IPS ಆಫೀಸರ್ ಅದು ಇವನು ಪೆದ್ದನ್ ತರ ನಾಟಕ ಮಾಡ್ತಾ ಇದ್ದಾನೆ ಅಂತ ನಂಗೆ ಗೊತ್ತಿದೆ. ಇವರು ಅವ್ರ ತರನೇ ಇದ್ದಾರೆ ಅನ್ನೋ ಅನುಮಾನ ಇದ್ರೆ ಒಬ್ಬ ವ್ಯಕ್ತಿ ತರ 7 ಜನ ಈ ಪ್ರಪಂಚದಲ್ಲಿ ಇರ್ತಾರೆ ಅಂತ. ಎಸ್, ಇನ್ನೊಂದು ವಿಟ್ನೆಸ್ ನ ಕರೀರಿ.
ಆ ಕಟ್ಕಟೆಯಲ್ಲಿ ನಿಂತಿರೋರು ಯಾರು ಅಂತ ಗೊತ್ತಾ? ಗೊತ್ತು. ಯಾರು ಅಂತ ಹೇಳಿ. ಬ್ಲ್ಯಾಕೋ ರಮೇಶ್ ಶರ್ಮನೋ? ಯಾರದು? ನೀವ್ ಹೇಳಿದಿಬ್ರಲ್ಲಿ ಒಬ್ರಾಗಿರ್ತಾನೆ. ಸರಿ ಆಯ್ತು. ಆಯುರ್ವೇದದಲ್ಲಿ ಇದುವರೆಗೂ ಯಾರು ಮಾಡದಿರುವಂತಹ ಟ್ರೀಟ್ಮೆಂಟ್ ಅನ್ನ ನೀವು ಮಾಡಿದೀರಾ. ನೀವು ಮತ್ತೆ ಪ್ರಪಂಚಕ್ಕೆ ಕರ್ಕೊಂಡ್ಬಂದಿರುವಂತಹ ರಮೇಶ್ IPS ಆಫೀಸರ್ ಅವನೇ ತಾನೆ? ತುಂಬಾ ಕಷ್ಟಪಟ್ಟು ನಾನು ಅದನ್ನ ಕಂಡಿಡ್ದೆ. ನನ್ನ ಓದು ಮತ್ತೆ ನನ್ನ ಗುರುಗಳ ಸಾಕ್ಷಿಯಾಗಿ ನನ್ನ ಮನಸ್ಸಾಕ್ಷಿನ ಮುಂದೆ ಇಟ್ಟು ನಾನ್ ನಿಜಾನ ಹೇಳ್ತೀನಿ. ಅಪರಾಧಿ ಸ್ಥಾನದಲ್ಲಿ ನಿಂತಿರೋನು ಮಹಾರಾಷ್ಟ್ರ ಪೊಲೀಸ್ ಆಗಿರೋ ರಮೇಶ್ ಶರ್ಮಾನೇ. ಹಾಗಂತ ನಾನು ಹೇಳಕ್ಕಾಗಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಇವ್ರು ಹೇಳ್ತಿರುವಂತದ್ದು ಎಲ್ಲಾನು ಶುದ್ಧ ಸುಳ್ಳು. ಎಲ್ರೂ ಸೇರಿ ಸತ್ಯನ ಮುಚ್ಚಾಕಿ ಸುಳ್ಳನ್ನ ಗೆಲ್ಲಿಸ್ತಾ ಇದ್ದಾರೆ. ಇನ್ನೊಂದು ವಿಟ್ನೆಸ್ ಕರೀರಿ. ಇವಳೇನಾದ್ರೂ ಸುಳ್ಳು ಹೇಳಿದ್ಲು ಅಂದ್ರೆ ಕೊಚ್ಚಿ ಇವಳನ್ನ ಸಮುದ್ರಕ್ಕೆ ಬಿಸಾಕ್ಬಿಡ್ತೀನಿ ನಾನು. ಅದು ಬೇಡ ಬಿಡಯ್ಯ, ಅದನ್ನ ನಾನ್ ನೋಡ್ಕೊತೀನಿ. ಎಲ್ ನೋಡಿಮ್ಮ, ನಿಮ್ಮ ಕುಟುಂಬಕ್ಕೆ ಬೇಕಾದಂತಹ ಅಗರ್ವಾಲ್ನ ಕೊಂದಿದ್ದು ಇದೇ ಬ್ಲ್ಯಾಕು ಅಂತ ನೀವು ಮುಂಬೈ ಪೊಲೀಸ್ಗೆ ಹೇಳಿದ್ದು ನೀವೇ ಅಲ್ವಾ? ಹೇಳಿ. ಹೌದು. ಹಾಗಾದ್ರೆ ಇವನು ರಮೇಶ್ ಶರ್ಮಾ ಅಲ್ವಾ? ಕಮೋನ್ ಕಮೋನ್. ಟೆಲ್ ಮೀ. ಅವಮಾನ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ರಮೇಶ್ ಶರ್ಮಾ ಹೇಗಿದ್ದಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಇವ್ರನ್ನ ನೋಡಿ ನಾನ್ ತಪ್ಪಾಗಿ ತಿಳ್ಕೊಂಡೆ. ತಪ್ಪು ನಂದೆ. ಇವ್ರು ರಮೇಶ್ ಶರ್ಮಾ ಅಲ್ಲ, ಬ್ಲ್ಯಾಕೇನೆ. ಅಯ್ಯೋ, ಇವ್ರ ನನ್ ಮಗ ಮತ್ತೆ ಸಿಕ್ಬಿಟ್ನಲ್ಲ. ಮೀನಾಕ್ಷಿ ಅಕ್ಕ, ಹೋಗು, ಅಕ್ಕ ನಿನ್ನ ಮಾತಾಡ್ಸ್ಬೇಕಂತೆ. ಬ್ಲ್ಯಾಕ್ ನಿನ್ನ ಬಿಟ್ಬಿಟ್ರಿ ಸರ್. ಸ್ವಲ್ಪ ಹೊತ್ತಾದ್ರೂ ಈ ಬ್ಲ್ಯಾಕ್ ಅನ್ನ ಬಿಟ್ಟು ರಮೇಶ್ ಆಗಿ ಮಾತಾಡಿ. ಮೀನಾಕ್ಷಿ, 10 ವರ್ಷದ ಹಿಂದೆ ಈ ಧ್ವನಿನ ನೇರವಾಗಿ ಕೇಳಕ್ಕಾಗದೇ ಇಲ್ಲ ಅನ್ಕೊಂಡಿದ್ದೆ. ಮತ್ತೆ ನೀನ್ ನೋಡ್ದಂಗೆ ನಾನು ರಮೇಶ್ ಆಗಿ ಮಾತಾಡೋದಕ್ಕೆ ಆಗೋದಿಲ್ಲ. ಈಗ ಅವಕಾಶ ಇಲ್ಲ ಮೀನಾಕ್ಷಿ. ಗೊತ್ತು, ಎಲ್ಲ ಗೊತ್ತು. ಇವನೇನ್ ಹೇಳ್ತಿದ್ದಾನೆ? ಅವತ್ತು ಡ್ಯಾಡಿನೂ ಫ್ರೆಂಡ್ಸು ನಿಮ್ಮನ್ನ ಹೊಡೆದು ಸಮುದ್ರಕ್ಕೆ ಎಸಿವಾಗ ನಾನು ಅವ್ರ ಜೊತೆ ಇದೀನಿ ಅನ್ಕೊಂಡು ನನ್ನನ್ನು ಕೊಲಕ್ ಹೊರಟಿದ್ರಾ? ಇಲ್ಲ, ನಾನು ಇಲ್ಲಿವರೆಗೂ ಆ ಥರ ಯೋಚನೆ ಮಾಡಿಲ್ಲ. ಮೀನಾಕ್ಷಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಮತ್ಯಾಕ್ ನನ್ನ ಕೊಲ್ತೀರಿ ಅಂತ ಸರ್ ಹತ್ರ ಹೇಳಿದ್ರಿ? ನಾನು ಬೇಕು ಅಂತಾನೆ ಹೇಳಿದ್ದು. ರಮೇಶ್ ಆಗಿ ನಿನ್ ಮುಂದೆ ಬಂದ್ರೆ ನನ್ನ ಟಾರ್ಗೆಟ್ಗೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿದೆ. ನನ್ನ ಕಷ್ಟನ ನಾನು ಸಂಪೂರ್ಣವಾಗಿ ಅನುಭವಿಸ್ದೆ.
ಒಂದ್ ಕೋರಿಕೆ ಇದೆ. ನಮ್ಮಪ್ಪ ನಮ್ ಡ್ಯಾಡಿನ ಬಿಟ್ಬಿಡಿ. ಕೋರ್ಟಲ್ಲಿ ನನ್ನ ಪರವಾಗಿ ಸಾಕ್ಷಿ ಹೇಳಿದ್ಕೆ ಈ ತರ ಕೇಳ್ತಾ ಇದೆಯಾ ಈಗ? ಇಲ್ಲ, ದಾನವಾಗಿ ಕೇಳ್ತಿದ್ದೀನಿ. ಅವ್ರು ನಮ್ಮಪ್ಪ ಅಂತ ಮಾತ್ರ. ನಾನು ಜೀವಂತವಾಗಿ ಬದುಕಿರಬಾರ್ದು ಅನ್ನೋದೇ ಮೀನಾಕ್ಷಿ ನಿಮ್ಮಪ್ಪನ ಆಸೆ. ಅದ್ ಖಂಡಿತ ನಡೆಯೋಲ್ಲ. ನೀವು ಸಂತೋಷವಾಗಿ ಬದುಕ್ತೀರಾ. ಯಾವಾಗ್ಲೂ ನನ್ ರಮೇಶ್ಗಾಗಿ ನಾನ್ ಬೇಡ್ಕೋತೀನಿ. ಮೀನಾಕ್ಷಿ ಇರು. ಬನ್ರೋ ಬೇಗ. ಅಯ್ಯೋ ನಮ್ ಬ್ಲಾಕ್ ಹೊಡಿತಿದಾರಲ್ಲಪ್ಪ. ಅಯ್ಯಯ್ಯೋ ಯಾರು ಏನಿದೆ ಗಲಾಟೆ? ಪೊಲೀಸ್, ಯು ಅರೆಸ್ಟ್ ದಮ್. ಬನ್ರೋ, ನಿಂತ್ಕೊಳ್ರಿ. ಹಿಡ್ಕೊಳ್ಳಿ ಬೇಗ ಬನ್ನಿ. ಬಿಡ್ಬೇಡಿ. ಮಗನೇ, ನೋ ನೋ ರಾಸ್ಕಲ್ಸ್, ಆ ಜಡ್ಜನ್ನ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿ ಆದ್ರೂ ಅವನು ನಿಲ್ ಕರ್ಕೊಂಡ್ ಬರ್ಬೇಕಿತ್ತು. ಸುಮ್ನೆ ಬಂದು ನಿಂತಿರೋದ್ ನೋಡು. ರಾಸ್ಕಲ್ಸ್, ನೀನೊಬ್ನೇ ಯಾಕೆ ಬಂದೆ? ಕೋರ್ಟ್ ಜಾಗದಲ್ಲಿ ಏನು ಮಾಡಕ್ಕಾಗಿಲ್ಲ. ನೀನ್ ಬಾಯ್ ಮುಚ್ಚು. ಬೇಕು, ನನಗವನ್ ಬೇಕು. ಡ್ಯಾಡಿ ಪ್ಲೀಸ್, ನಾ ಹೇಳೋ ಮಾತ್ ಕೇಳಿ. ಶಟ್ ಯುವರ್ ಬ್ಲಡಿ ಮೌತ್. ಡ್ಯಾಡಿ, ಅದ್ ರಮೇಶ್ ಅಲ್ಲ. ನಾನೇ ತಾನೇ ಬ್ಲಾಕ್ ಅನ್ನೋ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿದ್ದು. ಈಗ್ಲೂ ನಾನೇ ಹೇಳ್ತಿದ್ದೀನಿ, ಅದು ರಮೇಶ್ ಶರ್ಮಾ ಅಲ್ಲ, ಬ್ಲಾಕೇನೆ.
ಯಾರೇ? ವಿಕ್ರಮ್ ಸರ್, ಮತ್ತೆ ಅನುಮಾನನ ಹಾಗೆ ಬಿಡಬಾರ್ದು. ಬೇಡ ಅಣ್ಣ. ಚೆನ್ನಾಗಿ ಸಿಗಾಕಂಡ ಕಣೋ ಬ್ಲಾಕ್ ಹತ್ರ. ಬಿಡ್ಬೇಡ ಇಸ್ಕೋ ಕತ್ತಿಸ್ಕೋ, ಬಿಡ್ಬೇಡ. ಸಾಯ್ಬೇಕು ನನ್ನ ಮಗ. ಸರ್ ಸರ್ ಮಹಾರಾಷ್ಟ್ರ ಹೋಮ್ ಮಿನಿಸ್ಟರ್ ಪ್ರಫುಲ್ ಕುಮಾರ್ ಕೊಲೆ ಕೇಸಲ್ಲಿ ಕೊಲೆ ಮಾಡಿದಂತಹ ಪರಮೇಶಿ ಮಗ ಬ್ಲ್ಯಾಕ್ ಅಪರಾಧಿ ಎಂದು ಕೋರ್ಟ್ಗೆ ವಿಷಯ ಗೊತ್ತಾಗಿದೆ. ಅಷ್ಟಕ್ಕೂ ಮಾನಸಿಕವಾಗಿ ಅಸ್ತವ್ಯಸ್ತವಿರುವಂತಹ ಈ ಮನುಷ್ಯ 10 ವರ್ಷಕ್ಕೂ ಮುಂಚೆ ಮುಂಬೈಯಲ್ಲಿ ಕೊಲೆ ಆದಂತಹ IPS ಆಫೀಸರ್ ರಮೇಶ್ ಕುಮಾರ್ ಎಂದು ಪ್ರಫುಲ್ ಕುಮಾರ್ ಅವರ ಗೆಳೆಯರು ಕೋರ್ಟ್ ಮುಂದೆ ನಿಂತು ಅವರನ್ನ ಹೊಡೆದ್ರೂ ಕೂಡ ಕಣ್ಮರೆಯಾಗಿ ಅವರು ತಿರುಗ್ತಾ ಇದ್ರು ಅಂತ ಕೋರ್ಟ್ಗೆ ವಿಷಯ ಗೊತ್ತಾಗಿದೆ. ಬ್ಲ್ಯಾಕ್ ಒಬ್ಬ ನಿರಪರಾಧಿ ಎಂದು ಕೋರ್ಟ್ ಘೋಷಣೆ ಮಾಡ್ತಾ ಇದೆ. ಹಾಗಿದ್ದಾಗ ಸೆಲ್ಫ್ ಡಿಫೆನ್ಸ್ ಅನ್ನುವಂತಹ ಪದವನ್ನ ಬಳಸಿ IPC ಸೆಕ್ಷನ್ 632 ಕೊಲೆಗಾರನೊಬ್ಬ ಮಾನಸಿಕ ಅಸ್ತವ್ಯಸ್ತವೆಂದು IPC ಸೆಕ್ಷನ್ 84 ಕಾನೂನಿಂದ ಬ್ಲ್ಯಾಕ್ ಎಂಬ ಕೊಲೆಗಾರನು ಅವನು ನಿರಪರಾಧಿ ಎಂದು ಕೋರ್ಟ್ ಘೋಷಣೆ ಮಾಡ್ತಾ ಇದೆ. ಅಕ್ಕ, ಇವಾಗಾದ್ರೂ ಅಣ್ಣಂಗ್ ನನ್ ನೆನ್ಪು ಬರುತ್ತಾ? ನಂಗೆ ಗೊತ್ತಿಲ್ಲಮ್ಮ. ಅವನು ಬ್ಲ್ಯಾಕ್ ರಮೇಶ ಅಂತ ವಿಚಾರಣೆ ಮಾಡಿದ್ಮೇಲಂತೂ ನನಗಂತೂ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ನನಗೆ ಗೊತ್ತಿರೋ ರಮೇಶ್ ವಾಪಸ್ ಸಿಗ್ತಾನೆ ಅಂತ ನಾನು ಇಷ್ಟೊಂದು ಕಷ್ಟಪಟ್ಟೆ. ಅವನು ಮತ್ತೆ ಸಿಗ್ತಾನ ಸರ್? ಅವನು ವಾಪಸ್ ಬರೋದು ಇಟ್ಸ್ ಇಂಪಾಸಿಬಲ್. ಇಟ್ಸ್ ಪಾಸಿಬಲ್ ಸರ್, ಅಬ್ಸಲ್ಯೂಟ್ಲಿ ಪಾಸಿಬಲ್. ಅಣ್ಣ, ಅಳ್ಬೇಡ. ಅಣ್ಣ ಜೀವಂತವಾಗಿರ್ಬೇಕಲ್ಲ, ನಿನ್ ಜೊತೆ ನಾನಿರ್ತೀನಿ. ಒಳ್ಳೆ ನಟ ನೀನು. ನಾನು ನಟನೆ ಮಾಡಿ ಅಮಾರ್ಸಿದ್ರು ಅದು ನ್ಯಾಯ ಮಾತ್ರ ಕಾಪಾಡೋದಿಕ್ಕಾಗಿರುತ್ತೆ. ಬೇಡ, ಬ್ಲ್ಯಾಕ್ ನ ಕೋರ್ಟ್ ಬಿಡುಗಡೆ ಮಾಡಿದೆ. ರಮೇಶ್ ಅವ್ರ ಧ್ವನಿ ಮತ್ತೆ